Shubhodaya, I am ready for the change. Positive change. Positive change. I am ready for the positive change. Yes, very good. Shubhodaya, I am ready for positive change. Yes, Shubhodaya, I am ready for the positive change. ಇವತ್ತು ಸಂಡೇ, ತುಂಬ ಜನಕ್ಕೆ ಬೇಗ ಇನ್ನು ಬೆಳಕಾಗಿಲ್ಲ. ಸಂಡೇ is a holiday. ಇವತ್ತೊಂದು ಸ್ವಲ್ಪ ಜಾಸ್ತಿ ಪ್ರಾಣಾಯಾಮದ ಬಗ್ಗೆ ಹೇಳೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ ಅಂತ ಅನ್ಕೊಂತಾ ಇದ್ದೆ. ಬರೋವಾಗ್ಲೇನೆ 10 ನಿಮಿಷ ಆಗೋಗುತ್ತೆ. ಡಿಸಿಪ್ಲಿನ್ ಇದಿಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡಿ. ನೀವು 5 ಗಂಟೆ ಅಂದ್ರೆ 5 ಗಂಟೆಗೆ ಶುರು ಮಾಡ್ಬಿಡಿ ಮೇಡಮ್, ಬರೋರು ಬಂದ್ಬಿಡ್ತಾರೆ ಅವಾಗ. ಅದಕ್ಕೆ ಈಗ ಇಲ್ದಿರೆ ವೇಟ್ ವೇಟ್ ಮಾಡ್ತಾ ಇದ್ರೆ ಹೆಂಗೂ ಕಾಯ್ತಾರೆ, ಹಾ ಹೆಂಗೂ ವೇಟ್ ಮಾಡ್ತಾರೆ. ಇನ್ನೊಂದ್ ಹೆಂಗಿದ್ರು ಆರಾಮಾಗ ಎಲ್ಲರೂ ಬರೋರು ವೇಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಅವ್ರು ಲೇಟ್ ಮಾಡ್ತಾನೆ ಇರ್ತಾರೆ. ಟೈಮ್ ಕರೆಕ್ಟ್ ಸೆನ್ಸ್ 5 ಗಂಟೆಗೆ ಎಸ್ ಇನ್ಮೇಲೆ ಹಾಗೆ ನೀವು ಕರೆಕ್ಟ್ 5 ಗಂಟೆಗೆ ಹೌದು. ಅವಾಗ ಬರೋರೆಲ್ಲ ಮಿಸ್ ಆಗ್ಬಿಡತ್ತೆ ಅಂತ ಬೇಗ ಬರ್ತಾರೆ. ಎಸ್, ಟೈಮ್ ಸೆನ್ಸ್ ಅಂಡ್ ಡಿಸಿಪ್ಲಿನ್ ಎಷ್ಟು ಮುಖ್ಯ ಅಂತ ಅರ್ಥ ಆಗುತ್ತೆ ಅವಾಗ. ಹೌದೌದು. ಟೈಮ್ ಮ್ಯಾನೇಜ್ ಮಾಡಿಲ್ಲ ಅಂದ್ರೆ ಹಿಂಗೆ ಆಗತ್ತೆ. ಸರಿಯಾದ ಸಮಯಕ್ಕೆ ಬಂದವ್ರಿಗೂ ಕೂಡ ಒಳ್ಳೆ ಮಾಹಿತಿ ಕೊಡಕ್ಕಾಗಲ್ಲ, ಹೌದಲ್ವಾ? ಹೌದು. ಪಾಪ 4:15 ಎದ್ದು ರೆಡಿಯಾಗಿ ಕೂತಿರ್ತಾರೆ, 5 ಗಂಟೆ ಮುಂಚೆನೆ ಬಂದಿರ್ತಾರೆ.
ಅವ್ರಿಗೂ ಏನೂ ಸಿಗಲ್ಲ. ಹ್ಮ್ ಅದಕ್ಕೆ ನೀವು ಕರೆಕ್ಟಾಗಿ 5 ಗಂಟೆಗೆ ಶುರು ಮಾಡ್ಬಿಡಿ, ಕನೆಕ್ಟ್ ಆಗ್ಬಿಡ್ತಾರೆ ಬೇಗ ಬೇಗ ಅವಾಗ. ಹ್ಮ್ ಇಲ್ಲೇ 10 ನಿಮಿಷ ವೇಟ್ ಮಾಡ್ತಾರೆ ಅಂತ ಹ್ಮ್ ನಿಧಾನಕ್ಕೆ ಬರ್ತಾರೆ. ಹೌದು. ಓಕೆ, ಈಗ ಸಾಮಾನ್ಯವಾಗಿ ಸ್ಟಾರ್ಟ್ ಮಾಡೋಣ ಇವತ್ತು. ಬಂದವ್ರು ಬರಲಿ, ಬಿಟ್ಟವ್ರು ಬಿಡ್ಲಿ. ಮಾಹಿತಿ ಬೇಕು ಅನ್ನೋರು ಬೇಗ ಬರ್ತಾರೆ. ಭಾಗ್ಯ ಮೇಡಮ್, ನಿನ್ನೆ ಏನಾಗಿತ್ತು? ಮೇಡಮ್ ನಿನ್ನೆ ಇರ್ಲಿಲ್ಲ ಮೇಡಮ್, ಇಲ್ಲ ಹೊರಟೋಗಿದ್ದೆ ಅದ್ಕೆ. ಹೌದಾ, ಓಕೆ ಡನ್. ಹ್ಮ್ ಅಟೆಂಡ್ ಆಗಕ್ಕಾಗಿಲ್ಲ. ಆ ಪ್ರಾಣಾಯಾಮ ಇವಾಗ ನಾನು ಹೇಳಿದ್ದು ಬಿಟ್ಟು ಬೇರೆ ಎಕ್ಸ್ಟ್ರಾ ಪ್ರಾಣಾಯಾಮ ಯಾರು ಮಾಡ್ತಾ ಇದ್ದೀರಿ? ಮಾಡ್ತಾ ಇಲ್ಲ. ಮಾಡ್ತಾ ಇಲ್ಲ ಅಲ್ವಾ? ಪ್ರಾಣಾಯಾಮದೊಂದು ಪ್ರೊಸೀಜರ್ ಇದೆ, ಕರೆಕ್ಟಾಗಿ ಮಾಡಬೇಕು ಅಂತ. ಇದನ್ನೆಲ್ಲ ಆಲ್ರೆಡಿ ಆ್ಯಕ್ಚುಲಿ ಪೇಯ್ಡ್ ಕ್ಲಾಸಲ್ಲಿ ಹೇಳ್ಕೊಡ್ಬೇಕು ಅಂತ ಸುಮ್ಮನೆ ಇದ್ದೆ. ನೀವೆಲ್ಲ ಇಷ್ಟು ಶಿಸ್ತಾಗಿ ಬೆಳಿಗ್ಗೆ 5 ಗಂಟೆಗೆ ಬರ್ತಾ ಇರೋದ್ರಿಂದ ಫ್ರೀ ಕ್ಲಾಸಲ್ಲೇ ಇದನ್ನು ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು, ಪ್ರಾಣಾಯಾಮಕ್ಕೆ ಒಂದು ಪ್ರೊಸೀಜರ್ ಇದೆ. ಕರೆಕ್ಟಾಗಿ ಅದೇ ಥರ ಒಂದು 4 ಪ್ರಾಣಾಯಾಮವನ್ನು ಪ್ರತಿ ದಿವಸ ಮಾಡೋದ್ರಿಂದ ತುಂಬ ತುಂಬ ಬೆನಿಫಿಟ್ ಇದೆ. ಅಂತಂದರೆ ಪ್ರಾಣಾಯಾಮ ಅಂತಂದರೆ ಹೇಳಿ, ನಮ್ಮ ಪ್ರಾಣ ಶಕ್ತಿಯನ್ನು ನಾವು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಅಂತ ಹೇಳ್ತೀವಿ. ಸ್ವಾಮಿ ರಾಮ ಅಂತ ಒಬ್ರು ಇದ್ರು, ಗೊತ್ತಾ? ಗೊತ್ತಿಲ್ಲ. ಸ್ವಾಮಿ ರಾಮ ಅಂತ ಇದ್ರು. ಅವರು ಪ್ರಾಣಾಯಾಮವನ್ನು ಉಪಯೋಗಿಸ್ಕೊಂಡು 5 ರಿಂದ 10 ನಿಮಿಷ ಹೃದಯವನ್ನ ಸ್ಟಾಪ್ ಮಾಡ್ತಾ ಇದ್ರಂತೆ. ಹೃದಯ ಬಡಿತಾನೆ ನಿಂತೋಗ್ತಾ ಇತ್ತು. ಫಾರಿನರ್ಸ್ ಡಾಕ್ಟರ್ಸು, ನೀನು ಅದು ಹೆಂಗೆ ಮಾಡ್ತೀಯಾ ನೋಡೋಣ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಅದು ಲೈವಲ್ಲಿ ತಗೋಬೇಕಲ್ಲ, ಲೈವಲ್ಲಿ ನಾವು ನೋಡಬೇಕು ಅಂತೇಳಿ, ರೆಕಾರ್ಡ್ ಮಾಡಬೇಕು ಅಂತೇಳಿ ಆಲ್ರೆಡಿ ಇದು ಡೆಡ್ ಅಂತಲೇ ಡಿಕ್ಲೇರ್ ಮಾಡಿಬಿಟ್ಟಿದ್ರಂತೆ, ಸತ್ತೋಗಿದ್ದಾರೆ ಇವರು ಅಂತ. ಅಷ್ಟರ ಮಟ್ಟಿಗೆ ಅವರು ಉಸಿರಾಟದ ಮೇಲೆ ಯೂಟ್ಯೂಬಲ್ಲೆಲ್ಲ ತೆಗೆದು ನೋಡಿ, ಸ್ವಾಮಿ ರಾಮ ಬಗ್ಗೆ ಏನಾದ್ರು ನಿಮಗೆ ಡೀಟೇಲ್ಸ್ ಸಿಗುತ್ತಾ ಅಂತ ಹೊಡೆದು ನೋಡಿ. ಅಷ್ಟೊಂದು ಸಾಧನೆಯನ್ನು ಮಾಡಿದ್ರಂತೆ ಅವರು. ನಮಗೆ ನಿಲ್ಸೋಕ್ಕಾಗತ್ತಾ? 5 ರಿಂದ 10 ನಿಮಿಷ ನಮ್ಮ ಹೃದಯ ಬಡಿತವನ್ನೇ ನಿಲ್ಲಿಸಿ ಪಲ್ಸ್ ರೇಟ್ ಇದೆ, ಏನು ಪಲ್ಸ್ ನೋಡ್ತೀವಲ್ಲ ಹಿಂಗೆ, ಅದು ಕೂಡ ಸ್ಟಾಪ್ ಆಗ್ಬಿಟ್ಟಿತ್ತಂತೆ. ಅಷ್ಟರ ಮಟ್ಟಿಗೆ ಅವರು ಪ್ರಾಣಶಕ್ತಿ ಮೇಲೆ ಕಂಟ್ರೋಲನ್ನು ತಗೊಂಡಿದ್ರು. ಅಷ್ಟೊಂದು ಶಕ್ತಿ ಇದೆ ಪ್ರಾಣಾಯಾಮಕ್ಕೆ. ಪ್ರಾಣಾಯಾಮ ಅಂದ್ರೆ ಏನು ಹೇಳಿ? ಪ್ರಾಣ ಅಂದರೆ ಉಸಿರು. ಒಂದ್ಸರಿ ಹೇಳಿದ್ದೆ ನಾನಲ್ವಾ? ಯಮ ಅಂದರೆ ತಗೊಂಡೋಗೋದು ಅಥವಾ ವಶಪಡಿಸ್ಕೊಳ್ಳೋದು. ಪ್ರಾಣವನ್ನೇ ನಾವು ನಮಗೆ ಹೇಗೆ ಬೇಕೋ ಹಾಗೆ ವಶಪಡಿಸ್ಕೊಳ್ಳೋದು ಅಂತ ಅರ್ಥ. ಅಂದರೆ ಪ್ರಾಣಾಯಾಮವನ್ನು ಕರೆಕ್ಟಾಗಿ ಮಾಡಿಬಿಟ್ರೆ ನಿಮಗೆ ಫಿಸಿಕಲಿ, ಮೆಂಟಲಿ, ಫೈನಾನ್ಷಿಯಲಿ ಮತ್ತು ಆತ್ಮ, ದೇವರು ನಮ್ಮನ್ನು ಭೂಮಿಗೆ ತರೋವಾಗ, ಈಗ ನಾವು ಫಸ್ಟು ಹೊರಗಡೆ ಬಂದು ಭೂಮಿ ಮೇಲೆ ಫಸ್ಟು ಉಸಿರನ್ನು ತಗೋತೀವಲ್ಲ, ಅವತ್ತಿಂದ ಎಲ್ಲರಿಗೂ ಒಂದೊಂದು ಬ್ಯಾಂಕ್ ಬ್ಯಾಲೆನ್ಸ್ ಹೇಗೆ ಕೊಟ್ಟಿರ್ತಾರೋ ಅದೇ ಥರ ನಮ್ಮ ಉಸಿರಾಟನೂ ಇಷ್ಟೇ ಉಸಿರಾಟ ಆಡಬೇಕು ಅಂತ. ಇಷ್ಟು ಉಸಿರಾಟ ನಿನ್ನ ಜೀವನದಲ್ಲಿ ಆಡಬೇಕು. 77 ಲಕ್ಷ, 77 ಕೋಟಿ, ಈ ಥರ ಒಂದು ಕೌಂಟ್ ಇರುತ್ತೆ. ಪ್ರತಿಯೊಬ್ಬರಿಗೂ ಇಷ್ಟಿಷ್ಟು ಉಸಿರಾಟ ಅವನ್ನ ಆಡಬೇಕು ಅಂತ. ಹಾಗೆ 1 ನಿಮಿಷಕ್ಕೆ ನಾವು 15 ಒಳಗಡೆ ಉಸಿರಾಟವನ್ನು ಆಡಬೇಕಂತೆ. ಅದ್ರ ಮೇಲೆ ಆಡ್ತಾ ಇದ್ದೀವಿ ಅಂತಂದರೆ ನಮಗೆ ಹೆಲ್ತಲ್ಲೇನೋ ಇಶ್ಯೂಸ್ ಇದೆ ಅಂತ. ಇಷ್ಟೇ ಉಸಿರಾಟ ಆಡಬೇಕು ಅಂತಲೂ ಇದೆ. ಇನ್ಮೇಲೆ ನೀವು ಕೌಂಟ್ ಮಾಡ್ಕೊಳ್ಳಿ, 1 ನಿಮಿಷದ ಟೈಮರ್ ಇಟ್ಕೊಂಡು ಎಷ್ಟು ಉಸಿರಾಟ ಆಡ್ತೀರಾ ನೀವು ಅಂತ ನಾಳೆ ನನಗೆ ಕಮೆಂಟಲ್ಲಿ ಹಾಕಿ, ಓಕೆನಾ? ಆಮೇಲಿಂದ ತುಂಬ ಜೋರಾಗಿ ನಮಗೇನೋ ಉಸಿರಾಟನ ಹೆಂಗೆ ಆಡ್ತೀವಿ ಹೇಳಿ ನಾವು? ನಿಧಾನವಾಗಿ ಉಸಿರಾಟನ ಆಡೋದೇ ಇಲ್ಲ ನಾವು. ಆಮೆ ಎಷ್ಟು ಉಸಿರಾಟ ಆಡುತ್ತೆ, ಎಷ್ಟು ನಿಧಾನವಾಗಿ ಉಸಿರಾಟ ಆಡುತ್ತಲ್ವ ಆಮೆ? ಎಷ್ಟು ವರ್ಷ ಬದುಕುತ್ತೆ ಅದು? 100 ವರ್ಷ 100 ವರ್ಷ ಅಲ್ಲ, 500 ವರ್ಷ. 500. ಎಸ್, 500 ವರ್ಷ ಬದುಕುತ್ತೆ. ಕಾರಣ ಏನು ಗೊತ್ತಾ? ಅದರ ಉಸಿರಾಟ ತುಂಬ ನಿಧಾನಗತಿಯಲ್ಲಿ, ಅದು ಉಸಿರಾಡ್ತಾ ಇದೆಯೋ ಇಲ್ವೋ ಅನ್ನೋಷ್ಟು ಲೆವೆಲಿಗೆ ಸುಮ್ಮನೆ ನಿಧಾನವಾಗಿ ಒಂದು ಕೂದಲೆಳೆಯಷ್ಟು ಉಸಿರನ್ನ ತಗೋತಾ ಇರುತ್ತೆ. ಅಂದರೆ ನಿಧಾನವಾಗಿ ತಗೊಂಡು ನಿಧಾನವಾಗಿ ಬಿಡುತ್ತೆ. ನಾವು 10 ಸರಿ ಮಾಡೋದನ್ನು ಅದು 2 ಸರಿ ಮಾಡುತ್ತೆ ಅಥವಾ 3 ಸರಿ ಮಾಡುತ್ತೆ. ಸೊ ಹಾಗಾಗಿ ಅದಕ್ಕೆ ಅಷ್ಟೊಂದು ದೀರ್ಘಾಯುಷಿ ಮತ್ತು ಹೆಲ್ದಿಯಾಗಿರುತ್ತೆ ಅದು. ನಾಯಿ ಎಷ್ಟು ವರ್ಷ ಬದುಕುತ್ತೆ? ನಾಯಿ 18 ವರ್ಷ, 18, 20. ಅದರ ಉಸಿರಾಟವನ್ನು ಗಮನಿಸಿದ್ದೀರಾ? ಅಂತ ಇರುತ್ತಲ್ವಾ? ತುಂಬ ಅದು ಅಂದರೆ ಎಷ್ಟು ಫಾಸ್ಟಾಗಿ ಅಂದರೆ ಅಷ್ಟು ಫಾಸ್ಟಾಗಿ ಉಸಿರಾಡ್ತಾ ಇರುತ್ತೆ. ಸೊ ಉಸಿರಾಟ ಎಷ್ಟು ದೀರ್ಘವಾಗುತ್ತೆ, ನೀವೆಷ್ಟು ನಿಧಾನವಾಗಿ, ಈಗ ನಿಮಗೆ ಗೊತ್ತಿಲ್ಲದೆ ತಗೊಳ್ಳೋದು ಬೇರೆ. ಬಟ್ ನಿಮಗೆ ನಾನು ಉಸಿರಾಡ್ತಿದ್ದೀನಿ ಒಂದೊಂದ್ಸರಿ ಅನಿಸುತ್ತೆ, ನಾವು ಹಿಂಗೆ ಕೂತ್ಕೊಂಡಾಗ, ಓ ನಾನು ಜೋರಾಗಿ ಉಸಿರಾಡ್ತಿದ್ದೀನಿ ಅಂತ ಯಾವಾಗ ನಿಮಗೆ ಥಾಟ್ ಬರುತ್ತೆ, ಅವಾಗ ಆದಷ್ಟು ನಿಧಾನವಾಗಿ ಉಸಿರಾಡೋಕ್ಕೆ ಪ್ರಾಕ್ಟೀಸ್ ಮಾಡಿ. ಹಂಗೆ ಮಾಡ್ತಾ 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 ಏನಾಗುತ್ತಪ್ಪ ಅಂತಂದರೆ ಉಸಿರಾಟದ ಒಂದು ಕ್ರಮ ನಿಮಗೆ ಅದರದ್ದೊಂದು ಹತೋಟಿ ಸಿಗುತ್ತೆ, ಹಿಡಿತ ಸಿಗುತ್ತೆ. ಆವಾಗ ಎಷ್ಟು ನಿಧಾನವಾಗಿ ಉಸಿರಾಡ್ತೀರಿ, ಎಷ್ಟು ದೀರ್ಘವಾಗಿ ಉಸಿರಾಡ್ತೀರಿ, ಅಷ್ಟು ಜಾಸ್ತಿ
ಬದುಕ್ತೀವಿ, ಮತ್ತೆ ಕಾಯಿಲೆಗಳಿಲ್ಲದೆ, ಒತ್ತಡಗಳಿಲ್ಲದೆ, ಟೆನ್ಷನ್ ಫ್ರೀ ಆಗಿ ಬದುಕ್ತೀವಿ. ಈ ಥರ ನಮಗೆ ಬದುಕಬೇಕಾಗಿರೋದಲ್ವಾ? ಯಾವಾಗ ನೋಡ್ರು ಸ್ಟ್ರೆಸ್ಸು, ಸರಿಯಾಗಿ ಉಸಿರಾಡೋದಿಲ್ಲ, ಏನೋ ಅವಸರ, ಯಾರೋ ಬಂದು ಕರಿತಿದ್ದಾರೆ ನನಗೆ. ಕೆಲವ್ರು ನೋಡಿದ್ದೀರಾ, ಅವರು ಉಸಿರಾಡೋದು ನಮಗೆ ಕೇಳಿಸ್ತಿರುತ್ತೆ, ಅಷ್ಟು ಫಾಸ್ಟಾಗಿ ಉಸಿರಾಡ್ತಾ ಇರ್ತಾರೆ. ಪಕ್ಕದಲ್ಲಿ ಕೂತಿದ್ರೆ ಅವ್ರ ಉಸಿರಾಟ ನಮಗೆ ಕೇಳಿಸ್ತೆ. ಆ್ಯಕ್ಚುಲಿ ನಮ್ಮ ಉಸಿರಾಟ ಕೇಳಿಸ್ಬಾರ್ದು ಯಾರಿಗೂ. ಅಷ್ಟು ನಿಧಾನವಾಗಿ ನಾವು ದೀರ್ಘವಾಗಿ ಉಸಿರನ್ನ ತಗೋತಾ ಇರಬೇಕು, ದೀರ್ಘವಾಗಿ ಉಸಿರನ್ನ ಬಿಡ್ತಾ ಇರಬೇಕು. ಅಷ್ಟು ನಿಧಾನವಾಗಿ ಉಸಿರಾಟವನ್ನು ಅಭ್ಯಾಸ ಮಾಡಿದ್ರೆ ಇರುವಂಥ ಎಲ್ಲ ಸಮಸ್ಯೆಗಳು ಹೋಗ್ತವೆ. ಏನಪ್ಪ ಅಂದರೆ ಇಡೀ ಇಡೀ ದೇಹದ ನರನಾಡಿಗಳು ಆ್ಯಕ್ಟಿವ್ ಆಗ್ತವೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಗಟ್ ಹೆಲ್ತ್ ಚೆನ್ನಾಗಾಗುತ್ತೆ, ಬ್ರೈನ್ ಹೆಲ್ತ್ ಚೆನ್ನಾಗಾಗುತ್ತೆ, ಕಣ್ಣಿನ ದೃಷ್ಟಿ ಚೆನ್ನಾಗಾಗುತ್ತೆ. ಎಷ್ಟೊಂದು ಹೆಲ್ಪ್ ಇದೆ. ಬರೀ ಉಸಿರಾಟದ ಕ್ರಮವನ್ನು ಕರೆಕ್ಟಾಗಿ ಕಲ್ತ್ಕೊಂಡ್ಬಿಟ್ರೆ ನಾವು ಯಾವ ಹಾಸ್ಪಿಟಲ್ಲೂ ಬೇಡ. ಮತ್ತು ನಮ್ಮ ಆರ ಏನು ಬರುತ್ತಲ್ವ, ಅದು ಕೂಡ ಕ್ಲನ್ಸ್ ಆಗುತ್ತೆ. ನಾವು ನಿಧಾನವಾಗಿ ಉಸಿರಾಡೋದ್ರಿಂದ ನಮ್ಮ ಪ್ರಭಾವಳಿ ಜಾಸ್ತಿ ಆಗುತ್ತೆ, ಮತ್ತು ಕ್ಲನ್ಸ್ ಆಗುತ್ತೆ. ಮುಖದಲ್ಲಿ ಗ್ಲೋ ಬರುತ್ತೆ, ಶೈನಿಂಗ್ ಬರುತ್ತೆ, ವೆಯ್ಟು ಮ್ಯಾನೇಜ್ ಆಗುತ್ತೆ. ಉಸಿರಾಟ ಆಡೋದ್ರಿಂದ ಏನಾಗುತ್ತೆ, ವೆಯ್ಟು ಫಿಟ್ ಆ್ಯಂಡ್ ಫೈನ್ ಆಗ್ತೀವಿ. ಆಮೇಲೆ ನಮ್ಮ ಮುಖದಲ್ಲಿ ಏನೋ ಒಂದು ಥರ ಕಾಂತಿ, ಗ್ಲೋನೆಸ್ ಅಂತಾರಲ್ಲ, ಆ ಕಾಂತಿ ಬರುತ್ತೆ. ಜನ ನಮ್ಮನ್ನು ನೋಡಿದ ತಕ್ಷಣ, ಓ ಇವರು, ಈಗ ನಮಗೆ ವೈಟಿಗಿದ್ದು ಪ್ಯಾಚಸ್ ಪ್ಯಾಚಸ್ ಆದರೆ ಇಷ್ಟ ಆಗುತ್ತಾ ನೋಡೋಕ್ಕೆ? ಕಲ್ಲರು ನೀವು ಕಪ್ಪಾಗೆ ಇರಿ, ನಿಮ್ಮ ಮುಖದಲ್ಲಿ ಒಂದು ಚಾರ್ಮ್ ಇರಬೇಕಲ್ವಾ, ಒಂದು ಗ್ಲೋನೆಸ್ ಇದ್ದಾಗ ನೋಡೋರಿಗೆ ಒಂದು ಅಟ್ರಾಕ್ಷನ್. ಓ ನೋಡಪ್ಪ, ಇವರು ಅವ್ರಿಗೆ 50 ವರ್ಷ ಆಗಿದ್ರು ಇನ್ನೂ 30 ವರ್ಷದ ಥರ ಕಾಣಿಸ್ತಾರೆ, ಎಷ್ಟು ಹೆಂಗಾಗಿದ್ದಾರೆ, ಹೆಂಗ್ ಅಂತಾರಲ್ಲ, ರಿಂಕಲ್ಸ್ ಬರೋದಿಲ್ಲ, ಹೆಂಗಾಗಿರ್ತೀವಿ. ಆಮೇಲೆ ಏನು ಮುಖದ ಮೇಲೆ ಒಂದು ಚಾರ್ಮಿಂಗ್, ಒಂದು ಗ್ಲೋನೆಸ್ ಬರುತ್ತೆ. ಜನ ನೋಡಿದ ತಕ್ಷಣ ಇವರೆಷ್ಟು ಹೆಲ್ದಿಯಾಗಿದ್ದಾರೆ, ಇವ್ರ ಸ್ಕಿನ್ ಎಷ್ಟು ಚೆನ್ನಾಗಿದೆ ಅಂತ ಅವರೇ ಜಡ್ಜ್ ಮಾಡ್ತಾರೆ ನಮ್ಮನ್ನ. ಅಷ್ಟ್ರ ಮಟ್ಟಿಗೆ ನಮಗೆ ಪ್ರಾಣಾಯಾಮದಲ್ಲಿ ಬದಲಾವಣೆ ಆಗುತ್ತೆ. ಇದೆಲ್ಲ ಗೊತ್ತಿತ್ತಾ? ಗೊತ್ತಿರುತ್ತೆ ಆಲ್ಮೋಸ್ಟ್. ಗೊತ್ತಿತ್ತು, ಗೊತ್ತಿತ್ತಲ್ವಾ? ಆದ್ರೆ ಯಾಕೆ ಮಾಡಿಲ್ಲ? ಮಾಡಿಲ್ಲ. ನಮ್ಮ ಸಮಸ್ಯೆ ಏನು ಗೊತ್ತಾ? ಎಲ್ಲ ಗೊತ್ತು, ಏನು ಮಾಡಲ್ಲ. ಏನೇಳಿ? ಮಾಡಲ್ಲ. ಎಲ್ಲ ಗೊತ್ತು, ಏನು ಮಾಡಲ್ಲ. ಮಾಡೋದನ್ನ ಕೇಳಬೇಡಿ. ಮಾಡೋ ವಿಷಯ ಒಂದು ಆಗಲ್ಲ ಮೇಡಮ್. ಎಲ್ಲ ಗೊತ್ತಿದೆ ನನಗೆ, ಏನು ಮಾಡಿದ್ರೆ ಏನಾಗುತ್ತೆ, ಏನು ಮಾಡಿಲ್ಲ ಅಂದರೆ ಏನಾಗಲ್ಲ, ಯಾರು ಮಾತಾಡ್ಸಿದ್ರೆ ಏನಾಗುತ್ತೆ, ಯಾರು ಮಾತಾಡ್ಸಿಲ್ಲ ಅಂದರೆ ಏನಾಗಲ್ಲ. ಎಲ್ಲ ಪ್ರತಿಯೊಂದೂ ನಮಗೆ ನಾಲೆಡ್ಜ್ ಇದೆ. ಈಗ ನಾನು ಹೇಳುವಂಥ ವಿಷಯ ಎಲ್ಲ ನನಗಿಂತ ಮುಂಚೆ ನಿಮಗೆ ಗೊತ್ತಿರುತ್ತೆ, ಬಟ್ ಹೇಳಕ್ಕೊಬ್ರು ಜನ ಬೇಕು, ಹೌದಲ್ವಾ? ಹೌದು, ಹಾಂ, ಹೇಳಿ ಹೇಳಿ ಮಾಡಿಸ್ಕೊಳ್ಳೋದಂದ್ರೆ ನಮಗೆ ತುಂಬ ಇಷ್ಟ. ಇಷ್ಟ. ಎಸ್, ಅದೇ ಕ್ಯಾಟಗರಿನ ಅಲ್ವಾ ನಾವೆಲ್ಲರೂ. ಯಾರಾದರೂ ನಮ್ಗೆ ಹೇಳ್ತಾ ಇರಬೇಕು, ಬೆಟ್ ಮಾಡಿ, ಏಯ್ ಇದು ಮಾಡು, ಇದು ಮಾಡು, ಇದು ಮಾಡೋದ್ರಿಂದ ನಿಂಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ರೆ ಏನಾಗುತ್ತೆ, ಓ ಇವ್ರು ಹೇಳ್ತಾವ್ರೆ, ಇವ್ರು ಹೇಳ್ತಾರೆ, ರಿಮೆಂಬರ್ ಮಾಡೋರು ಒಬ್ರು ಗುರು ಇರ್ತಾರೆ. ಇರ್ಬೇಕಲ್ಲ ಅದಕ್ಕೆ. ಆ ಏನಿರುತ್ತೆ, ಒಬ್ರು ಗುರು ಇರ್ಬೇಕಲ್ಲ. ಹಾ, ಎಲ್ಲ ಗೊತ್ತಿದ್ರು ಕೂಡ ಏನು ಮಾಡಲ್ಲ. ಪ್ರತಿ ದಿವಸ ಒಬ್ರು ನಮಗೆ ಪಾಯಿಂಟ್ ಔಟ್ ಮಾಡಬೇಕು, ಇದನ್ನ ಮಾಡಿ ಇದನ್ನ ಮಾಡಿ ಅಂತ ಹೇಳೋದ್ರಿಂದ ನಾವು ಮಾಡ್ತೀವಿ. ಸೊ ಈಗ ಪ್ರಾಣಾಯಾಮದಲ್ಲಿ ತುಂಬ ಇದ್ದಾವೆ. ನಾನೊಂದು ಎಕ್ಸ್ಟ್ರಾ, ಮಾಮೂಲಿ ಈಗ ಭ್ರಮರಿ ಮಾಡ್ತಾ ಇದ್ದೀವಿ, ಉಜ್ಜಯಿ ಪ್ರಾಣಾಯಾಮನ ಮಾಡ್ತಾ ಇದ್ದೀವಲ್ವಾ, ಎಕ್ಸ್ಟ್ರಾ ಇನ್ನೊಂದು 3 ಹೇಳ್ತೀನಿ ಅಥವಾ 2 ಹೇಳ್ತೀನಿ. ಅದು ಮಾಡೋ ರೀತಿಯನ್ನು ತೋರಿಸ್ತೀನಿ. ಆಮೇಲಿಂದ ಇನ್ನೊಂದು 5 ನಿಮಿಷದಲ್ಲಿ ಅದು ಅಷ್ಟೂ ನಾವು ಪ್ರಾಕ್ಟೀಸ್ ಮಾಡೋಣ. ಫಸ್ಟ್ ಇಲ್ಲೊಂದು ಸರಿ ಮಾಡೋಣ. ನೀವು ಸಾಧ್ಯವಾದಷ್ಟು ಸಂಜೆ ಟೈಮು ಫ್ರೀ ಇರ್ತೀರಲ್ವಾ, ಒಂದು 20 ನಿಮಿಷ ಪ್ರಾಣಾಯಾಮವನ್ನು ಮಾಡಿ. ನಾನು ತೋರಿಸಿರ್ತಕ್ಕಂಥ 4 ಪ್ರಾಣಾಯಾಮ ಅಥವಾ 5 ಪ್ರಾಣಾಯಾಮವನ್ನು 5-5 ನಿಮಿಷ ಮಾಡಿದ್ರೆ ಸಾಕು. ಒಂದೊಂದನ್ನೆಷ್ಟು 5 ನಿಮಿಷ 5-5 ನಿಮಿಷ ನೀವು ಮಾಡೋದ್ರಿಂದ ಒಂದು 21 ಡೇಸ್ ಅಥವಾ 1 ಮಂತ್ ಟೈಮ್ ಇಟ್ಕೊಂಡು ಸ್ಟಾರ್ಟ್ ಮಾಡಿ. ಇವಾಗ ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ, ಏನೇನು ಹೆಲ್ತ್ ಇಶ್ಯೂಸ್ ಇದೆ. ಶುಗರ್ ಇದೆ, BP ಇದೆ, ಸ್ಕಿನ್ ಎಲ್ಲ ಟ್ಯಾನ್ ಆಗಿದೆ, ಮತ್ತು ರಿಂಕಲ್ಸ್ ಜಾಸ್ತಿ ಇದೆ ಮುಖದಲ್ಲಿ. ಆಮೇಲಿಂದ ಏಜಿಂಗ್ ಇದು ಇರುತ್ತಲ್ವ, ರಿಂಕಲ್ಸ್ ಅಂದರೆ ಏಜಿಂಗ್. ಈಗ 30 ವರ್ಷದವ್ರು ನೋಡಿದ್ರೆ ಅವರು ಒಂದು 50 ವರ್ಷದವ್ರ ಥರ ಕಾಣಿಸ್ತಿರ್ತಾರೆ ಅಲ್ವಾ, ಆ ಥರ ಇದೆ. ಏನೇನು ನಿಮಗೆ ಇಶ್ಯೂಸ್ ಇದೆ ಅದನ್ನೆಲ್ಲ ಒಂದ್ಸರಿ ನೋಟ್ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ಡಿಸಿಪ್ಲಿನಡ್ ಆಗಿ ಮಾಡಬೇಕು. ಇವತ್ತು ಮಾಡಿಬಿಟ್ಟು ಇನ್ನು 3 ದಿನ ಬಿಟ್ಟು ಮಾಡ್ತೀನಿ ಅಂದರೆ ಆಗಲ್ಲ. ಸಂಜೆನೇ ಮಾಡಿ, ಪರವಾಗಿಲ್ಲ. ಇಲ್ಲ ಬೆಳಿಗ್ಗೆ ಕ್ಲಾಸ್ ಮುಗಿದ್ಮೇಲೆ ನಿಮಗೆ ಟೈಮ್ ಇದೆ ಅಂದರೆ ಮತ್ತೆ ನೀಟಾಗಿ, ನಾನು ಸ್ವಲ್ಪ ಸ್ವಲ್ಪ ತೋರಿಸೋದಿಲ್ಲಿ, ನೀವು ಒಂದೊಂದನ್ನ ಎಷ್ಟು ಮಾಡಬೇಕು, 15 ಟೈಮ್ಸ್, 15 ರೌಂಡ್ ಅಂತಾರಲ್ಲ, ಆ ಥರ ನೀವು ಪ್ರತಿ ದಿವಸ ಮಾಡ್ತಾ ಹೋದ್ರೆ ಏನಾಗುತ್ತೆ, ನೀವು ಯಾವ ಹಾಸ್ಪಿಟಲ್ಗೆ ಹೋಗೋದು ಬೇಡ, ಅಷ್ಟು ಚೆನ್ನಾಗಿ ಆಗ್ತೀರ. ಹೇರು, ಸ್ಕಿನ್. ರಿಸಲ್ಟ್. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ನಾವು ಆಳಮೂಳ ಅಧ್ವಾನ ಸಿಕ್ಕಿದ್ದೆಲ್ಲ ತಿನ್ನೋದು, ಟೈಮ್ ಸೆನ್ಸ್ ಇಲ್ಲ, ಎದ್ದೇಳೋದೋ ಯಾವಾಗಲೋ, ಮಲ್ಕೊಳ್ಳೋದೋ ಯಾವಾಗಲೋ,
ಈಗ ಊಟ ಮಾಡಿ ಹೋಗಿರ್ತೀವಿ, ಇನ್ಯಾರೋ ಸ್ವಲ್ಪ ಬಾ ಊಟ ಮಾಡಿದ್ರೆ ಏನಾಯ್ತು, ನನಗೋಸ್ಕರ ನಿಮ್ಗೋಸ್ಕರ ತಿನ್ನದ, ಬೇರೆಯವ್ರಿಗೋಸ್ಕರ ತಿನ್ನದ ನೀವು? ನಮಗೋಸ್ಕರ. ನಮ್ಮ ಹೊಟ್ಟೆ ಹಾಳಾದ್ರೂ ಪರವಾಗಿಲ್ಲ, ಬೇರೆಯವ್ರು ಬೇಜಾರು ಮಾಡ್ಕೋತಾರೆ ಅಂತ ಅವ್ರ ಜೊತೆಲೂ ತಿನ್ನೋದು. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗಿ ಯಾರೋ ಕಾಫಿ ಕುಡಿತಿರ್ತಾರೆ, ಕುಡಿದ್ರೆ ತಿಂದ್ರೆ ಏನಾಯ್ತು, ಕುಡಿ ಒಂಚೂರು ಕುಡಿದ್ರೇನಾಗಲ್ಲ ಅಂತಾರೆ, ಅವ್ರ ಜೊತೆ ಮತ್ತೆ ಕಾಫಿ ಕುಡಿಯೋದು. ಆ ಥರ ಯಾರು ಮಾಡ್ತೀರಿ? ಹ್ಯಾಂಡ್ ರೈಸ್ ಮಾಡಿ, ಒಂದು ಸ್ವಲ್ಪ ಥಮ್ಸ್ ಅಪ್ ಕೊಡಿ, ನಾನು ಮಾಡ್ತೀನಿ ಅಂತ. ಈಗೇನು ಗೊತ್ತಾ, ಬೆಳಗ್ಗೆ ಎಕ್ಸಾಂಪಲ್, ಬೆಳಗ್ಗೆ ತಿಂಡಿ ತಿಂದು ಹೋಗಿರ್ತೀರ ಒಂದು 9 ಗಂಟೆಗೆ, ಯಾರ್ದೋ ಮನೆಗೆ ಹೋಗ್ತೀರಾ, ಅವರು ತಿಂಡಿ ಕೊಡ್ತಾರೆ, ಅವಾಗ ನೀವು ತಗೋತೀರಾ ತಗೊಳಲ್ವಾ? ಆಲ್ಮೋಸ್ಟು ಬೇಡ ಅಂತೀನಿ, ತಿನ್ಕೊಂಬಂದಿದ್ದೀನಿ ಬೇಡ ಅಂತೀರಿ, ಆದರೂ ಅವ್ರು ಬಿಡೋದಿಲ್ಲ. ಕೆಲವ್ರು ಇರ್ತಾರೆ, ಬೇಡ ಅಂದ್ರೂ ಪರವಾಗಿಲ್ಲ, ನಮ್ಮನೆಗೆ ಒಂಚೂರು ಯಾಕೆ, ನಾವು ಚೆನ್ನಾಗಿ ಮಾಡಲ್ವಾ, ಯಾಕೆ ನಾವು ನಿಮ್ಮ ಜಾತಿ ಅಲ್ವಾ, ನಾವು ಕ್ಲೀನ್ ಇಲ್ವಾ ಅಂತಾರ, ಏನು ಗೊತ್ತಾ, ಮ್ಯಾನಿಪ್ಯುಲೇಟ್ ಮಾಡ್ತಾರೆ ನಮ್ಮನ್ನು. ಅವಾಗ ಏನು ಅನ್ಸುತ್ತೆ ನಮಗೆ, ಅಯ್ಯೋ ನಾವು ತಿಂದಿಲ್ಲ ಅಂದ್ರೆ ಇವ್ರು ಬೇಜಾರು ಮಾಡ್ಕೋತಾರೆ ನಾವು ಬಿಡು ಅಂತೇಳಿ ಏನು ಮಾಡ್ತೀವಿ, 10 ಗಂಟೆಗೆ ಮತ್ತೆ ಒಂದ್ಸರಿ ತಿಂಡಿ ತಿನ್ನೋದು. ಅದೇನು ನಮ್ಮದು ಹೊಟ್ಟೆನ ಏನದು? ಅದಕ್ಕೊಂದು ಕೆಪಾಸಿಟಿ ಇದೆ ಕರಗ್ಸಕ್ಕೆ, ಇದು ಮಾಡೋಕ್ಕೆ ಅಲ್ವಾ? ಅಲ್ಲಿಂದ ನೆಕ್ಸ್ಟ್ ಇನ್ಯಾವುದಕ್ಕೋ ಇನ್ನೆಲ್ಗೋ ಹೋಗ್ತೀರಾ ಒಂದು 11 ಗಂಟೆಗೆ, ಅವರೊಂದು ತಿಂಡಿ ಬೇಡ 2 ಸರಿ ತಿಂದಿದ್ದೀನಿ ಅಂತಂದಾಗ ಅವ್ರೇನು ಮಾಡ್ತಾರೆ, ಒಂದು ಕಾಫಿನೋ ಟೀನೋ ಬಿಸ್ಕೆಟೋ ರಸ್ಕೋ ಏನೋ ಕೊಡ್ತಾರೆ, ಅದನ್ನು ತಿನ್ನೋದು ಅಲ್ವಾ? ಗ್ಯಾಪ್ ಕೊಡಬೇಕು. ಗ್ಯಾಪ್ ಕೊಡೋದ್ರಿಂದ ನಮಗೆ ಅಟ್ಲೀಸ್ಟ್ ಅದು ಕರಗಿಸೋಷ್ಟಾದ್ರೂ ಗ್ಯಾಪ್ ಕೊಡಬೇಕಲ್ವಾ? ಊಟ, ಉಸಿರಾಟ, ನಿದ್ದೆ, ಇದು ಮೂರನ್ನ ಕರೆಕ್ಟಾಗಿ ನೀವು ಮೇಂಟೈನ್ ಮಾಡಿಬಿಟ್ರೆ ಎಲ್ಲಿಗೂ ಹೋಗೋ ಹಾಗಿಲ್ಲ. ಅಷ್ಟು ಚೆನ್ನಾಗಿ ಅದ್ಭುತವಾದಂಥ ಜೀವನವನ್ನು ಮಾಡ್ಬೋದು. ಕೆಲವೊಂದ್ಸರಿ ನಮ್ಗೆ ಹೆಂಗಾಗುತ್ತೆ ಅಂದರೆ, ಬಿಟ್ಟರೆ ಸಿಕ್ಕಲ್ಲ ಇದು, ಮತ್ತೆ ನೀವು ಈ ಥರ ಊಟ ಸಿಗಲ್ವೇನೋ ಅನ್ನೋಷ್ಟು ಲೆವೆಲಿಗೆ ತಿಂದು ಹೊಟ್ಟೆನ ಹಾಳು ಮಾಡಿಕೊಂಡು ಏನು ಮಾಡ್ತೀವಿ, ಅದು ಕರಗಿಸೋಷ್ಟು ಶಕ್ತಿ ಬೇಕಲ್ವ, ಅಷ್ಟು ನಾವು ಪವರ್ ಕೊಡೋದೇ ಇಲ್ಲ, ಅದಕ್ಕೆ ಟೈಮೇ ಕೊಡೋದಿಲ್ಲ, ಮತ್ತೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಮೇಲಿಂದ ಮೇಲೆ ತುಂಬ್ತಾ ಇರೋದು. ಯಾರೋ ಬೇಜಾರು ಮಾಡ್ಕೋತಾರೆ ಅಂತ ನಿಮ್ಮ ಹೊಟ್ಟೆಗೆ ತಿಂದರೆ ಕಷ್ಟ ಆಗೋದು ಯಾರಿಗೆ? ನಿಮಗೆ ಅಲ್ವಾ? ಇನ್ನೊಂದು, ಮನೆಯಲ್ಲಿ ಮಕ್ಕಳಿರ್ತಾರೆ, ಇದು ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಇದು ಸಖತ್ತಾಗಿ ಎಲ್ಲರೂ ಮಾಡಿರ್ತೀರ ಇದನ್ನು. ಮಗು ಇರುತ್ತೆ ಒಂದು ಚಿಕ್ಕದೋ ದೊಡ್ಡದೋ ಯಾವುದೋ, ಅದು ಒಂದು 4 ತುತ್ತು ಬಿಟ್ಟೋಗಿರುತ್ತೆ, ಅಮ್ಮ ನಂಗೆ ಸಾಕು ಅಂತ. ಅದನ್ನೇನು ಮಾಡ್ತೀವಿ, ನಾವು ತಿಂತೀವಿ. ಗಂಡ ಅರ್ಜೆನ್ಸಿನಲ್ಲಿ ಇರ್ತಾನೆ, ಹಾಕಿದ್ದು ಒಂದು 2 ಚಪಾತಿ ಹಾಕಿದ್ರೆ 1.5 ತಿಂದು ಅರ್ಧ ಬಿಟ್ಟೋಗಿರ್ತಾನೆ, ಆ ಅರ್ಧ ಚಪಾತಿನೂ ತಿಂತೀವಿ. ಆಮೇಲೆ ನಮ್ಮದು ಕೋಟ ಏನಿರುತ್ತೆ ಮಾಮೂಲಿ ನಾವು ತಿನ್ನೋದು, ಅದನ್ನು ತಿಂತೀವಿ. ಈ ಥರ ಯಾರು ಮಾಡ್ತಿದ್ದೀರಿ? ಬಿಟ್ಟರೆ ವೇಸ್ಟ್ ಆಗುತ್ತೆ, ಬಿಸಾಡಿದ್ರೆ ವೇಸ್ಟ್ ಆಗುತ್ತೆ, ಈ ಥರ ಆಲ್ಮೋಸ್ಟ್ ಎಲ್ರು ಮಾಡ್ತಾರೆ. ಎಲ್ಲರೂ ಮಾಡ್ತೀರಿ. ನಾನು ಮಾಡ್ತಾ ಇದ್ದೆ ಒಂದು ಟೈಮಲ್ಲಿ, ಹೌದು, ಎಲ್ರು ಮಾಡ್ತಾರೆ ಕೆಲಸ. ಅಲ್ವಾ? ಎಲ್ಲರೂ ಬಿಟ್ಟು ತಿನ್ನೋದು ನೀವಾದರೆ ನೀವೇನು ಮನುಷ್ಯರ, ಕಸದ ತೊಟ್ಟಿನ? ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ ಫಸ್ಟು, ನಿಮ್ಗೆ ಇಷ್ಟ ಆಗೋದು ತಿನ್ನಿ, ವೇಸ್ಟ್ ಆಗೇ ಆಗುತ್ತೆ. ಆವಾಗ ಏನು ಮಾಡಬೇಕು, ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಡ್ಬೇಕು, 2 ಹಾಕ್ಬಾರ್ದು. ಅವ್ರು 1.5 ತಿಂತಾರೆ ಅಂದರೆ ಅರ್ಧ ಇದು ಮಾಡಿಬಿಟ್ಟು ಹಾಕಿ. ಯಾಕೆ ಎಲ್ಲರೂ ಬಿಟ್ಟುದನ್ನ ತಿಂತೀರಾ? ಮಕ್ಕಳಿರ್ಬೋದು, ಗಂಡ ಇರ್ಬೋದು, ಬಟ್ ನಾವು ನಮ್ಮ ಹೆಲ್ತನ್ನು ಕೂಡ ನೋಡ್ಕೋಬೇಕಲ್ವ? ನಾವು ಹೆಲ್ದಿಯಾಗಿದ್ದರೆ, ಚೆನ್ನಾಗಿದ್ರೆ, ಆರೋಗ್ಯವಾಗಿದ್ದರೆ ಬೇರೆಯವ್ರನ್ನ ಖುಷಿ ಖುಷಿಯಾಗಿ ನೋಡ್ಕೋಬೋದು, ಹೌದಲ್ವಾ? ಸೊ ಹಾಗಾಗಿ ಊಟದ ಮೇಲೆ ಹಿಡಿತಾ ಇರಲಿ. ಒಂದು ಊಟಕ್ಕಿಂತ ಇನ್ನೊಂದು ಊಟಕ್ಕೆ ಅಟ್ಲೀಸ್ಟ್ 8ರಿಂದ 16 ಅವರ್ ಗ್ಯಾಪ್ ಅಂತಂದರೆ, ಈಗ ಬೆಳಿಗ್ಗೆ ನಾವು 10 ಗಂಟೆಗೆ ತಿಂದರೆ, ಈಗ ಮಧ್ಯಾಹ್ನ ಊಟ ಮಾಡೋದು ತುಂಬ ಜನಕ್ಕೆ ಅಭ್ಯಾಸ ಇದೆ, ಕ್ರಮೇಣ ನೀವು ಬಿಡಬಹುದು, ಕಷ್ಟ ಏನಾಗಲ್ಲ. ಊಟದ ಬದಲು ಏನಾದ್ರು ಸಣ್ಣದಾಗಿ ಸ್ನ್ಯಾಕ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ, ಸ್ವಲ್ಪ ದಿವಸ ಸ್ನ್ಯಾಕ್ಸಿಗೆ ಸೆಟ್ ಆದಮೇಲೆ ಸ್ವಲ್ಪ ಫ್ರೂಟ್ಸ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ, ಅದಾದಮೇಲೆ ಸ್ವಲ್ಪ ಏನಾದ್ರು ಸಣ್ಣ ಪುಟ್ಟ ಜ್ಯೂಸ್ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿ, ಕ್ರಮೇಣ ಮಧ್ಯಾಹ್ನದ ಊಟವನ್ನು ತ್ಯಜಿಸ್ಬಿಡಿ. ನಾವು ಮಾಡುವಂಥ ಕೆಲಸಕ್ಕೆ ನಮಗೆ 2 ಟೈಮ್ ಊಟ ಸಾಕು, 3 ಟೈಮ್ ತಿನ್ನೋಂಥ ಅವಶ್ಯಕತೆ ಇಲ್ಲ. 9 ತುಂಡೋನು ಯೋಗಿ, 2 ತುಂಡೋನು ಭೋಗಿ, 3 ತುಂಡೋನು ರೋಗಿ, 4 ತುಂಡೋನು ಕೆಲವ್ರು 4 ಟೈಮು ತಿಂತಾ ಇರ್ತಾರೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸು, ರಾತ್ರಿ ಊಟ. ಯಾರು ಹೇಳಿದ್ದು ಇಷ್ಟೊಂದು 3 ಅವರ್ಗೂ ತಿನ್ನಬೇಕು ಅಂತ? ಯಾರೂ ಹೇಳಿಲ್ಲ. ಅದೆಲ್ಲ ಅಲೋಪತಿಕ್ ಡಾಕ್ಟ್ರುಗಳಿರೋದು. ಗ್ಯಾಪ್ ಕೊಡಬೇಡಿ, ಗ್ಯಾಸ್ಟ್ರಿಕ್ ಆಗುತ್ತೆ, ಅದಾಗುತ್ತೆ, ಒಂದೇ ಸರಿ ತಿನ್ನಬೇಡಿ, ತಿಂತಾ ಇರಿ ಅಂತ ಹೇಳ್ತಾರಲ್ವ ಕೆಲವು ಡಾಕ್ಟ್ರು. ಆ್ಯಕ್ಚುಲಿ ನಮ್ಮ ಆಯುರ್ವೇದದ ಪದ್ಧತಿಯಲ್ಲಿ ಅದಿಲ್ಲ. 9 ತುಂಡೋನು ಅಂದರೆ 24 ಗಂಟೆಯಲ್ಲಿ ಒಂದೇ ಸರಿ ಊಟ ಮಾಡ್ತಾನಲ್ಲ ಅವನು ಯೋಗಿ, 2 ಸರಿ ಊಟ ಮಾಡೋನು ಭೋಗಿ, ಎಲ್ಲ ಭೋಗಗಳನ್ನು ಅನುಭವಿಸ್ತಾನೆ ಅಂತ. 3 ಸರಿ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ ಅಂದರೆ ಅವನು ಖಂಡಿತ ರೋಗಿ. ಸೊ ಹಾಗಾಗಿ ನಾನು ಕೂಡ ಫಸ್ಟ್ 3 ಟೈಮ್ ಊಟ ಮಾಡ್ತಾಯಿದ್ದೆ. ಯಾವಾಗ 2 ಊಟಕ್ಕೆ ತಂದೆ ನನ್ನ ಪದ್ಧತಿನ, ಆವಾಗ ನನ್ನ ಹೆಲ್ತಲ್ಲಿ ತುಂಬ ಸುಧಾರಣೆ ಆಯಿತು. ನೀವು ನಂಬ್ತೀರಾ, ನನಗೆ ಬೆಳಿಗ್ಗೆ ಎದ್ದು ಹೆಜ್ಜೆ ಹಿಂಗೆ ಊರಕ್ಕೆ ಆಗ್ತಾ ಇರಲಿಲ್ಲ. ಇಮಿಡಿ ಏನಿದೆ
ಅದು ಒಂದು ಅರ್ಧ ಇಂಚು ಹೊರಗಡೆ ಬಂದಿತ್ತು ಇಮ್ಮಡಿ. ಅದು ಒಂಥರ ಏನೋ ಹೆಲ್ತ್ ಇಶ್ಯೂ, ಅದು ಕಾಯಿಲೆ, ಅದು ಮೂಳೆ ಏನೋ ಹೊರಗಡೆ ಬರೋದು. ಇಮ್ಮಡಿ ನಂದು ಹಿಂದೆ ಹೊರಗಡೆ ಬಂದಿತ್ತು ಮೂಳೆ. ಕಾಲು ಊರಿದ್ರೆ ಸಾಯೋವಷ್ಟು ಪೇನ್ ಆಗ್ತಾ ಇತ್ತು ನನಗೆ. ಬೆಳಿಗ್ಗೆ ಎದ್ದು ನೆಲಕ್ಕೆ ಹೆಜ್ಜೆನೆ ಊರಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ಪೇನ್ ಆಗ್ತಾ ಇತ್ತು ನನಗೆ. ಕ್ರಮೇಣ ಎಕ್ಸಸೈಸ್ ಎಲ್ಲ ಮಾಡಿ ಪ್ರಾಣಾಯಾಮ ಮಾಡ್ತಾ 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 ಈಗ ಅದೆಲ್ಲೋಯ್ತು ಗೊತ್ತಿಲ್ಲ. ಬೆಳಿಗ್ಗೆ ಎದ್ದ ನನಗೊಂದ್ಸರಿ ಅಳುಗಳು ಬಂದ್ಬಿಡೋದು, ಹೆಂಗಪ್ಪ ಕಾಲು ಊರೋದು ನಾನು ಅಂತ. ಕಾಲು ಏನು ಪೆಟ್ಟಾಗಿಲ್ಲ, ಏನು ಇಲ್ಲ, ಆದ್ರೆ ಊರಕ್ಕೆ ಆಗ್ತಾ ಇರಲಿಲ್ಲ. ಹಿಂಗೆ ಊರಿದ್ರೆ ಸಾಕು ಫುಲ್ಲು ಪಾದ ನೋವಾಗ್ತಾ ಇತ್ತು. ಕ್ರಮೇಣ ಇದನ್ನೆಲ್ಲ ಅಳವಡಿಸ್ಕೊಂಡ್ಮೇಲೆ ಕಮ್ಮಿ ಆಗ್ತಾ 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 ಈಗ ಅದು ಏನಂತಾನೆ ಗೊತ್ತಿಲ್ಲ. ಎಷ್ಟು ನಡೆದ್ರು ಎಲ್ಲೂ ಏನು ನೋವಾಗಲ್ಲ, ಪಾದ ಆರಾಮಾಗಿದ್ದೀನಿ ಈಗ. ಸೊ 2 ಊಟಗಳನ್ನ ಮತ್ತೆ ರಾತ್ರಿ ಊಟದಿಂದ ನಾಳೆ ಬೆಳಿಗ್ಗೆ ನೀವು ತಿಂತೀರಲ್ಲ, ಅದಕ್ಕೆ 16 ಅವರ್ ಗ್ಯಾಪ್ ಕೊಡಬೇಕು. 16 ಅವರ್ ಯಾಕೆ ಗ್ಯಾಪ್ ಕೊಡಬೇಕು ಅಂದರೆ, ನಮ್ಮ ಬಾಡಿನಲ್ಲಿ ಏನಾದ್ರು ಕ್ಯಾನ್ಸರ್ ಸೆಲ್ಸು ಅಥವಾ ಬೇರೆ ಬೇರೆ ಏನಾದ್ರು ಸೆಲ್ಸ್ ಇರ್ತಾವಲ್ಲ, ಅದಕ್ಕೆ ನಾವು ಊಟ ತಿಂದಾಗ ಅದಕ್ಕೆ ಕೂಡ ಆಹಾರ ಸಿಗುತ್ತೆ ಅಲ್ವಾ. ಆಹಾರ ಸಿಕ್ಕಿದಾಗ ಏನಾಗುತ್ತೆ, ಅದು ಆಹಾರವನ್ನು ತಿನ್ನುತ್ತೆ, ಅದರ ಸಂತಾನವನ್ನ ಉತ್ಪತ್ತಿಯನ್ನು ಜಾಸ್ತಿ ಮಾಡುತ್ತೆ. ಕ್ಯಾನ್ಸರ್ ಗೆಡ್ಡೆ ಇದೆ ಅಂತಾರೆ ನೋಡಿ, ಅದೇನು ಮಾಡುತ್ತೆ, ತಿಂದು ಅದು ಮತ್ತೆ 2 ಮಕ್ಳನ್ನ ಹಾಕತ್ತೆ, 4 ಮಕ್ಳು ಅಂದರೆ ಸ್ಪ್ರೆಡ್ ಆಗುತ್ತೆ. ಜಾಸ್ತಿ ಜಾಸ್ತಿ ಆಗಿ 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 ಕ್ಯಾನ್ಸರ್ನ ವೈರಸ್ ಏನಿರ್ತವೆ ಅದರದ್ದು ಸಂಖ್ಯೆ ಜಾಸ್ತಿ ಆಗಕ್ಕೆ ಹೆಲ್ಪ್ ಆಗುತ್ತೆ. ನೀವು ಯಾವಾಗ 16 ಅವರ್ ಗ್ಯಾಪ್ ಕೊಡ್ತೀರಿ, ಅವಾಗ ಏನಾಗುತ್ತೆ, ಆ ಊಟಗಳಿಲ್ಲದೆ ಆಲ್ಮೋಸ್ಟ್ ನಮಗೆ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಕಮ್ಮಿ ಆಗುತ್ತೆ. 8 ಅವರಲ್ಲಿ ಅವಕ್ಕೆ ಊಟ ಬೇಕೇ ಬೇಕು. 12 ಅವರ್ ಅಷ್ಟೊತ್ತಿಗೆ ಅವಕ್ಕೆ ಊಟ ಇಲ್ಲದೆ ಸಾಯುವಂಥ ಸ್ಥಿತಿ ಬರುತ್ತೆ. 16 ಅವರ್ ನೀವು ಗ್ಯಾಪ್ ಕೊಟ್ಟಾಗ ಏನಾಗುತ್ತೆ, ಕ್ಯಾನ್ಸರ್ನ ಕಣಗಳು ಜಾಸ್ತಿ ಸತ್ತೋಗ್ತಾ 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 ಕ್ರಮೇಣ ನಮ್ಮಲ್ಲಿ ಏನಾದರೂ ಇನ್ನು ಮುಂದೆ ಬರುವಂಥದ್ದಿದ್ರೆ ಅಥವಾ ಆಲ್ರೆಡಿ ಇದ್ದರೆ ಕ್ಯಾನ್ಸರನ್ನು ಕೂಡ ಗುಣ ಮಾಡ್ಕೋಬಹುದು ನಮ್ಮ ಆಹಾರ ಪದ್ಧತಿಯಿಂದನೇ. 16 ಅವರ್ ಗ್ಯಾಪ್ ಕೊಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಸ್ಪೆಷಲಿ ನಾನೇನು ಮಾಡ್ತೀನಿ, ಸಂಜೆ 6:30ಗೆ ಊಟ ಮಾಡ್ತೀನಿ. 6:30ಯಿಂದ ಬೆಳಿಗ್ಗೆ 6:30ಗೆ ಎಷ್ಟಾಯಿತು, 12 ಅವರ್ ಆಯ್ತಲ್ವಾ. ಆಮೇಲೆ 7:30, 8:30, 9:30, 10:00ವರೆಗೆ ನಾನು ತಿಂಡಿ ತಿನ್ನೋದು. ಅಲ್ಲಿಗೆ ಎಷ್ಟು ಅವರ್ ಆಯಿತು, 12, 4, 16 ಅವರ್ ಗ್ಯಾಪ್ ಕೊಡ್ತೀವಿ. ಅವಾಗ ಏನಾಗುತ್ತೆ, ಬಾಡಿನೂ ಫಿಟ್ ಆಗುತ್ತೆ, ಕೊಬ್ಬು ಕರಗುತ್ತೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಬೇರೆ ಏನಾದರೂ ಕಾಯಿಲೆಗಳ ಕಣಗಳಿದ್ರೆ ಆ ಕಣಗಳು ಕೂಡ ಸತ್ತೋಗ್ತವೆ. ಕ್ರಮೇಣ ನಮ್ಮಲ್ಲಿ ಯಾವುದೇ ಥರದ ರೋಗಗಳಿಲ್ಲದೆ ನಾವು ಹೆಲ್ದಿಯಾಗಿ ಬದುಕ್ಬೋದು. ಓಕೆ, ಉಸಿರಾಟವನ್ನು ಆದಷ್ಟು ಬಸ್ಸಲ್ಲಿ ಕೂತಾಗ ಅಲ್ಲಿ ಇಲ್ಲಿ ಕೂತಾಗ ಮಾತಾಡುವಾಗ ನಮಗೆ ಗೊತ್ತಿರೋದಿಲ್ಲ. ಯಾವಾಗ ಯಾವಾಗ ನೀವು ಫ್ರೀಯಾಗಿ ಇರ್ತೀರ ಅವಾಗೆಲ್ಲ ಆದಷ್ಟು ನಿಧಾನವಾಗಿ, ನಿಮ್ಮ ಗಮನಕ್ಕೆ ಬರುತ್ತಲ್ವ ನಾನು ನಿಧಾನಕ್ಕೆ ಉಸಿರಾಡಬೇಕು ಅಂದಾಗೆಲ್ಲ ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಹಿಂಗೆ ನಿಧಾನವಾಗಿ ಉಸಿರು ತಗೊಂಡು ನಿಧಾನವಾಗಿ ಬಿಡೋದನ್ನ ಪ್ರಾಕ್ಟೀಸ್ ಮಾಡ್ತಾ 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 ದಿನದಲ್ಲಿ 1 ಅವರ್, 2 ಅವರ್, 3 ಅವರ್ಸ್ ಹಂಗೆ ಮಾಡ್ತಾ ಮಾಡ್ತಾ ಏನಾಗುತ್ತೆ, ನಿಮಗೆ ಅಭ್ಯಾಸ ಆಗೋಗುತ್ತೆ. ವಿತಿನ್ 3 ಮಂತಲ್ಲಿ ನೀವು ನಿಧಾನಕ್ಕೆ ಉಸಿರಾಡೋದನ್ನ ಅಭ್ಯಾಸ ಮಾಡ್ಕೊಂಡ್ಬಿಡ್ತೀರಿ. ಆವಾಗ ನಿಮಗೆ ಏನೇ ಕಾಯಿಲೆ ಇರಲಿ, ಏನೇ ಸಮಸ್ಯೆ ಇರಲಿ, ನಿಮಗೆ ಮಾಯ ಆಗೋಗುತ್ತೆ. ಅದು ಗೊತ್ತೇ ಇಲ್ಲ, ನಿಮ್ಗೆ ಇತ್ತಂತಾನೆ ಗೊತ್ತಿಲ್ಲ, ಅಷ್ಟು ಚೆನ್ನಾಗಿ ಹೊಟ್ಟೋಗುತ್ತೆ, ಕಾಯಿಲೆಗಳು ಬರೋದೇ ಇಲ್ಲ. ಅಷ್ಟು ಚೆನ್ನಾಗಿ ಪ್ರಾಣಾಯಾಮದಲ್ಲಿ ರಿಸಲ್ಟನ್ನ ತಗೋಬಹುದು. ಓಕೆನಾ. ಈಗ ಫಸ್ಟ್ ನೀವು ಪ್ರಾಣಾಯಾಮ ಮಾಡ್ಬೇಕಾದ್ರೆ ಒಂದು ಪ್ರೊಸೀಜರ್ ಇದೆ. ಈಗ ನಾನು ಇಲ್ಲಿ ಮಾಡಿಸ್ತಾ ಇರೋದು ಜಸ್ಟ್ ನಿಮಗೆ ಮೆಂಟಲ್ ರಿಲೀಫಿಗೆ ಸಣ್ಣ ಸಣ್ಣದು 1-2 ಮಾಡಿಸ್ತಾ ಇದ್ದೀನಿ ಅಷ್ಟೇನೆ. ಕರೆಕ್ಟಾಗಿ ನೀವು ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡ್ತೀನಿ ಅಂತಂದರೆ ಫಸ್ಟಿಗೆ ನೀವೇನು ಮಾಡಬೇಕು, ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಕರಿತೀವಿ ಇದನ್ನು. ಏನು ಭಸ್ತ್ರಿಕಾ ಅಂದರೆ, ನೀವು ಉಸಿರು ತಗೋಬೇಕಾದ್ರೆ ಫಸ್ಟಿಗೆ ಈ ಪ್ರಾಣಾಯಾಮದಿಂದ ಸ್ಟಾರ್ಟ್ ಮಾಡಬೇಕು. ಉಸಿರನ್ನ ತಗೋಬೇಕಾದ್ರೆ ಹಿಂಗೆ 2 ಕೈ ಓಪನಿಂದ ಮೇಲೆ ಎತ್ತಬೇಕು, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲೆ ಎತ್ತಬೇಕು. ವಾಪಸ್ ಉಸಿರು ಬಿಡ್ಬೇಕಾದ್ರೆ ಕೆಳಗಡೆ ಕೆಳಗಡೆ ಉಸಿರು ಬಿಡ್ಬೇಕಾದ್ರೆ ಫಾಸ್ಟಾಗಿ ಈ ಮುಷ್ಟಿನ ಕಟ್ಟಬೇಕು, ಮತ್ತೆ ಓಪನ್ ಮಾಡಬೇಕು, ಕೆಳಗಡೆ ಬಿಡ್ಬೇಕಾದ್ರೆ ಕಟ್ಟಬೇಕು. ಫುಲ್ ಎಷ್ಟಾಗುತ್ತೆ ಅಷ್ಟು ಮೇಲೆ ತಗೋಬೇಕು. ಈ ಥರ ಮೇಲೆ ಇದನ್ನು ಉಸಿರನ್ನ ಸ್ವಲ್ಪ ಫಾಸ್ಟಾಗಿ ತಗೋಬೇಕು, ಫಾಸ್ಟಾಗಿ ಬಿಡಬೇಕು. ಆದ್ರ ಮುಖಾಂತರ ನಿಮ್ಮ 2 ಮೂಗಿನ ಹೊಳ್ಳೆಗಳು ಓಪನ್ ಆಗುತ್ತೆ, ಒಳಗಡೆ ಇರುವಂಥ ನೆಗೆಟಿವಿಟಿ ಎಲ್ಲ ಹೊರಗೆ ಬರುತ್ತೆ. ಮತ್ತೆ ಬ್ಲಾಕೇಜಸ್ ಇರುತ್ತೆ ಗೊತ್ತಾ, ರಕ್ತನಾಳಗಳು ರಕ್ತ ಎಪ್ಪುಗಟ್ಟಿರುತ್ತೆ ಒಳಗಡೆ, ಅದೆಲ್ಲ ನಿಮಗೆ ಓಪನ್ ಆಗುತ್ತೆ ಈ ಭಸ್ತ್ರಿಕಾ ಮಾಡೋದ್ರಿಂದ. ಇದಕ್ಕೆ ಭಸ್ತ್ರಿಕಾ ಅಂತ ಕರಿತೀನಿ. ಹಿಂಗೆ ಮೇಲೆ ಜೋರಾಗಿ ಫೋರ್ಸಾಗಿ ಉಸಿರು ತಗೊಳ್ಳೋದು, ಕೈಗಳೆರಡನ್ನು ಮೇಲೆ ಎತ್ತೋದು, ಕೆಳಗಡೆ ಬಿಡಬೇಕಾದ್ರೆ ಮುಷ್ಟಿ ಮಾಡಿ ಹಿಂಗೆ ಬಿಡೋದು. ಮೇಲೆ ಎತ್ತಬೇಕಾದ್ರೆ ಕೈ ಓಪನ್ ಇಟ್ಕೋಬೇಕು, ಕೆಳಗಡೆ ಬರಬೇಕಾದ್ರೆ ಮುಷ್ಟಿ ಆಗಬೇಕು. ಇದು ಭಸ್ತ್ರಿಕಾ. ಇದನ್ನು ಎಷ್ಟು ಸರಿ ಮಾಡಬೇಕು, 15 ರೌಂಡ್ ಮಾಡಬೇಕು. ಅಂದರೆ 1, 2 ಈ ಥರ 15 ರೌಂಡ್ ಮಾಡಬೇಕು ಪ್ರತಿ ದಿವಸ. ಇದಾದಮೇಲೆ ಕಪಾಲಭಾತಿ ಅಂತ ಇದೆ ಒಂದು. ಕಪಾಲಭಾತಿ ಅಂತಂದರೆ ನಿಧಾನವಾಗಿ ಉಸಿರು ತಗೊಳ್ಳೋದು. ಇದನ್ನು ಮಾಡಬೇಕಾದ್ರೆ ನೀವು ಕಶ್ಯಪ ಮುದ್ರೆನಾದರೂ ಹಾಕಿ, ಇಲ್ಲ ಚಿನ್ ಮುದ್ರೆ.
ಧ್ಯಾನದ ಮುದ್ರೆ ಅಂತೀವಲ್ಲ, ಚಿನ್ ಮುದ್ರೆ. ಹೆಬ್ಬೆರಳು ಮತ್ತೆ ತೋರ್ಬೆರಳನ್ನ ಜಾಯಿಂಟ್ ಮಾಡಿ ಕೂತ್ಕೊಂಡು ನಿಧಾನವಾಗಿ ಉಸಿರನ್ನು ತಗೊಳ್ಳಿ. ಸ್ವಲ್ಪ ಸ್ವಲ್ಪ ಆಗಿ ಉಸಿರನ್ನ ಬಿಡಬೇಕು. ಉಸಿರು ಬಿಡ್ಬೇಕಾರೆ ಅದು ಹಿಂಗೆ ಸ್ವಲ್ಪ 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 ಫೋರ್ಸ್ ಆಗಿ ಉಸಿರು ಬಿಡ್ಬೇಕು. ಅಂದ್ರೆ ಹೊಟ್ಟೆ ಒಳಗೆ ಹೊರಗೆ ಒಳಗೆ ಹೊರಗೆ ಒಳಗೆ ಹೊರಗೆ ಹೋಗ್ತಾ ಇರಬೇಕು. ಇದು ಕಪಾಲಭಾತಿ. ಇದನ್ನ ಕೂಡ ಮಾಡೋದ್ರಿಂದ ನಿಮಗೆ ಮೆನ್ಸಸ್ ಪ್ರಾಬ್ಲಮ್ ಏನಿರುತ್ತೆ, ಹೊಟ್ಟೆಗೆ ಸಂಬಂಧ ಕಾಯಿಲೆಗಳೇನಿರ್ತವೆ ಅದೆಲ್ಲ ಕಮ್ಮಿ ಆಗುತ್ತೆ. ಆಮೇಲಿಂದ ಲೇಡೀಸಿಗೆ ಸ್ಪೆಷಲಿ ತುಂಬ ಹೆಲ್ಪ್ ಆಗುತ್ತೆ ಇದು. ಹೊಟ್ಟೆ ಬೊಜ್ಜು ಕರಗಿಸುತ್ತೆ. ಆಮೇಲಿಂದ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ, ಇದು ಗರ್ಭಕೋಶಕ್ಕೆ ಸಂಬಂಧಪಟ್ಟಂಥದ್ದು ಏನಾದ್ರು ಇದ್ದರೆ ಗುಣ ಆಗುತ್ತೆ. ಇದನ್ನ ಕೂಡ ಮಾಡಬಹುದು ಕಪಾಲಭಾತಿ. ಇದು ಫಸ್ಟು ಭಸ್ತ್ರಿಕಾ ಮಾಡಬೇಕು, ಆಮೇಲೆ ಕಪಾಲಭಾತಿ ಮಾಡಬೇಕು. ಇದಾದಮೇಲೆ ಭ್ರಮರಿಯನ್ನು ಮಾಡಬೇಕು. ಇದು ಮಾಡಬೇಕಾದ್ರೆ ಮಧ್ಯ ಮಧ್ಯದಲ್ಲಿ ಅರ್ಧದಿಂದ 1 ನಿಮಿಷ ಗ್ಯಾಪನ್ನು ಕೊಟ್ಟು ಮತ್ತೆ ರಿಲ್ಯಾಕ್ಸ್ ಮಾಡಿ ಬಾಡಿ ರಿಲ್ಯಾಕ್ಸ್ ಆದಮೇಲೆ 2ನೇ ಪ್ರಾಣಾಯಾಮವನ್ನು ಸ್ಟಾರ್ಟ್ ಮಾಡಬೇಕು. ಓಕೆನಾ? ಇದು ಇವಾಗ ಹೇಳ್ತಾ ಇರೋದು ಗೊತ್ತಾಗ್ತಿಲ್ಲ ಅಂದರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಯೂಟ್ಯೂಬಲ್ಲಿ ಇರುತ್ತೆ. ಅದನ್ನ ಹಾಕೊಂಡು ಮತ್ತೊಂದ್ಸರಿ ಕೇಳಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ. ಇದಾಯಿತು, ಏನಪ್ಪ ಇದು, ಭಸ್ತ್ರಿಕಾ ಆಯಿತು, ಕಪಾಲಭಾತಿ ಆಯಿತು. ಇವೆರಡು ಪವರ್ಫುಲ್ ಪ್ರಾಣಾಯಾಮಗಳು ನಮ್ಮ ಬಾಡಿಯಲ್ಲಿರುವಂಥ ನರನಾಡಿಯನ್ನು ಇದು ಮಾಡುತ್ತೆ. ಅದಾದಮೇಲೆ ಭ್ರಮರಿ ಪ್ರಾಣಾಯಾಮವನ್ನು ಕೂಡ ನೀವು ಎಷ್ಟು ಸರಿ ಮಾಡಬೇಕು? 5ರಿಂದ 10 ಸರಿ, 10 ರೌಂಡ್, 5ರಿಂದ 10 ರೌಂಡನ್ನ ಮಾಡಬೇಕು. ಭ್ರಮರಿ ಅಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ ನೋಡಿ. ಇದನ್ನ ಹಿಂಗೂ ಮಾಡ್ಬೋದು, ಇಲ್ಲ ಕಶ್ಯಪ ಮುದ್ರೆನ ಹಾಕ್ಕೊಂಡು ಸುಮ್ಮನೆ ಉಸಿರನ್ನ ಹೇಳ್ಕೊಂಡು ಕಶ್ಯಪ ಮುದ್ರೆ ಅಥವಾ ಚಿನ್ ಮುದ್ರೆನ ಹಾಕಿ ಹಿಂಗೆ ಆರಾಮಾಗಿ ಹಿಂಗೆ ಕೂತ್ಕೊಳ್ಳೋದು. ನಮ್ಮ ತೊಡೆ ಮೇಲೆ ಕೈಯನ್ನು ಇಟ್ಕೊಂಡು ದೀರ್ಘವಾದ ಉಸಿರನ್ನ ತಗೊಂಡು ಏನು ಮಾಡಬೇಕಪ್ಪ ಅಂತಂದರೆ, ದೀರ್ಘವಾದ ಉಸಿರನ್ನ ತಗೊಂಡು ಬಿಡಬೇಕಾದ್ರೆ ಇಲ್ಲಿ ಸೌಂಡ್ ಮಾಡಬೇಕು. ಥೈರಾಯ್ಡ್ ಏನಾದ್ರು ಇದ್ದರೆ ಇದು ಮಾಡೋದ್ರಿಂದ ಗುಣ ಆಗುತ್ತೆ. ಯಾರಿಗಾರು ಥೈರಾಯ್ಡ್ ಇದ್ದರೆ ಖಂಡಿತ ಇದನ್ನು ಮಾಡಿ. ಉಸಿರು ಬಿಡಬೇಕಾದ್ರೆ ದುಂಬಿಯ ನಾದವನ್ನು ಮಾಡಬೇಕು. 2 ಥರ ಇದೆ, ಇದು ಎರಡು ಹೇಳ್ಕೊಡ್ತೀನಿ. ಉಸಿರು ಇಲ್ಲಿ ಬಿಡ್ತಾ ಇರಬೇಕು, ಇಲ್ಲಿ ದುಂಬಿಯ ಸೌಂಡನ್ನು ಮಾಡ್ತಾ ಇರಬೇಕು ಅಂತ. ಉಸಿರನ್ನ ತಗೊಂಡ್ರಿ, ಬಿಡಬೇಕಾದ್ರೆ ಕಶ್ಯಪ ಮುದ್ರೆನ ಹಾಕೊಂಡು ಕೂತ್ಕೊಳ್ಳಿ. ಅಂತ ಮಾಡೋದು. ಓಕೆನಾ? ಸೆಕೆಂಡ್ ಒನ್ನು, ಇದು ನಿಮಗೆ ಇದು ಎಫೆಕ್ಟಿವ್ ಇದೆ. ಇದಕ್ಕಿಂತ ಇದು ಡಬಲ್ ಎಫೆಕ್ಟಿವ್. ನನಗೆ ಇಮಿಡಿಯೇಟ್ ನನಗೆ ಗೊತ್ತಾಗಬೇಕು, ಈಗ ನಿಮಗೆ ಫೀಲ್ ಆಗಬೇಕು ಅಂತಂದರೆ, ಈ ಕೈ ಇದೆಯಲ್ಲ, ಕೈಯನ್ನ ಫಸ್ಟು ನೋಡಿ, ಈ ಕಿವಿನಲ್ಲಿ ಇದೊಂದು ಪಾರ್ಟ್ ಇದೆ ಮುಂದೆಗಡೆ, ಗೊತ್ತಾ? ಇದೊಂದು ಚಿಕ್ಕದೊಂದು ಇದಿದೆ ನೋಡಿ. ಆ ಪಾರ್ಟ್ ಸಮೇತ ನೀವು ಕಿವಿನ ಟೈಟಾಗಿ ಹಿಂಗೆ ಮುಚ್ಕೊಳ್ಳಿ. ಕಿವಿಯ ಹೆಬ್ಬೆರಳನ್ನ ಹಿಂಗೆ ಕಿವಿಗೆ ಹಾಕಿ, ಆಮೇಲಿಂದ ಈ ಸೈಡ್ ಸೇಮ್ ಹಂಗೆ ಕಿವಿನ ಮುಚ್ಕೊಂಡು, ಕಣ್ಣು ರೆಪ್ಪೇನಿದೆ ಹಿಂಗೆ ಈ ಪೊಸಿಷನಲ್ಲಿ ಕೂತ್ಕೊಂಡು ಉಸಿರನ್ನ ಎಳ್ಕೋಬೇಕು ನಿಧಾನವಾಗಿ. ಈ ಥರ 5 ಟೈಮಿಂದ 10 ಟೈಮ್ ಮಾಡಬೇಕು. 5 ಟೈಮ್ಸು 10 ಟೈಮ್ಸ್ವರೆಗೂ ಮಾಡ್ಬೋದು. ಇದು ನಿಮಗೆ ಬ್ರೈನ್ ಹೆಲ್ತನ್ನ ಚೆನ್ನಾಗಿ ಮಾಡುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ. ನಮಗೆ ಸರ್ಟನ್ ಏಜ್ ಆದಮೇಲೆ 35 to 40 ಏಜ್ ಹೆಣ್ಮಕ್ಳಿಗೆ ಏನಾಗುತ್ತೆ, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಕೆಲವೊಂದು ವಿಷಯಗಳನ್ನ ಮರಿತಾ ಬರ್ತೀವಿ, ಮತ್ತು ಸಣ್ಣ ಸಣ್ಣ ವಿಷಯಕ್ಕೂ ಕೋಪ ಬರುತ್ತೆ, ಸ್ಟ್ರೆಸ್ ಆಗುತ್ತೆ, ಆಂಗ್ಸೈಟಿ ಆಗುತ್ತೆ. ಎಸ್ಪೆಷಲಿ ನಮಗೆ ಪೀರಿಯಡ್ ಟೈಮಲ್ಲಿ ಮೂಡ್ ಸ್ವಿಂಗ್ ಜಾಸ್ತಿ ಆಗ್ತಾ ಇರುತ್ತೆ. ಅದೆಲ್ಲ ನಿಮಗೆ ಕಮ್ಮಿ ಆಗುತ್ತೆ. ಆರಾಮಾಗಿ ಖುಷಿಯಾಗಿ ಇರುವಂಥ ವ್ಯವಸ್ಥೆ ಚೆನ್ನಾಗಾಗತ್ತೆ ಭ್ರಾಮರಿ ಪ್ರಾಣಾಯಾಮದಿಂದ. ಆಮೇಲೆ ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಮಾಡಿಸಿ, ಅವ್ರಿಗೆ ಏನಾಗುತ್ತೆ, ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಭ್ರಾಮರಿ ಪ್ರಾಣಾಯಾಮ ಮಾಡಿಸೋದ್ರಿಂದ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ನಿದ್ದೆ ಚೆನ್ನಾಗಿ ಮಾಡ್ತಾರೆ, ಡೀಪ್ ಸ್ಲೀಪ್ ಮಾಡ್ತಾರೆ. ಮೊಬೈಲನ್ನು ಯೂಸ್ ಮಾಡಿಸೋದು ಬಿಡ್ಬಹುದು. ಈ ಭ್ರಾಮರಿ ಪ್ರಾಣಾಯಾಮದಲ್ಲಿ ಬ್ರೈನ್ ಸಖತ್ ಆ್ಯಕ್ಟಿವ್ ಆಗುತ್ತೆ ಅವರಿಗೆ. ಸೊ ಏನು ಹೇಳಿದ್ರು ನೆನ್ಪಿಟ್ಕೊಳ್ಳೋಂಥ ಶಕ್ತಿ ಬರುತ್ತೆ. ಅವರಿಗೆ ಮಾಡಿಸಿ, ನೀವು ಕೂಡ ಮಾಡಿ. ಸಖತ್ ಪವರ್ಫುಲ್ ಇದು ಭ್ರಾಮರಿ ಪ್ರಾಣಾಯಾಮ, ತುಂಬ ಚೆನ್ನಾಗಿರುತ್ತೆ. ಇದಾದಮೇಲೆ ನಾನು ನಿಮಗೆ ಮಾಡಿಸ್ತಾ ಇರೋದು ನಾಡಿ ಶೋಧನ ಅಂತ. ನಾಡಿ ಶೋಧನ ಬಂದು ನಮ್ಮ ಚಕ್ರ ಸಾಧನೆಯಲ್ಲಿ ಬರುತ್ತೆ, ಅಥವಾ ಯಾವುದದು ಉಸಿರಾಟ, ಇದು ಸ್ವರ ವಿಜ್ಞಾನದಲ್ಲಿ ಬರುತ್ತೆ. ನೀವು ಪ್ರಾಣಾಯಾಮ ಮಾಡಬೇಕಾದ್ರೆ ಅನುಲೋಮ ವಿಲೋಮ ಅಂತ ಬರುತ್ತೆ, ಆಯಿತಾ? ಅದರಲ್ಲಿ ನೀವು ಫಸ್ಟಿಗೆ ಚಂದ್ರನಾಡಿ ಅಂದರೆ ಎಡಗಡೆಯಿಂದ ಉಸಿರು ತಗೋಬೇಕು, ಬಲಗಡೆಯಿಂದ ಬಿಡಬೇಕು, ಬಲಗಡೆಯಿಂದ ತಗೋಬೇಕು, ಎಡಗಡೆಯಿಂದ ಬಿಡಬೇಕು, ಲಾಸ್ಟಿಗೆ ಎಡಗಡೆಯಲ್ಲಿ ಬಿಟ್ಟು
ಕಂಪ್ಲೀಟ್ ಮಾಡಬೇಕು. ಇದು ಅನುಲೋಮ ವಿಲೋಮ ಅಂತ ಕರಿತೀವಿ. ಓಕೆನಾ? ಇದನ್ನ ಮಾಡಬೇಕು. ಪ್ರಾಣಾಯಾಮ ಮಾಡಬೇಕಾದ್ರೆ ನೀವು ಇದನ್ನ ಮಾಡಬೇಕು. ಮಾಮೂಲಿ ನಾಡಿ ಶೋಧನ ಮಾಡಿ ಅಂತಂದಾಗ ಕ್ಲಾಸಲ್ಲಿ 2 ನಿಮಿಷ ಈ ಕಡೆಯಿಂದ ತಗೊಂಡು ಈ ಕಡೆಯಿಂದ ಬಿಡಿ, ಇಟ್ಸ್ ಓಕೆ. ಇದು ಪರ್ಟಿಕ್ಯುಲರ್ ಆಗಿ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡ್ತೀರಾ ಅಂತಂದಾಗ ಅನುಲೋಮ ವಿಲೋಮ ಅಂತ ಕರಿತೀವಿ. ಲಾಸ್ಟಿಗೆ 4ನೇದು ಅದ್ರ ಮಧ್ಯೆ ಶೀತಲಿ ಪ್ರಾಣಾಯಾಮ ಅಂತ ಒಂದು ಬರುತ್ತೆ. ಅದೇನು ಮಾಡಬೇಕು, ತುಂಬ ಹೀಟ್ ಬಾಡಿ ಅವರಿಗೆ, ಯಾವಾಗಲೂ ಕೋಲ್ಡ್ ಬಾಡಿಯವ್ರು ಮಾಡಕ್ಕೆ ಹೋಗಬೇಡಿ. ಇದನ್ನೇನು ಜಾಸ್ತಿ ಹೀಟ್ ಬಾಡಿ ಇರುತ್ತೆ, ಅವ್ರು ಏನು ಮಾಡಬೇಕು, ನಾಲಿಗೆ ನೋಡಿ ಈ ಥರ ಸುರುಳಿ ಮಾಡಬೇಕು. ಸುರುಳಿ ಮಾಡಿ ಆ ಸುರುಳಿ ಒಳಗಿಂದ ಉಸಿರನ್ನ ಎಳ್ಕೋಬೇಕು. ನಿಧಾನವಾಗಿ ಮೂಗಲ್ಲಿ ಉಸಿರನ್ನ ಬಿಡಬೇಕು. ಇದು ಶೀತಲಿ ಪ್ರಾಣಾಯಾಮ ಅಂತ ಕರಿತೀವಿ. ಆಯ್ತಾ? ಶೀತಲಿ ಪ್ರಾಣಾಯಾಮ ಅಂತ ಇದಕ್ಕೆ ಕರೀತಾರೆ. ಹೀಟ್ ಬಾಡಿ ಅವರು ಈಗ ಈ ಸರ್ಟನ್ ಈ ಟೈಮಲ್ಲಿ ಪರ್ಟಿಕ್ಯುಲರ್ ಎಲ್ಲರೂ ಮಾಡಿ. ತುಂಬ ಬಾಡಿ ಹೀಟ್ ಆಗ್ತಾ ಇದೆ ಅನ್ನೋರು ಬಲಗಡೆ ಸ್ವರವನ್ನ ಮುಚ್ಕೊಂಡು ಎಡಗಡೆ ಸ್ವರವನ್ನ ಆಕ್ಟಿವೇಟ್ ಮಾಡ್ಕೊಳ್ಬೇಕು. ಚಂದ್ರನಾಡಿಯನ್ನು ಆಕ್ಟಿವೇಟ್ ಮಾಡ್ಕೊಂಡ್ರೆ ಬಾಡಿ ಹೀಟ್ ಆಗಲ್ಲ, ನಿಮಗೆ ಶೆಕೆ ಅನ್ಸೋದಿಲ್ಲ. ಓಕೆನಾ? ಇದನ್ನ ಮಾಡಿ. ಆಮೇಲೆ ಶೀತಲಿ ಪ್ರಾಣಾಯಾಮನ ಮಾಡಿ. ನಾಲಿಗೆನ ಸುಳಿ ಆಕಾರದಲ್ಲಿ ಸುತ್ತಿ ಅಲ್ಲಿಂದ ಗಾಳಿಯನ್ನು ಎಳ್ಕೋಬೇಕು. ಮೂಗಲ್ಲಿ ಬಿಡ್ಬೇಕು. ಅವಾಗ ಏನಾಗುತ್ತೆ, ದೇಹ ತಂಪಾಗುತ್ತೆ. ಇದ್ರ ಹೆಸರೇ ಶೀತಲಿ ಪ್ರಾಣಾಯಾಮ. ಇದನ್ನೊಂದು ಮಾಡಿ. ಲಾಸ್ಟಲ್ಲಿ ಅನುಲೋಮ ವಿಲೋಮ ನೋಡಿ, ಬೆರಳು ಹಿಂಗಿರುತ್ತಲ್ಲ, ಇದನ್ನ ಹಿಂಗೆ ಮಡಚಿ ಈ ಥರ ಬಲಗಡೆಯಿಂದ ಹೆಬ್ಬೆರಳನ್ನ ಮುಚ್ಕೊಳ್ಳಿ, ಇದರಿಂದ ಇದನ್ನ ಮುಚ್ಕೊಳ್ಳಿ. ಈ ಥರ ಆದ್ರೂ ಮಾಡಿ, ಇಲ್ಲ ಇವೆರಡು ಬೆರಳನ್ನ ಇಲ್ಲಿಟ್ಕೊಂಡು ಹಿಂಗಾರು ಮಾಡಿ. ಫಸ್ಟ್ ಎಡಗಡೆ ಉಸಿರನ್ನ ತಗೊಳ್ಳಿ ಹಿಂಗೆ, ಆಮೇಲೆ ಬಲಗಡೆಯಿಂದ ಬಿಡಿ. ಇದನ್ನಾದ್ರೂ ಮಾಡಿ. ಇದು ಅನುಲೋಮ ವಿಲೋಮ ಅಂತ ಕರೀತಾರೆ. ಇಷ್ಟು ಸಾಕು. ಬರೀ ಚಂದ್ರಲೋಮ ಬೇರೆ ಇದೆ, ಅಂದ್ರೆ ಎಡಗಡೆನೆ ಆಕ್ಟಿವೇಟ್ ಮಾಡ್ಕೊಳ್ಳೋದು ಬೇರೆ ಇದೆ. ಜಾಸ್ತಿ ಹೇಳ್ಕೊಟ್ರೆ ಮರ್ತೋಗ್ಬಿಡ್ತೀರ. ಇದು ನಿಜವಾದ ಪ್ರಾಣಾಯಾಮದ ಪ್ರೊಸೀಜರ್. ಈ ತರ ಮಾಡಬೇಕು. ಇಷ್ಟು ಪ್ರಾಣಾಯಾಮಗಳನ್ನ ಮಾಡಬೇಕು. ಪ್ರತಿ ದಿವಸ ಇಷ್ಟನ್ನ ಮಾಡಿದ್ರೆ ನೀವು 21 ಡೇಸು ಟೈಮ್ ಇಟ್ಕೊಂಡು ಒಂದ್ ದಿವಸ ಮಾಡ್ತೀನಿ ಒಂದ್ ದಿವಸ ಬಿಡ್ತೀನಿ ಅನ್ನಂಗಿದ್ರೆ ಮಾಡಬೇಡಿ, ಖಂಡಿತ ಮಾಡಬೇಡಿ. ನಾನು ಕ್ಲಾಸಲ್ಲಿ ಮಾಡುವಂಥ 2-3 ಸಣ್ಣ ಪುಟ್ಟ ಪ್ರಾಣ ಅಷ್ಟೇ ಸಾಕು. ಕರೆಕ್ಟಾಗಿ ಮಾಡ್ತೀನಿ, ನನ್ನ ಬಾಡಿನಲ್ಲಿ ನನ್ನ ಮೈಂಡಲ್ಲಿ ಚೇಂಜಸ್ ತಗೋತೀನಿ ನಾನು ಅಂದರೆ ಇಷ್ಟು 20 ನಿಮಿಷ ಟೈಮ್ ಆಗುತ್ತೆ. ಇಷ್ಟು ಮಾಡೋಕ್ಕೆ ಎಷ್ಟು ಬೇಕು? 20ರಿಂದ 21 ನಿಮಿಷ. 21 ನಿಮಿಷ ಟೈಮ್ ಇಟ್ಕೊಂಡೇ ಮಾಡಿ. ಟೈಮರ್ ಇಟ್ಕೊಂಡು 21 ದಿವಸ ಮಾಡಿ. ಚೇಂಜಸ್ ಆಗಿಲ್ಲ ಅಂದರೆ ಅವಾಗ ಕವಿತಾನ ಕ್ವಶನ್ ಮಾಡಿ. ಓಕೆನಾ? ಓಕೆ. ಇದರಲ್ಲಿ ಏನಾದ್ರು ಡೌಟ್ ಇದೆಯಾ, ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ ಅಂತಂದ್ರೆ ಹೇಳಿ. ಇದು ಈ ಪ್ರಾಣಾಯಾಮನ ಮಾಡೋದ್ರಿಂದ ನೀವು ಧನ ಆಕರ್ಷಣೆ ಮಾಡೋದಕ್ಕೆ ನೀವು ನಮ್ಮಲ್ಲೂ ಒಂದು ಯೋಗ್ಯತೆ ಇರ್ಬೇಕಲ್ವಾ. ಈಗ ಒಂದು ಯಾರನ್ನೋ ಮಾತಾಡ್ಸಿ, ಈಗ ಹೋದವ್ರನ್ನೆಲ್ಲಾನು ನಮ್ಮ VIP ಅಂತ ಕರೀತಾರಾ? ಈಗ ಏನೋ ಒಂದು ಫಂಕ್ಷನ್ಗೆ ಹೋಗ್ತೀರಿ, ಏನೋ ಒಂದು ಇದಕ್ಕೆ ಹೋಗ್ತೀರಿ, ಎಲ್ಲರೂ ಬನ್ನಿ ಅಂತೇಳಿ ನಮ್ಮನ್ನ VIP ಸೀಟಲ್ಲಿ ಕೂರಿಸ್ಬಿಡ್ತಾರಾ? ಆ ಪ್ಲೇಸ್ ತಗೋಬೇಕಂದ್ರೆ, ಆ ಗೌರವ ತಗೋಬೇಕಂದ್ರೆ ನಮ್ಮಲ್ಲೂ ಕೆಲವೊಂದು ಏನಿರ್ಬೇಕು, ಕ್ವಾಲಿಟೀಸ್ ಇರ್ಬೇಕಲ್ವಾ? ಅದನ್ನ ಬರ್ಬೇಕಂದ್ರೆ ನಾವೇ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಮೇಲೆ ನಾವು ಟೈಮನ್ನ ಇನ್ವೆಸ್ಟ್ ಮಾಡಬೇಕು. ನಮ್ಮ ಮೇಲೆ ನಾವು ಕಲೀಲಿಕ್ಕೆ ಹಣವನ್ನ ಕೂಡ ಇನ್ವೆಸ್ಟ್ ಮಾಡಬೇಕು. ನಾವು ಚೆನ್ನಾಗಾಗಬೇಕು ಅಂದ್ರೆ ಕೆಲವೊಂದು ಕಡೆ ನಾವು ದುಡ್ಡು ಕೊಟ್ಟು ಕಲೀಲೇಬೇಕಾಗತ್ತೆ. ಈಸಿಯಾಗಿ ಫ್ರೀಯಾಗಿ ಯಾರು ಹೇಳ್ಕೊಡೋದಿಲ್ಲ. ಸೊ ಹಾಗಾಗಿ ನಮ್ಮ ಸೆಲ್ಫ್ ಲವ್ ಮಾಡಬೇಕು. ನಾವು ನಮ್ಮ ಮೇಲೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡ್ಕೋಬೇಕು. ಮಾಡ್ಕೊಂಡು ಕಲ್ತಾಗಷ್ಟೇನೆ ನಮಗೂ ಒಂದು ಯೋಗ್ಯತೆಗಳು ಬರ್ತವೆ. 4 ಜನದ ಎದುರುಗಡೆ ನಮ್ಮನ್ನ ಗುರ್ತಿಸುವಂತಾಗ್ತಾರೆ. ಅಲ್ಲಿ ನಮ್ಮ ಬಿಹೇವಿಯರ್ ಹೇಗಿರುತ್ತೆ, ಅವಾಗ ಇವ್ರು ಬಂದ್ರು, ನಾವು ಹೋದ ತಕ್ಷಣ ನಮ್ಗೆ ಒಂದು ಮರ್ಯಾದೆ ಆಗಲಿ, ನಮ್ಗೊಂದು ರೆಸ್ಪೆಕ್ಟ್ ಕೊಡೋದು, ನಮ್ಮನ್ನ ಕರೆದು ಕೂರ್ಸೋದು, 4 ಜನದ ಮಧ್ಯದಲ್ಲಿ ನಮ್ಮನ್ನ ಗುರ್ತಿಸುವಂತ ಕೆಲಸ ಜನ ಮಾಡ್ತಾರೆ. ನಾವು ಅದನ್ನೇ ಮಾಡಿಲ್ಲ ಅಂತಂದಾಗ ಏನ್ ಮಾಡ್ತಾರೆ, ಪೆಕ್ರಂಗೆ ಹೆಂಗೆಂಗೋ ನಾವಿದ್ದು ಅಲ್ಲಿ ಹೋಗಿದ್ರೆ, ಅಯ್ಯೋ ಇವ್ರೇನ್ ಬಿಡು, ಇವ್ರು ಏನು ಯೂಸ್ ಇಲ್ಲ, ಇವ್ರಿಗೇನು ಗೊತ್ತಿಲ್ಲ ಅನ್ಬಿಡ್ತಾರೆ ಅಲ್ವಾ. ಈಗ ಯಾವುದೋ ಒಂದು ಟಾಪಿಕ್ ಬಗ್ಗೆ ನಾವು ಡೀಪಾಗಿ ಮಾತಾಡಿದಾಗ ಇವ್ರಿಗೆ ಇದ್ರ ಜ್ಞಾನ ಇದೆ, ಇದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ ಜನ ನಮ್ಮನ್ನು ನೋಡೋ ರೀತಿ ಚೇಂಜ್ ಆಗುತ್ತೆ. ಹಂಗಂತ ನನಗೆ ಗೊತ್ತಿದೆ ಅಂತ ಎಲ್ಲ ಕಡೆ ಹೋಗಿ ಮಾತಾಡಬೇಡಿ. ಅವಶ್ಯಕತೆ ಇರೋ ಕಡೆ ಮಾತ್ರ ಮಾತಾಡಿ. ಓಕೆನಾ? ಸೊ ಇಷ್ಟು ಪ್ರಾಣಾಯಾಮವನ್ನ ಡೈಲಿ ಪ್ರಾಕ್ಟೀಸ್ ಮಾಡ್ತೀರಾ? ಎಸ್. ಯಾರ್ಯಾರು ಮಾಡ್ತೀರಾ? ಎಸ್, ಥಮ್ಸ್ ಅಪ್ ಕೊಡಿ. ನಾನು ಮಾಡ್ತೀನಿ. ನಾನು ಮಾಡ್ತೀನಿ. ಎಸ್, ವೆರಿ ಗುಡ್. ಕುಶಲಾ ಮೇಡಮ್ ಮಾಡ್ತಾರೆ. ಎಸ್. ಪ್ರೇಮ್ ಸಾಯಿ ಗುರುಜಿ ಮಾಡ್ತಾರೆ. ಎಸ್, ವೆರಿ ಗುಡ್. ಭಾಗ್ಯ ಮೇಡಮ್ ಕೂಡ ಮಾಡ್ತಾರೆ.
ಬರೀ ಮಾಡೋದಲ್ಲ, ಇನ್ವಾಲ್ವ್ಮೆಂಟ್ ಬೇಕು, ಡಿಸಿಪ್ಲಿನ್ ಬೇಕು, ಕನ್ಸಿಸ್ಟೆನ್ಸಿ ಬೇಕು. ಅದೆಲ್ಲ ಮಾಡಿದಾಗ ಬರುವಂಥದ್ದು ರಿಸಲ್ಟು ಚಂದ್ರ ಸರ್ ಮಾಡ್ತಾರೆ. ಯಾಕೆ ಲೇಟಾಗಿ ತಮ್ಮಾಗ್ತಿದ್ದೀರಾ ನೀವು? ಓಕೆನಾ? ರಮ್ಯಾ ಮೇಡಮ್ ಮಾಡ್ತಾರೆ. ಇಷ್ಟು ತುಂಬ ಈಸಿ ಇದೆ ಇದು. ನಿಮಗೆ ಚೆನ್ನಾಗಾಗಬೇಕು, ನಿಮ್ಮ ಹೆಲ್ತ್ ಚೆನ್ನಾಗಾಗಬೇಕು, ಬ್ರೈನ್ ಹೆಲ್ತ್ ಚೆನ್ನಾಗಾಗಬೇಕು, ಟೋಟಲಿ ನಿಮ್ಮ ಬಾಡಿ ಒಂದು ಏನಂತಾರೆ ಸ್ಟ್ರಕ್ಚರಿಗೆ ಬರಬೇಕು, ಹೆಲ್ದಿಯಾಗಿರಬೇಕು ಅಂತಂದರೆ ಕೇವಲ ದಿನದಲ್ಲಿ ಒಂದು 20 ನಿಮಿಷವನ್ನು ನೀವು ನಿಮಗೋಸ್ಕರ ನೀವು ಸ್ಪೆಂಡ್ ಮಾಡೋಕ್ಕಾಗಲ್ವಾ? ಗಿರಿಜಾಂಬ ಮೇಡಮ್ ಕೂಡ ಮಾಡ್ತಾರೆ. ವೆರಿ ಗುಡ್ ಅಲ್ವಾ? ಮಾಡಬೇಕು ತಾನೆ? ಇದಕ್ಕೇನು ದುಡ್ಡು ಕೊಡಬೇಕಾ, ಕಾಸು ಕೊಡಬೇಕಾ? ಏನಿಲ್ಲ, ಫ್ರೀ. ಟೈಮ್ ಕೊಡಬೇಕು. ಟೈಮ್ ನೀವು ನನಗೂ ಕೊಡೋದು ಬೇಡ, ನಿಮಗೆ ನೀವು ಕೊಡ್ಬೇಕಷ್ಟೆ ಅಲ್ವಾ? ಹೌದು. ಎಸ್. ಇವತ್ತು ಯಾವುದು ಮೆಡಿಟೇಷನ್ ಮಾಡೋಣ? ಹಣದ ಮೆಡಿಟೇಷನ್ನೇ ಮಾಡೋಣ, ಅಫರ್ಮೇಷನ್ನು. ಪ್ರಾಣಾಯಾಮ ತೋರಿಸ್ಕೊಟ್ಟಿದ್ದೀನಿ, ನೀವು ಮಾಡ್ಬೇಕಿನ್ಮೇಲೆ. ಇಲ್ಲಿ ನಾನು ನಾಳೆಯಿಂದ ಸುಮ್ಮನೆ ಲೈಟಾಗಿ ಮಾಡ್ತೀನಿ, ಯಾಕಂದರೆ ಕೆಲವ್ರಿಗೆ ಬೆಳಗ್ಗೆ ಬೇಗ ನಿದ್ದೆ ಬರ್ತಾ ಇರುತ್ತೆ. ಒಂದು ಸಣ್ಣ ಸಣ್ಣ ಭ್ರಮರಿ ಇದೆಲ್ಲ ಮಾಡಿದಾಗ ಮೈಂಡ್ ಸ್ವಲ್ಪ ಓಪನ್ ಆಗುತ್ತೆ, ನಿದ್ದೆ ಹೋಗುತ್ತೆ, ತಕ್ಕ ಮಟ್ಟಿಗೆ ಸ್ಟ್ರೆಸ್ಸು ಕೂಡ ಕಮ್ಮಿ ಆಗುತ್ತೆ. ಭ್ರಮರಿ ಪ್ರಾಣಾಯಾಮ ಈಗ ಕಂಟಿನ್ಯೂಸ್ ಆಗಿ ಒಂದು 4-5 ದಿವಸದಿಂದ ಮಾಡ್ತಾ ಇದ್ದೀವಿ. ಅದು ಮಾಡಿದ ತಕ್ಷಣ ಏನೊಂಥರ ರಿಲೀಫ್ ಅನಿಸುತ್ತೆ ಗೊತ್ತಾ? ಯಾರ್ಯಾರಿಗೆ ಆಗ್ತಾ ಇದೆ ಅದು? ಹಿಂಗೆ ಕೈ ಬಿಟ್ಟ ತಕ್ಷಣ ಕಿವಿಯಿಂದ ಒಂಥರ ಬಿಸಿ ಗಾಳಿ ಬರುತ್ತಾ? ಇದ್ರ ಜೊತೆಲಿ ಉಜ್ಜಯಿ ಪ್ರಾಣಾಯಾಮ ಮಾಡಿ. ಉಜ್ಜಯಿ ಅಂದ್ರೆ ಏನ್ ಹೇಳಿ? ಮೂಗಿಂದ ತಗೊಳ್ಳೋದು, ಹೋಲ್ಡ್ ಮಾಡೋದು, ಹೋಲ್ಡ್ ಮಾಡಿಬಿಟ್ಟು ಬಾಯಿಂದ ಬಿಡೋದು, ಬಾಯಿಂದ ಉಸಿರನ್ನ ಬಿಡೋದು. ಅದು ಮಾಡುವಾಗ ಎಷ್ಟು ಜನಕ್ಕೆ ಎಫೆಕ್ಟ್ ಆಗುತ್ತೆ? ತುಂಬಾ ಜನಕ್ಕೆ ನನಗೆ ಎಫೆಕ್ಟ್ ಅಲ್ವಾ? ಆಗುತ್ತೆ, ಎಫೆಕ್ಟ್ ಆಗುತ್ತೆ. ಆಮೇಲೆ ಭ್ರಮರಿ ಮಾಡ್ಬೇಕಾದ್ರೂ ಅಷ್ಟೇ ತುಂಬಾ ಜನಕ್ಕೆ ಎಫೆಕ್ಟ್ ಆಗತ್ತೆ ಅಲ್ವಾ? ತಕ್ಷಣಕ್ಕೆ ಏನೋ ಒಂಥರ ಬಿಸಿ ಗಾಳಿ ಬರೋದು ಎಫೆಕ್ಟ್ ಆಗಿದೆ. ಎಸ್, ವೆರಿ ಗುಡ್. ಇದನ್ನ ನೀವು ಇನ್ನೂ ಸೀರಿಯಸ್ ಆಗಿ ತಗೊಂಡು ಸೀರಿಯಸ್ ಆಗಿ ಮಾಡ್ತೀರಿ, ಪ್ರೊಸೀಜರ್ ಹೇಗಿದೆಯಾ ಹಾಗೆ ಮಾಡಿದ್ರೆ ಇನ್ನೂ ಚೆನ್ನಾಗಾಗತ್ತೆ ಅಲ್ವಾ? ಮತ್ತೆ ಒಂದು ಪ್ರಾಣಾಯಾಮದಿಂದ ಒಂದು ಪ್ರಾಣಾಯಾಮಕ್ಕೆ ಅರ್ಧ ನಿಮಿಷದಿಂದ 1 ನಿಮಿಷ ರಿಲ್ಯಾಕ್ಸೇಷನ್, ನಿಧಾನವಾಗಿ ಉಸಿರು ತಗೊಂಡು ಬಿಟ್ಟು ಮತ್ತೆ ನೆಕ್ಸ್ಟ್ ಪ್ರಾಣಾಯಾಮನ ಸ್ಟಾರ್ಟ್ ಮಾಡಿ. ಅದಾದ್ಮೇಲೆ ಇನ್ನೊಂದು ಮೇಡಮ್ ಹೇಳಿದ್ದಾರೆ ಅಂದ್ಬಿಟ್ಟು ನೀವು ಹೆಂಗ್ ಮಾಡ್ತೀರಾ ಅಂದ್ರೆ, ಅದಕ್ಕೆ ಪ್ರೊಸೀಜರ್ ಇದೆ. ಓಡಾಡ್ಕೊಂಡು ಮಾಡೋದು ಮಾಡಬಾರ್ದು, ಹಿಂಗಡೆ ಕೂತ್ಕೊಂಡು ಹಿಂಗೆ ಈ ಥರ ಮಾಡಂಗಿಲ್ಲ. ಬೆನ್ನು ಮತ್ತು ಕುತ್ತಿಗೆ ಯಾವಾಗಲೂ ನೇರವಾಗಿರಬೇಕು, ಸ್ಟ್ರೈಟಾಗೆ ಕೂತಿರ್ಬೇಕು ಪ್ರಾಣಾಯಾಮ ಮಾಡಬೇಕಾದ್ರೆ. ಹೇಳಿದ್ದಾರೆ ಬಿಡು ಅಂತ ಹೆಂಗೋ ಹಿಂಗೆಲ್ಲ ಕೂತ್ಕೊಂಡು ಗಾಳಿ ಬಿಡೋದು, ಹಿಂಗೆ ತಲೆ ತಗ್ಗಿಸ್ಕೊಂಡು ಮಾಡೋದು, ನಿಂತ್ಕೊಂಡು ಮಾಡೋದು, ಮಲ್ಕೊಂಡು ಮಾಡೋದು, ಇದ್ಯಾವುದು ಮಾಡೋ ಹಾಗಿಲ್ಲ. ಸ್ಟ್ರೈಟಾಗಿ ಕೂತ್ಕೋಬೇಕು, ಆರಾಮಾಗಿ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿ ಇಟ್ಕೊಂಡು ಮಾಡಬೇಕು. ಸೋಂಬೇರಿತನ ಆಲಸಿತನದಿಂದ ಮಾಡಬೇಡಿ, ಓಕೆನಾ? ನಾಳೆಯಿಂದ ಆದಷ್ಟು ಇದಕ್ಕೆ 20 ನಿಮಿಷ ಟೈಮನ್ನು ಕೊಡಿ. ಸಂಜೆ ಆದರೂ ಮಾಡಿ, ಬೆಳಿಗ್ಗೆ ಆದರೂ ಮಾಡಿ. ಈಗ ಕ್ಲಾಸ್ ಮುಗಿದ ತಕ್ಷಣ ಬೇಕಾದ್ರೆ 20 ನಿಮಿಷ ಟೈಮ್ ಇಟ್ಕೊಂಡು ಒಂದೇ ಸರಿ ಅದನ್ನು ಮುಗಿಸ್ಬಿಟ್ಟೆ ಎದ್ದೇಳಿ. ಆವಾಗ ಕೂಡ ನಿಮಗೆ ಸಂಜೆವರೆಗೂ ಟೈಮ್ ಇರುತ್ತೆ, ಆಗುತ್ತೆ. ದಯವಿಟ್ಟು ಸಮಯವಿಲ್ಲ ಅಂತ ಮಾತ್ರ ಹೇಳ್ಬೇಡಿ. ಸಮಯ ಯಾವಾಗಲೂ ಎಲ್ಲರಿಗೂ ಇರುತ್ತೆ, ಅದನ್ನು ಉಪಯೋಗಿಸ್ಕೊಳ್ಳೋಂಥ ರೀತಿ ನನಗೆ ಗೊತ್ತಿಲ್ಲ ಅಂತ ಹೇಳಿ. ಇನ್ಮೇಲೆ ಏನು ಹೇಳಬೇಕು? ಸಮಯವಿಲ್ಲ ಅಂತ ಹೇಳಂಗಿಲ್ಲ. ಸಮಯ ಎಲ್ಲರೂ ಒಟ್ಟೋಗುತ್ತಾ? ಅಲ್ಲೇ ಇರುತ್ತೆ ಅಲ್ವಾ? ಅದ್ರ ಪಾಡಿಗೆ ಆದರೂ ನಿಧಾನಕ್ಕೆ ಹೋಗ್ತಾ ಇರುತ್ತೆ. ನನಗೆ ಅದನ್ನು ಉಪಯೋಗಿಸ್ಕೊಳ್ಳುವಂಥ ರೀತಿ ಗೊತ್ತಿಲ್ಲ, ಆ ಚಾಕಚಕ್ಯತೆ ನನ್ನಲ್ಲಿ ಬಂದಿಲ್ಲ. ಏನೇ ಆದ್ರೂ ಫಸ್ಟು ನಾವು ಅದರ ಜವಾಬ್ದಾರಿಯನ್ನು ಹೊರೋದು ನಾವೇ ಕಲ್ತ್ಕೋಬೇಕು. ಬ್ಲೇಮ್ ಮಾಡಬೇಡಿ, ಯಾರಿಗೂ ಬ್ಲೇಮ್ ಮಾಡಬೇಡಿ. ಅವರಿಂದ ಹಂಗಾಯ್ತು, ಇವರಿಂದ ಹಿಂಗಾಯ್ತು, ಅವ್ರೇನು ಬಂದು ಹೇಳಿದ್ರ ನಿಮ್ಗೆ ಹಿಂಗೆ ಮಾಡು ಹಂಗೆ ಮಾಡು ಅಂತ? ಅಥವಾ ಹೇಳಿದ್ರೂ ಕೂಡ ನಿಮ್ಮ ಬುದ್ಧಿ ಎಲ್ಲೋಗಿರುತ್ತೆ? ಹೇಳ್ತಾರೆ ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ. ಮಾಡಬೇಕಾ ಬೇಡವಾ? ಯಾವಾಗ ಮಾಡಬೇಕು, ಯಾಕೆ ಮಾಡಬೇಕು, ಎಷ್ಟು ಮಾಡಬೇಕು, ಮಾಡಿದ್ರೆ ಏನು ಲಾಸ್ ಆಗುತ್ತೆ, ಮಾಡಿಲ್ಲ ಅಂದರೆ ಏನು ಪ್ರಾಫಿಟ್ ಆಗುತ್ತೆ ಅಂತ ನಿಮ್ಗೆ ಯೋಚನೆ ಮಾಡೋಷ್ಟು ಬುದ್ಧಿ ಇದೆ ತಾನೇ? ನಾವೇನು ಮಾಡ್ತೀವಿ? ಫಸ್ಟು ಬ್ಲೇಮ್ ಮಾಡಿಬಿಡೋದು. ಅಯ್ಯೋ ನಾನು ಆರಾಮಾಗಿದ್ದೆ, ಕೂತಿದ್ದೆ, ಅವಳು ಯಾರೋ ಬಂದ್ಲು, ಅವಳಿಂದನೇ ಕೆಲಸ ಕೆಟ್ಟಿದ್ದು, ಅವಳು ಹೇಳಿರಲಿಲ್ಲ ಅಂದರೆ ಚೆನ್ನಾಗಿರ್ತಾ ಇತ್ತು, ಅಲ್ಲಿ ಹೋಗ್ತಾನೆ ಇರಲಿಲ್ಲ ನಾನು, ಇಷ್ಟೆಲ್ಲ ಆಗ್ತಾನೆ ಇರಲಿಲ್ಲ. ಆಕ್ಸಿಡೆಂಟ್ ಆದ್ರೂ ಅಷ್ಟೆ ನಾವೇನಂತೀವಿ? ಸುಮ್ಮನೆ ಕೂತಿದ್ದೆ, ಅದೇನೋ ತಗೊಂಬ ಅಂದು ನನ್ನ ಹೆಂಡ್ತಿ, ಹೋದೆ ಬಿದ್ದೆ. ಹೋಗಿ ಬೀಳು ಅಂತ ಹೇಳ್ತಾರೆ ಯಾರಾದರೂ ಹೆಂಡ್ತಿದಿರು?
ಅಥವಾ ಗಂಡನ ಹೋಗಿ ಬೀಳು ಅಂತ ಹೇಳ್ತಾರೆ, ಇಲ್ಲ ತಾನೆ? ಬೀಳೋದು ನಾವು ಹೋಗಿ ನಾವು ಬಿದ್ದರೆ ಯಾರಿಗೋ ಯಾಕೆ ಹೇಳ್ಬೇಕು? ನಮ್ಮ ಏನು ಕೇರ್ಲೆಸ್ಸು, ಆ ಕಡೆ ಗಾಡಿ ಬರ್ತಾ ಇದೆಯೋ ಇಲ್ವೋ ಅಂತ ನೋಡದೆ ಬಿದ್ದಿದ್ ನಾವು ತಾನೇ. ಅನ್ಮ್ಯೂಟ್ ಮಾಡ್ಕೊಳ್ಳಿ ದಯವಿಟ್ಟು, ಇವ್ರು ಯಾರು ಸೌಂಡ್ ಬರ್ತಾ ಇದೆ. ನಾವು ಬಿದ್ಬಿಟ್ಟು ಅವ್ರು ಕಳ್ಸಿದಿಕ್ಕೆ ಬಿದ್ದಿದ್ದು ಅಂತಂದ್ರೆ ಇದು ಎಲ್ಲಿವರೆಗೂ ಸರಿ? ಅದು ಅವ್ರಿಗೇನು ಗೊತ್ತಿತ್ತ ಪಾಪ ನಾವು ಹೋಗಿ ಬೀಳಲಿ ಅಂತ? ಹೀಗೆ ನಾನು ಸುಮ್ಮನೆ ಕೂತಿದ್ದೆ, ನಾನು ತುಂಬ ಬ್ಲೇಮ್ ಮಾಡ್ತಿದ್ದೆ ನಮ್ಮ ಮನೆಯವ್ರನ್ನ. ನಾನು ಸುಮ್ಮನೆ ಇದ್ದೆ, ದುಡ್ಡು ಕೊಡು ಅಂದ್ಬಿಟ್ಟು ಅವ್ರಿಗೆ ಯಾರಿಗೋ ಕೊಡಿಸ್ಬಿಟ್ರಿ, ಲಾಸ್ ಆಗೋಯ್ತು. ನಮ್ಮ ಮನೆಯವರು ನನ್ನನ್ನು ಯಾವಾಗಲೂ ಬ್ಲೇಮ್ ಮಾಡ್ತಿರ್ತಾರೆ. ನಾನು ಹೇಳ್ದೆ ತಾನೇ ಬೇಡ ಅಂತ, ನೋಡಿ ಇವಾಗ ಅಂತ. ಈ ನಮಗೆ ಬುದ್ಧಿ ಇಲ್ಲ, ಯಾರ್ಯಾರೋ ಮಾತು ಕೇಳ್ಕೊಂಡು ನಾವೇ ಸಂಕಷ್ಟ ಬರ್ಸ್ಕೊಂಡು ಬೇರೆಯವ್ರಿಗೆ ಬ್ಲೇಮ್ ಮಾಡಿದ್ರೆ ಏನು ಉಪಯೋಗ ಇದೆ ಅಲ್ವಾ? ಹೌದಲ್ವಾ? ತುಂಬ ಜನ ನಾವು ಬ್ಲೇಮ್ ಮಾಡ್ತೀವಿ. ಬ್ಲೇಮ್ ಮಾಡಬೇಡಿ ಇನ್ಮೇಲೆ ದಯವಿಟ್ಟು. ಅದು ಪರಿಸ್ಥಿತಿ ಹಂಗೆ ಬಂದ್ಬಿಟ್ಟಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಕಾಲದ ಮುಂದೆ ಎಲ್ಲರೂ ಚಿಕ್ಕವರೇನೆ, ಯಾರೂ ಕಾಲವನ್ನು ಗೆದ್ದವರಿಲ್ಲ. ಆ ಟೈಮ್ ಬರುತ್ತೆ, ಹೋಗುತ್ತೆ. ನಮ್ಮ ಕರ್ಮದಲ್ಲಿ ಅದು ಬರೆದಿದ್ರೆ ಕೊಡಬೇಕು, ಕಳ್ಕೋಬೇಕು, ಸಫರ್ ಮಾಡಬೇಕು, ನಾವು ಅನುಭವಿಸ್ಬೇಕು ಅಂತ ಬರೆದಿದ್ರೆ ಯಾರಿಂದನೂ ತಪ್ಸೋಕ್ಕಾಗಲ್ಲ. ಕೇವಲ ಒಂದಷ್ಟು ಪರ್ಸೆಂಟೇಜ್ ತಪ್ಪಿಸ್ಬೋದು ಅಂದರೆ ನಮ್ಮ ಒಳ್ಳೆಯ ನಡತೆ ಮತ್ತು ನಮ್ಮ ಒಳ್ಳೆಯ ಭಾವನೆಯಿಂದ. ನಾವೊಬ್ಬರಿಗೆ ಕೆಟ್ಟದ್ದು ಬಯಸದೇ ಇರೋದ್ರಿಂದ ದೇವರಿಗೂ ಕೂಡ ಕನಿಕರ ಹುಟ್ಟುತ್ತೆ. ಇವನು ಯಾರಿಗೂ ಏನು ಕೆಟ್ಟದ್ದು ಮಾಡ್ತಾ ಇಲ್ಲ, ಪಾಪ ಇವನಿಗೆ ಕೆಟ್ಟದ್ದು ಮಾಡಬಾರ್ದು ನಾನು ಅಂತ ಹೇಳ್ಬಿಟ್ಟು ಆ ಗಂಡಾಂತರವನ್ನು ತಪ್ಪಿಸಿ ಸಣ್ಣದ್ರಲ್ಲೇ ಮುಗಿಸ್ತಾನೆ. ತುಂಬ ಜನ ಹಿರಿಯರು ಹೇಳಿದ್ದಾರೆ ಗೊತ್ತಾ, ಏನಾಗಬೇಕಿತ್ತೋ ಏನೋ ಇಷ್ಟರಲ್ಲೇ ಮುಗ್ದೋಯ್ತು ಬಿಡು ಅಂತಾರೆ. ಅದೆಲ್ಲ ಕೂಡ ಆಗುತ್ತೆ. ನಾವು ಯಾವಾಗ ಬೇರೆಯವ್ರಿಗೆ ಬೆರಳು ತೋರಿಸ್ತಾ ಕೂತ್ಕೋತೀವಿ, ಮಿಕ್ಕಿದವ್ನು ಇಷ್ಟು ನಮ್ಮ ಕಡೆ ತೋರಿಸ್ತಾ ಇರುತ್ತೆ, ನೀನು ಫಸ್ಟ್ ಚೇಂಜ್ ಆಗು ಅಂತ. ಬದಲಾವಣೆ ಅನ್ನೋ ಒಂದು ಪದ ಬಂತು ಅಂದರೆ ಅಲ್ಲಿ ಫಸ್ಟ್ ಬದಲಾವಣೆ ಆಗಬೇಕಾಗಿರೋದು ಯಾರು? ನೀವು ಪ್ರಪಂಚನ ಬದಲಾವಣೆ ಮಾಡೋಕ್ಕೆ ಖಂಡಿತ ಹೋಗ್ಬೇಡಿ, ಆಗೋದಿಲ್ಲ, ಸಾಧ್ಯವಾಗೋದಿಲ್ಲ. ಒಂದು ಗಾದೆ ಇದೆ, ಜನಾರ್ದನ್ಗೆ ಆಗ್ಲಿಲ್ವಂತೆ ಜನಗಳ ಹತ್ರ. ಜನಾರ್ದನ ಅಂದ್ರೆ ಯಾರು? ದೇವರು. ದೇವರಿಗೆ ಆಗ್ಲಿಲ್ವಂತೆ ಜನಗಳ ಜೊತೆ ಬಾಳಕ್ಕೆ, ಕಷ್ಟ ಆಗೋಯ್ತಂತೆ. ಅಂತ ದೇವರೇ ಮಾಯವಾಗಿ ಕೂತಿದ್ದಾನೆ ಅಂತಂದ್ರೆ ಇನ್ನು ನಾವು ಮನುಷ್ಯರನ್ನ ತಿದ್ದಕ್ಕಾಗತ್ತಾ? ಖಂಡಿತ ಆಗಲ್ಲ. ಬದಲಾವಣೆ ಅಂತ ಬಂದಾಗ ಫಸ್ಟು ನಮ್ಮಲ್ಲಾಗಬೇಕು. ನಮ್ಮಲ್ಲಾದ ಚೇಂಜಸ್ಸನ್ನ ನೋಡಿ ಬೇರೆಯವ್ರು ಚೇಂಜ್ ಆಗ್ತಾರೆ. ನಾವು ಸುಮ್ಮನೆ ಕೂತ್ಕೊಂಡು ನೀನು ಚೇಂಜ್ ಆಗು ಅಂದರೆ ಯಾರೂ ಚೇಂಜ್ ಆಗಲ್ಲ, ನೀವು ಚೇಂಜ್ ಆಗಲ್ಲ. ಸೊ ಹಾಗಾಗಿ ಬದಲಾವಣೆ ಮಾಡಬೇಕು ಅಂತೇನಾದ್ರು ನಿಮ್ಮ ತಲೆಯಲ್ಲಿ ಬಂತು ಅಂದರೆ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳೇನಿದ್ದಾವೆ, ನಿಮ್ಮ ಬಿಹೇವಿಯರ್ ಏನಿದೆ, ನಿಮ್ಮ ನಡತೆ ಏನಿದೆ, ನಿಮ್ಮ ಶೆಡ್ಯೂಲ್ಸ್ ಏನಿದೆ, ಅದನ್ನೆಲ್ಲ ಫಸ್ಟು ನೀವು ಬದಲಾವಣೆ ಮಾಡ್ಕೊಳ್ಳಿ. 6 ಗಂಟೆಗೆ ಎದ್ದೇಳ್ತಿದ್ದೀರಿ ಅಂದರೆ 5 ಗಂಟೆಗೆ ಎದ್ದೇಳಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಮನೆಯವರು, ನಿಮ್ಮ ಮಕ್ಕಳು ಯಾರು ನಿಮ್ಮನ್ನು ನೋಡಿ ಅವರು ಎದ್ದೇಳ್ತಾರೆ, ಹೌದಾ ಅಲ್ವಾ? ದಿನಕ್ಕೆ 4 ಸರಿ ತಿಂತಾ ಇದ್ದೀರಿ ಅಂದರೆ ಸ್ಕಿಪ್ ಮಾಡಿ 2 ಸರಿ ತಿನ್ನಕ್ಕೆ ಸ್ಟಾರ್ಟ್ ಮಾಡಿ, ನಿಮ್ಮ ಮನೆಯವರು ತಿಂತಾರೆ 2 ಸರಿ. ಏನೋ ಜಂಕ್ ಫುಡ್ ತಗೋತಾ ಇದ್ದೀರಾ ಅಂತಂದರೆ ವಾರದಲ್ಲಿ 1 ದಿವಸ ತಿನ್ನೋದು ಅಭ್ಯಾಸ ಮಾಡಿ, ಅಥವಾ ತಿಂಗಳಲ್ಲಿ 1 ದಿವಸ ತಿನ್ನಿ, ಇನ್ನು ಮಿಕ್ಕಿ ದಿವಸ ಎಲ್ಲ ಹೆಲ್ದಿ ಫುಡ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿ ನೀವು. ಆವಾಗ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮನೆಯವರು ನಿಮ್ಮ ಜೊತೆ ಅದನ್ನು ಫಾಲೋಅಪ್ ಮಾಡ್ತಾ ಇರ್ತಾರೆ. ಅದು ಬಿಟ್ಬಿಟ್ಟು ನೀವು ಚೆನ್ನಾಗಿ ತಿನ್ನೋದು, ಮಕ್ಕಳಿಗೆ ತರಕಾರಿ ತಿನ್ನು, ಹಾಲು ಕುಡಿ, ವ್ಯಾಯಾಮ ಮಾಡು, ಯೋಗ ಮಾಡು ಅಂದರೆ ಮಾಡ್ತಾವಾ? ಖಂಡಿತ ಮಾಡಲ್ಲ. ನೀವು ಟಿ ವಿ ನೋಡ್ಕೊಂಡು ಕೂತ್ಕೊಳ್ಳೋದು, ಹೋಗಿ ರೂಮಲ್ಲಿ ಹೋಗಿ ಕೂತ್ಕೊಂಡು ಓದ್ಕೋವಾಗ ಅಂದರೆ ಓದ್ತಾರಾ? ಖಂಡಿತ ಓದಲ್ಲ. ನೀವು ಹೋಗಲ್ಲ, ಕೂತ್ಕೊಂಡ್ರೆ ಓದ್ತಾರೆ. ಬದಲಾವಣೆ ಯಾರು ಮಾಡ್ಕೋಬೇಕು ಅವಾಗ? ನನಗಿದು ತುಂಬಾ ಅನುಭವ ಆಗಿದೆ. ನಾವೇ. ಹೋಗು ಅಂದ್ರೆ ಓದ್ತಾನೆ ಇರಲಿಲ್ಲ, ಈಗ ಓದ್ತಾಳೆ. ಈಗಂದ್ರೆ ಅಡಲ್ಟ್ ಆಗಿದ್ದಾಳೆ, ಈಗ ಬುದ್ಧಿ ಬಂದಿದೆ, ಓದಬೇಕು, ನಾನು ಇಷ್ಟೇ ಮಾರ್ಕ್ ತೆಗಿಬೇಕು ಅನ್ನೋದೊಂದು ಟಾರ್ಗೆಟ್ ಇಟ್ಕೊಂಡು ಓದ್ತಾರೆ. ಈಗ ಫಸ್ಟ್ 8th 9th 10th ಇರೋವಾಗ ಹೋಗು ಅಂದರೆ ಓದ್ತಾ ಇರಲಿಲ್ಲ. ನಾವು ಟಿ ವಿ ಮುಂದೆ ಕೂತ್ಕೊಂಡು ಮಕ್ಳಿಗೆ, ನಮಗೆ ಮನೋರಂಜನೆ ಬೇಕು, ನಮಗೆ ಎಂಟರ್ಟೈನ್ಮೆಂಟ್ ಬೇಕು, ಮಕ್ಳಿಗೆ ಹೋಗಿ ಓದ್ಕೊಳ್ಳಿ ಅಂದರೆ ಓದ್ಕೋತಾವ? ನಾನು ಟಿ ವಿ ಆಫ್ ಮಾಡಿಬಿಟ್ಟು ಯಾವಾಗ ಅವಳು ನೋಟ್ಬುಕ್, ಅವಳು ಟೆಕ್ಸ್ಟ್ ಬುಕ್ ಇಟ್ಕೊಂಡು ಕೂತ್ಕೋತಾ ಇದ್ದೆ, ಅವಾಗ ಅವಳು ಬಂದು ಕೂತ್ಕೊಂಡಳಮ್ಮ, ಇದು ಹೇಳ್ಕೊಟ್ಟಿದ್ದಾರೆ ಇವಾಗ ಸ್ಕೂಲಲ್ಲಿ, ನನಗಿದು ಅರ್ಥ ಆಗಿಲ್ಲ ಅಮ್ಮ, ಇದನ್ನ ಹೆಂಗೆ ಕಲ್ತ್ಕೋಬೇಕು, ಈ ಕ್ವಶನ್ ಇನ್ನೊಂದ್ಸರಿ ನನಗೆ ಹೇಳ್ಕೊಡ್ತೀಯಾ ಅಂತ ಬಂದು ಕೂತ್ಕೊಂಡವಳು. ನಾವು ಫಸ್ಟ್ ಚೇಂಜ್ ಆದ್ರೇ ಮಕ್ಕಳು ಚೇಂಜ್ ಆಗೋದು. ಮಕ್ಕಳು ಹೆಂಗಂದ್ರೆ ನಾವು ಹೇಳೋದನ್ನ ಕೇಳಲ್ಲ, ನಾವು ಮಾಡೋದನ್ನ ನೋಡಿ ಅನುಕರಣೆ ಮಾಡ್ತಾರೆ. ನಾವೇನು ಮಾಡ್ತಾ ಇರ್ತೀವಲ್ವಾ ಅದನ್ನೇ ಮಾಡೋದು ಅವರು. ಬೇಕಾದ್ರೆ ಅಬ್ಸರ್ವ್ ಮಾಡಿ, ನೀವು ಮೊಬೈಲ್ ಸ್ಕ್ರೋಲ್ ಮಾಡ್ತಾ ಇರಿ, ನಾಳೆಯಿಂದ ನಿಮ್ಮ ಮಗುನು ತೊಗೊಂಡು ಮೊಬೈಲ್ ಹಿಂಗೆ ಅಂತ ಇರುತ್ತೆ. ನೀವೊಂದು ಬುಕ್ ಓದಿ, ನಿಮ್ಮ ಮಗುನ ಪಕ್ಕ ನಾಳೆ ಯಾವುದೋ ಒಂದು ಬುಕ್ ತೊಗೊಂಡು ಕೂತ್ಕೊಳ್ಳುತ್ತೆ. ಅದು ಓದಕ್ಕೆ ಬರುತ್ತೋ ಬರಲ್ವೋ, ಬರೀ ಚಿತ್ರ ನೋಡೋದೇ ಆಗಲಿ, ಹಿಂಗೆ ಮಾಡೋದಾದ್ರೂ ಪರವಾಗಿಲ್ಲ, ಬುಕ್ ಹಿಡ್ಕೊಂಡು ಕೂತ್ಕೊಳ್ಳುತ್ತೆ. ನೀವು ಹೆಲ್ದಿ ಫುಡ್ ತಿನ್ನಿ, ಫ್ರೂಟ್ಸ್ ತಿನ್ನಿ, ಹಾಲು ಕುಡೀರಿ, ಈ ಥರ ಮಾಡಿ, ಅದಕ್ಕೂ ಅದನ್ನೇ ಕೇಳುತ್ತೆ.
ನೀವು ಯಾವಾಗ ಲೇಸು ಜಂಕ್ ಫುಡ್ಡು ಪಪ್ಸು ಕೇಕು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ಅದಕ್ಕೆ ಅದೇ ಬೇಕು. ಮಕ್ಕಳು ನಾವು ಹೇಳೋದನ್ನ ಕೇಳಲ್ಲ, ಕೇಳುವಂತ ಇದಿಲ್ಲ, ನಾವು ಮಾಡೋದನ್ನ ನೋಡಿ 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 ಅನುಕರಣೆ ಮಾಡ್ತಾರೆ. ಈಗ ದೊಡ್ಡವ್ರು ಬಂದಾಗ ನೀವು ನಮಸ್ಕಾರ ಮಾಡಿ ಬನ್ನಿ ಕೂತ್ಕೊಳ್ಳಿ ಅಂತ ಪ್ರೀತಿಯಿಂದ ಮಾತಾಡ್ಸಿ. ಮಕ್ಕಳು ನೀವು ಇಲ್ದೇ ಇರೋವಾಗ ಯಾರಾದ್ರು ಗೆಸ್ಟ್ ಬಂದ್ರು ಅಂದ್ರೆ ಬನ್ನಿ ಅಮ್ಮ ಇಲ್ಲ ಅಪ್ಪ ಇಲ್ಲ ಕೂತ್ಕೊಳ್ಳಿ ನೀರು ಕೊಡ್ಲಾ ಅಂತ ಕೇಳ್ತಾಳೆ. ನೀವು ಮೂತಿ ತಿರುಗಿಸ್ಕೊಂಡು ಯಾಕೆ ಬಂದ್ರು ಏನೋ ಇವರು, ನಾನೆಲ್ಲೋ ಹೋಗ್ಬೇಕಿತ್ತು, ಈ ಟೈಮಲ್ಲಿ ಬರ್ಬೇಕಿತ್ತ ಇವರು ಅಂತ ಮಕ್ಳು ಕೇಳಿಸೋ ಥರ ಹೇಳಿ ನೆಕ್ಸ್ಟ್ ಡೇ ಅವ್ರು ಬಂದಾಗ ಇವ್ರು ಯಾಕೆ ಬಂದ್ರು ನಮ್ಮ ಮನೆಗೆ ಅಂತಾರೆ. ಹೌದಾ ಅಲ್ವಾ? ಸೊ ಬದಲಾವಣೆ ಎಲ್ಲಾಗಬೇಕು? ಫಸ್ಟು ನಮ್ಮಲ್ಲಾಗಬೇಕು. ನಮ್ಮಲ್ಲಿ ಎಲ್ಲಿವರೆಗೂ ಬದಲಾವಣೆ ಬರೋದಿಲ್ಲ, ಜಗತ್ತಿನ ತಿದ್ದುತ್ತೀನಿ ನಾನು ಅಂದರೆ ಖಂಡಿತ ತಿದ್ದಕ್ಕಾಗಲ್ಲ. ಸೊ ಹಾಗಾಗಿ ಫಸ್ಟು ನೀವು ಚೇಂಜ್ ಆಗಿ ನಿಮ್ಮನ್ನು ನೋಡಿ 4 ಜನ ಪಕ್ಕಾ ಚೇಂಜ್ ಆಗ್ತಾರೆ. ಓಕೆ, ಈಗ ಇವತ್ತು ಭಾನುವಾರ ಅಲ್ವಾ, ಯಾರಿಗೇನು ಕೆಲಸ ಇಲ್ಲ, ಸೊ ಹಾಗಾಗಿ ಒಂದು ಸ್ವಲ್ಪ ಜಾಸ್ತಿ ಮಾತಾಡಿದ್ದು. ಹಣದ ಮೆಡಿಟೇಷನ್ ಮಾಡೋಣ. ಮಲ್ಕೋಬೋದು, ಕೂತ್ಕೋಬೋದು. ಇದನ್ನ ಮಾಡಬೇಕಾದ್ರೆ ಆರಾಮಾಗಿ 3 ಬಾರಿ ಉಸಿರಾಟವನ್ನ ಮಾಡಿ ಒಳ್ಳೆ ಗಾಳಿ ಬರುವಂಥ ಜಾಗದಲ್ಲಿ ಕೂತ್ಕೊಳ್ಳಿ, ಇಲ್ಲಾಂದರೆ ರಿಲ್ಯಾಕ್ಸ್ಡ್ ಆಗಿ ಮಲ್ಕೊಳ್ಳಿ. ನಾನು ಹೇಳೋದನ್ನೆಲ್ಲ ಕೇಳಿ ಮತ್ತೆ ರಿಪೀಟ್ ಮಾಡಿ. ನಾನು ಯಾವಾಗ ರಿಪೀಟ್ ಮಾಡೋಕ್ಕೆ ಹೇಳ್ತೀನಿ ಆವಾಗ ನೀವು ರಿಪೀಟ್ ಮಾಡಿ, ಓಕೆನಾ? ಇವತ್ತು ಸ್ವಲ್ಪ ಒಂದು 10 ನಿಮಿಷ ಜಾಸ್ತಿ ಆಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ? ಇಲ್ಲ. ಓಕೆ, ಡನ್. ಈಗ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳೋಕೆ ಇಷ್ಟ ಇರೋರು ಕೂತ್ಕೊಳ್ಳಿ, ಇಲ್ಲ ಮೈಂಡ್ ಫುಲ್ ರಿಲ್ಯಾಕ್ಸ್ ಮಾಡಿಕೊಂಡು ಸುಮ್ಮನೆ ಹಾಗೆ ಶವಾಸನದಲ್ಲಿ ಮಲಗೋದು ಅಂತಾರಲ್ಲ, ಫುಲ್ ಬಾಡಿ ರಿಲೀಫ್ ಆಗಿ ಲೂಸ್ ಆಗಿ ಮಲ್ಕೋಬೇಕು. ಲೈಟ್ ಬೇಡ, ಆಫ್ ಮಾಡ್ಕೊಳ್ಳಿ ಲೈಟ್ ಇದ್ರೆ. ಕಣ್ಣುಗಳು ಮುಚ್ಚಿರ್ಬೇಕು. ರಿಲ್ಯಾಕ್ಸ್. ಅಷ್ಟೊತ್ತಿಗೆ 3 ಬಾರಿ ದೀರ್ಘವಾದ ಉಸಿರಾಟವನ್ನ ಮಾಡಿ ನಾನು ಸ್ಟಾರ್ಟ್ ಮಾಡ್ತೀನಿ. 3 ಬಾರಿ ದೀರ್ಘವಾದ ಉಸಿರಾಟವನ್ನ ಮಾಡಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ವಿಶ್ರಾಂತಿಗೆ ತಗೊಂಡೋಗಿ ನಿಮ್ಮ ದೇಹ ಮತ್ತು ಮನಸ್ಸನ್ನ ನಿಧಾನವಾಗಿ ಉಸಿರಾಡ್ತಾ ವಿಶ್ರಾಂತಿಗೆ ತಗೊಂಡೋಗಿ ಹೋಪೋನೋಪೋನೋ ಪ್ರಾರ್ಥನೆಗೆ ನಿಮಗೆ ಸ್ವಾಗತ. ನಿಧಾನವಾಗಿ 3 ಬಾರಿ ಉಸಿರಾಟವನ್ನು ಆಡಿದ ತಕ್ಷಣ ನಾನು ಹೇಳುವಂತ ಎಲ್ಲ ಶಬ್ದವನ್ನ ಕೇಳಿಸ್ಕೊಳ್ಳಿ. ಹಾಗೆ ವಿಶ್ರಾಂತ ಸ್ಥಿತಿಯಲ್ಲಿರಲಿ ಮನಸ್ಸು ಮತ್ತೆ ದೇಹ. ಹಣದ ಬಗ್ಗೆ ನಮಗಿದ್ದ ನೆಗೆಟಿವ್ ಥಾಟ್ಸ್, ಕೆಟ್ಟ ಆಲೋಚನೆಗಳನ್ನು ತೆಗೆದುಹಾಕಿ ಹಣವು ನಮ್ಮನ್ನು ಕ್ಷಮಿಸಿ ನಮ್ಮಲ್ಲಿಗೆ ಬರಲು ಸಿದ್ಧವಾಗುವಂತ ಪ್ರಾರ್ಥನೆ. ಎಸ್, ರಿಲ್ಯಾಕ್ಸ್. ಎಲ್ಲ ರೆಡಿಯಾಗಿ ಆರಾಮಾಗಿ ಕೇಳಿಸ್ಕೊಳ್ಳಿ. ಹೋಪೋನೋಪೋನೋ ಪ್ರಾರ್ಥನೆಗೆ ಸ್ವಾಗತ. ಈ ಪ್ರಾರ್ಥನೆಯನ್ನು ಹವಾಯಿಯನ್ ಪ್ರಾರ್ಥನೆ ಎಂದು ಕರೆಯುತ್ತಾರೆ. ಹಣದ ಬಗ್ಗೆ ಇಷ್ಟು ದಿನ ನಮಗೆ ಇದ್ದ ಕಾನ್ಷಿಯಸ್, ಅನ್ಕಾನ್ಷಿಯಸ್ ಮತ್ತು ಸಬ್ ಕಾನ್ಷಿಯಸ್ ಎಲ್ಲ ರೀತಿಯ ನೆಗೆಟಿವ್ ಭಾವನೆಗಳನ್ನು ಅಳಿಸಿ ಹಾಕುವುದು. ಹಣದ ಬಗ್ಗೆ ನಮಗಿದ್ದ ಕಾನ್ಷಿಯಸ್, ಅನ್ಕಾನ್ಷಿಯಸ್ ಮತ್ತು ಸಬ್ ಕಾನ್ಷಿಯಸ್ ಎಲ್ಲ ರೀತಿಯ ನೆಗೆಟಿವ್ ಭಾವನೆಗಳನ್ನು ಅಳಿಸಿ ನಿಮ್ಮ ಎನರ್ಜಿಯನ್ನು ಕ್ಲೀನ್ ಮಾಡಿ ನಿಮ್ಮ ಜೀವನದಲ್ಲಿ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುತ್ತದೆ. ಹಾಗೂ ಇದು ಸ್ಪಿರಿಚುವಲ್ ಲೆವೆಲ್ನಲ್ಲಿ ಕೆಲಸ ಮಾಡುತ್ತದೆ. ಹಾಗಾಗಿ ತಾವೆಲ್ಲರೂ ರೆಡಿಯಾಗಿ ಎಲ್ಲ ಮನಿ ಬ್ಲಾಕೇಜ್ನ
ರಿಮೂವ್ ಮಾಡಿಕೊಳ್ಳಲು. ಒಂದು ಹೊಸ ಪಾಸಿಟಿವ್ ಎನರ್ಜಿ ಹಾಗೂ ಕ್ಲೀನ್ ಎನರ್ಜಿ, ಸಮೃದ್ಧ ಜೀವನ ನಿಮ್ಮದಾಗಿಸಿಕೊಳ್ಳಲು. ಒಂದು ಪ್ರಶಾಂತವಾದ ಜಾಗವನ್ನ ಆಯ್ಕೆ ಮಾಡಿಕೊಳ್ಳಿ ಹಾಗೂ ಕೂತುಕೊಳ್ಳಿ ಇಲ್ಲ ಆರಾಮಾಗಿ ಮಲಗಿಕೊಳ್ಳಿ. ನಿಮ್ಮ ಬಲಗೈಯನ್ನು ಹೃದಯದ ಮೇಲೆ ಇಟ್ಟುಕೊಳ್ಳಿ. ಇನ್ಹೇಲ್, ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ. ಒಂದು ದೀರ್ಘವಾದ ಉಸಿರನ್ನ ತಗೊಳ್ಳಿ ಹಾಗೂ ನಿಧಾನವಾಗಿ ಉಸಿರನ್ನ ಬಿಡಿ. ಹಣಕ್ಕೆ ನಿಮ್ಮ ಎಲ್ಲ ಸಂಬಂಧಿಸಿದ ಎಲ್ಲ ಭಾರಗಳನ್ನು ಉಸಿರಿನ ಮೂಲಕ ಹೊರಹಾಕಿ. ಹಣದ ವಿಷಯವಾಗಿ ನಿಮಗೆ ಇರುವಂಥ ಎಲ್ಲ ನೋವುಗಳನ್ನು, ಭಾರವನ್ನು ಉಸಿರಿನ ಮೂಲಕ ಹೊರಹಾಕಿ. ನಿಮ್ಮ ಹುಬ್ಬು, ಕಣ್ಣು, ಮುಖ, ಭುಜ, ದೇಹದ ಸಂಪೂರ್ಣ ವಿಶ್ರಾಂತಿ ಸ್ಥಿತಿಗೆ ಕೊಂಡೊಯ್ಯಿರಿ. ದೇಹವನ್ನು ಸಂಪೂರ್ಣ ವಿಶ್ರಾಂತಿ ಸ್ಥಿತಿಗೆ ಕೊಂಡೊಯ್ಯಿರಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಮುಖದ ಮೇಲೆ ಒಂದು ಕಿರುನಗೆ ಇರಲಿ. ಹಸನ್ಮುಖಿಯರಾಗಿ. ಈಗ ನಿಮ್ಮ ಮುಂದೆ ಒಂದು ಬಂಗಾರದ ಬಣ್ಣದ ಲೈಟ್, ಗೋಲ್ಡನ್ ಲೈಟ್ ಕಾಣಿಸುತ್ತಿದೆ. ಅದನ್ನು ದಿಟ್ಟಿಸಿ ನೋಡಿದಾಗ ನಿಮಗೆ ಸುಂದರವಾದ ಹಣದ ರಾಶಿ ಕಾಣುತ್ತಿದೆ. ಅದನ್ನು ದಿಟ್ಟಿಸಿ ನೋಡಿದಾಗ ನಿಮಗೆ ಸುಂದರವಾದ ಹಣದ ರಾಶಿ ಕಾಣುತ್ತಿದೆ. ಆ ಸುಂದರವಾದ ಹಣದ ರಾಶಿಗೆ ನೀವು ನಿಮ್ಮ ಮನಸ್ಸಿನಿಂದ ಧನ್ಯವಾದಗಳನ್ನು ಅರ್ಪಿಸಿ. ನಿಮ್ಮ ಮನಸ್ಸಿನಿಂದ ಧನ್ಯವಾದಗಳನ್ನು ಅರ್ಪಿಸಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಮೈ ಡಿಯರ್ ಮನಿ, ನಿನಗೆ ತುಂಬು ಹೃದಯದ ಧನ್ಯವಾದಗಳು. ಮೈ ಡಿಯರ್ ಮನಿ, ನಿನಗೆ ತುಂಬು ಹೃದಯದ ಧನ್ಯವಾದಗಳು. ಆ ಹಣದ ರಾಶಿಯಿಂದ ನಿಮ್ಮ ಎರಡೂ ಕೈಗಳಲ್ಲಿ ಪ್ರೀತಿಯಿಂದ ಹಣವನ್ನ ತೆಗೆದುಕೊಳ್ಳಿ. ಕೈ ತುಂಬ ಹಣವನ್ನ ತೆಗೆದುಕೊಳ್ಳಿ. ಕೈ ತುಂಬ ಹಣವನ್ನ ತೆಗೆದುಕೊಳ್ಳಿ. ಈಗ ನನ್ನೊಂದಿಗೆ ನೀವು ನಾನು ಹೇಳುವ ವಾಕ್ಯಗಳನ್ನು ರಿಪೀಟ್ ಮಾಡಿ. ನನ್ನೊಂದಿಗೆ ನಾನು ಹೇಳುವ ವಾಕ್ಯಗಳನ್ನು ರಿಪೀಟ್ ಮಾಡಿ. ನನ್ನ ಪ್ರೀತಿಯ ಹಣವೇ, ನನ್ನನ್ನು ಹಾಗೂ ನನ್ನ ಕುಟುಂಬದವರನ್ನು ದಯವಿಟ್ಟು ಕ್ಷಮಿಸು. ನನ್ನನ್ನು ಹಾಗೂ ನನ್ನ ಕುಟುಂಬದವರನ್ನು ದಯವಿಟ್ಟು ಕ್ಷಮಿಸು. ನಿನ್ನ ಮನಸ್ಸಿಗೆ ಬಹಳಷ್ಟು ನೋವನ್ನು ಉಂಟು ಮಾಡಿದ್ದೇವೆ ಹಾಗೂ ಬಹಳಷ್ಟು ಸಾರಿ ನಿನಗೆ ಅಗೌರವವನ್ನು ಸೂಚಿಸಿದ್ದೇವೆ. ಡಿಯರ್ ಮನಿ, ನನ್ನನ್ನು ದಯವಿಟ್ಟು ಕ್ಷಮಿಸು. ಐ ಆಮ್ ವೆರಿ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಐ ಲವ್ ಯು, ಐ ಥ್ಯಾಂಕ್ ಯು. ನನ್ನ ಜೀವನದ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿಗೆ ನಾನೇ ಜವಾಬ್ದಾರಿ. ನನ್ನ ಜೀವನದ ಪ್ರಸ್ತುತ ಹಣಕಾಸಿನ ಪರಿಸ್ಥಿತಿಗೆ ನಾನೇ ಜವಾಬ್ದಾರಿ. ನನ್ನ ಎಲ್ಲ ಹಣಕಾಸಿನ ಸಮಸ್ಯೆಗೆ ಸಂಪೂರ್ಣ ನಾನೇ ಕಾರಣ. ನನ್ನ ಎಲ್ಲ ಹಣಕಾಸಿನ ಸಮಸ್ಯೆಗೆ ಸಂಪೂರ್ಣ ನಾನೇ ಕಾರಣ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಐ ಲವ್ ಯು, ಐ ಥ್ಯಾಂಕ್ ಯು. ನನ್ನ ನೆಗೆಟಿವಿಟಿ ಕಾರಣ. ನನ್ನ ಪ್ರೀತಿಯ ಹಣವೇ, ನೀನು ನನಗೆ ನನ್ನ ಜೀವನದಲ್ಲಿ ತುಂಬ ಸಾರಿ ಸಹಕರಿಸಿದ್ದೀಯಾ. ನನ್ನ ಜೀವನದಲ್ಲಿ ತುಂಬ ಸಾರಿ ಸಹಕರಿಸಿದ್ದೀಯಾ, ಪ್ರೀತಿಸಿದ್ದೀಯಾ, ನನ್ನ ಎಲ್ಲ ಅವಶ್ಯಕತೆಗಳನ್ನು ಪೂರೈಸಿದ್ದೀಯಾ. ಆದರೂ ನಾನು ಒಂದು ಬಾರಿಯೂ ನಿನಗೆ ಧನ್ಯವಾದಗಳನ್ನು ಹೇಳಲಿಲ್ಲ.
ಆದರೂ ನಾನು ನಿನಗೆ ಒಂದು ಬಾರಿಯೂ ಧನ್ಯವಾದಗಳನ್ನು ಹೇಳಲಿಲ್ಲ. ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಐ ಲವ್ ಯು, ಐ ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಿನ್ನನ್ನು ನಾನು ಸರಿಯಾಗಿ ನೋಡಿಕೊಳ್ಳಲು ಆಗಲಿಲ್ಲ. ನಿನ್ನ ಯೋಗಕ್ಷೇಮ ನೋಡಿಕೊಂಡಿಲ್ಲ. ನೀನು ಬೇರೆಯವರ ಬಳಿ ಇದ್ದಾಗ ನಿನ್ನನ್ನು ಅಸೂಯೆ ಭಾವನೆಯಿಂದ ನೋಡಿದೆ. ನೀನು ಬೇರೆಯವರ ಬಳಿ ಇದ್ದಾಗ ನಿನ್ನನ್ನು ಅಸೂಯೆ ಭಾವನೆಯಿಂದ ನೋಡಿದೆ. ಅದೇ ನೀನು ನನ್ನ ಬಳಿ ಇದ್ದಾಗ ಸರಿಯಾಗಿ ಪ್ರೀತಿ ಗೌರವ ನೀಡದೆ ಅಪಮಾನ ಮಾಡಿದೆ, ಅವಮಾನ ಮಾಡಿದೆ. ನನ್ನ ಪ್ರೀತಿಯ ಹಣ, ಐ ಆಮ್ ವೆರಿ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು, ಐ ಲವ್ ಯು. ನನ್ನ ಪ್ರೀತಿಯ ಹಣ, ನಿನ್ನನ್ನು ಚಲಾವಣೆಗೆ ತರದೆ ಬಿಗಿಯಾಗಿ ಹಿಡಿದುಕೊಂಡು ಉಸಿರು ಕಟ್ಟಿಸಿದ್ದಕ್ಕಾಗಿ, ನನ್ನ ಅತಿಯಾದ ಜಿಪುಣತನದಿಂದ ನಿನಗೆ ತೊಂದರೆ ಕೊಟ್ಟಿದ್ದಕ್ಕಾಗಿ, ಚಲಿಸುವುದು ನಿನ್ನ ಗುಣ, ನಿನ್ನ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ನಿನ್ನ ಸ್ವಾತಂತ್ರ್ಯವನ್ನು ಕಸಿದುಕೊಂಡಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಐ ಲವ್ ಯು, ಐ ಥ್ಯಾಂಕ್ ಯು. ನಾನು ವಿನಾಕಾರಣ ದುಂದುವೆಚ್ಚ ಮಾಡಿದ್ದಕ್ಕೆ ನಿನ್ನನ್ನು ಕ್ಷಮೆಯಾಚಿಸುತ್ತೇನೆ. ನನ್ನ ಪ್ರೀತಿಯ ಬ್ರಹ್ಮಾಂಡ, ಪ್ರೀತಿಯ ವಿಶ್ವಶಕ್ತಿ, ನೀನು ಕೊಟ್ಟಿರುವ ಗಾಳಿಯಲ್ಲಿ ಸಮೃದ್ಧಿ ಇದೆ, ಸ್ವಚ್ಛತೆ ಇದೆ. ನೀನು ಕೊಟ್ಟಿರುವ ನೀರಿನಲ್ಲಿ ಸ್ವಚ್ಛತೆ ಇದೆ, ಸಮೃದ್ಧಿ ಇದೆ, ಪ್ರೀತಿ ಇದೆ. ನೀನು ಕೊಟ್ಟಿರುವ ಅನ್ನದಲ್ಲಿ ಸ್ವಚ್ಛತೆ ಇದೆ, ರುಚಿ ಇದೆ, ಪ್ರೀತಿ ಇದೆ, ಸಮೃದ್ಧಿ ಇದೆ. ಆದರೆ ಇದೆಲ್ಲವನ್ನು ಗುರುತಿಸದೆ ದೂರಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು. ಐ ಆಮ್ ಸೋ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಐ ಲವ್ ಯು, ಐ ಥ್ಯಾಂಕ್ ಯು. ಈ ನಿಮ್ಮ ಕೈಯಲ್ಲಿ ಇರುವ ಹಣವು ನಿನ್ನಿಂದ ನನಗೆ, ನನ್ನ ಕುಟುಂಬಕ್ಕೆ ಒಳ್ಳೆ ಜೀವನ ಸಿಕ್ಕಿದೆ. ನನಗೆ ಮತ್ತೆ ನನ್ನ ಕುಟುಂಬಕ್ಕೆ ಒಳ್ಳೆಯ ಜೀವನ ಸಿಕ್ಕಿದೆ. ಹಾಗಾಗಿ ನಿನಗೆ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಿಂದ ನಾವು ಒಳ್ಳೆ ಊಟ ಮಾಡುತ್ತಿದ್ದೇವೆ. ನಿನ್ನಿಂದ ನಮ್ಮ ಅಗತ್ಯ ಅವಶ್ಯಕತೆಗಳನ್ನು ಪೂರೈಸುತ್ತಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿನ್ನಿಂದ ನಾವು ನಮ್ಮ ಕುಟುಂಬಸ್ಥರು ಒಳ್ಳೆ ಶಿಕ್ಷಣವನ್ನು ಪಡೆದಿದ್ದೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಿನ್ನಿಂದ ನಾವು ಒಳ್ಳೆ ಬಟ್ಟೆಗಳನ್ನು ಧರಿಸುತ್ತೇವೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ಒಳ್ಳೆ ಆರೋಗ್ಯವನ್ನು ಹೊಂದಿದ್ದೇವೆ. ನಾವು ನಮ್ಮ ಕುಟುಂಬಸ್ಥರು ಒಳ್ಳೆಯ ಆರೋಗ್ಯವನ್ನು ಹೊಂದಿದ್ದೇವೆ. ಹಾಗಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನನ್ನ ಪ್ರೀತಿಯ ಹಣ, ನಮ್ಮ ಕುಟುಂಬದ ಎಲ್ಲ ಆಸೆಗಳನ್ನು ನೆರವೇರಿಸಿದ್ದೀಯಾ. ಹಾಗಾಗಿ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಣವು ಒಂದು ಪಾಸಿಟಿವ್ ಎನರ್ಜಿ. ಅದು ಈಗ ನಿಮ್ಮ ಜೀವನದಲ್ಲಿ ಬರಲು ಸಿದ್ಧವಾಗಿದೆ. ನಿಮ್ಮ ಕೈಯಲ್ಲಿ ಇದ್ದ ಹಣವು ಗೋಲ್ಡನ್ ಲೈಟ್ ಆಗಿ ಪರಿವರ್ತನೆಯಾಗಿದೆ. ಅದು ನಿಮ್ಮನ್ನು ಸಂಪೂರ್ಣವಾಗಿ ಕ್ಷಮಿಸಿ ನಿಮ್ಮನ್ನು ಆಶೀರ್ವದಿಸಿದೆ. ಇಂದಿನಿಂದ ನೀವು ಮನಿ ಮ್ಯಾಗ್ನೆಟ್, ಇಂದಿನಿಂದ ನೀವು ಹಣದ ಅಯಸ್ಕಾಂತ. ಇನ್ನು ಮುಂದೆ ನೀವು ಹಣವನ್ನು ತುಂಬ ಸುಲಭವಾಗಿ ಆಕರ್ಷಿಸುತ್ತೀರಿ. ನಿಮ್ಮಲ್ಲಿದ್ದ ನೆಗೆಟಿವ್ ಎನರ್ಜಿ ತೆಗೆದುಹಾಕಿದೆ. ಎಲ್ಲ ಬ್ಲಾಕೇಜಸ್ ರಿಮೂವ್ ಆಗಿದೆ. ಇಂದಿನಿಂದ ನೀವು ಪರಿಶುದ್ಧ ಎನರ್ಜಿ ಆಗಿದ್ದೀರಿ. ಇನ್ನು ಮುಂದೆ ನಿಮ್ಮ ಸಮಸ್ಯೆಗೆ ತನ್ನಿಂದ ತಾನೇ ಪರಿಹಾರ ಸಿಗುತ್ತದೆ. ಆ ಬ್ರಹ್ಮಾಂಡದ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿದೆ. ಬ್ರಹ್ಮಾಂಡದ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿದೆ. ಎಲ್ಲರಿಗೂ ಶುಭವಾಗಲಿ, ಶುಭವಾಗಲಿ, ಶುಭವಾಗಲಿ.
ಈಗ ನಿಧಾನವಾಗಿ ಸಹಜ ಸ್ಥಿತಿಗೆ ಬನ್ನಿ, ನಿಧಾನವಾಗಿ ವಾತ್ಸವಕ್ಕೆ ಬನ್ನಿ. ಸಹಜ ಸ್ಥಿತಿಗೆ ಬನ್ನಿ, ಕಣ್ಣುಗಳನ್ನು ಬಿಡಬೇಡಿ. ಹಾಗೆ ನಿಧಾನವಾಗಿ ಕೈಗಳನ್ನು ರಬ್ ಮಾಡಿ. ಆ ಬಿಸಿಯ ಸ್ಪರ್ಶವನ್ನ ಕಣ್ಣು, ಕೆನ್ನೆ, ಗಲ್ಲ ಎಲ್ಲವನ್ನು ಸ್ಪರ್ಶ ಮಾಡಿ. ಹಾಗೆ ಇಡೀ ದೇಹವನ್ನ ಸ್ಪರ್ಶ ಮಾಡಿ. ನಿಮ್ಮ ಬಗ್ಗೆ ನಿಮಗೆ ಯಾವುದೇ ರೀತಿಯ ಕೀಳಿರಿಮೆ ಬೇಡ. ಯು ಆರ್ ಸೋ ಪವರ್ಫುಲ್, ಯು ಆರ್ ಗ್ರೇಟ್, ಯು ಆರ್ ಸ್ಟ್ರಾಂಗ್. ನಾನು ತುಂಬ ಸ್ಟ್ರಾಂಗ್ ಆಗಿದ್ದೇನೆ, ಪವರ್ಫುಲ್ ಆಗಿದ್ದೇನೆ. ಯಾವುದೇ ಸಮಸ್ಯೆ ಬಂದರೂ ಅದನ್ನು ಶಾಂತಿಯುತವಾಗಿ ನಿಭಾಯಿಸುತ್ತೇನೆ ಅನ್ನುವ ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ನಿಮಗೆ ಬರಲಿ. ಈಗ ಮತ್ತೊಮ್ಮೆ ಕೈಗಳನ್ನು ರಬ್ ಮಾಡ್ತಾ, ಮುಖಕ್ಕೆ ಸ್ಪರ್ಶ ಮಾಡುತ್ತಾ, ನಿಮ್ಮ ಕರಗಳಲ್ಲಿ ದೇವರ ದರ್ಶನವನ್ನ ಮಾಡಿ. ಕರಾಗ್ರೆ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೆ ಗೌರಿ, ಪ್ರಭಾತೆ ಕರ ದರ್ಶನಂ. ನೀರಿನ ಲೋಟವನ್ನ ತಗೊಳ್ಳಿ. ನೀರಿನ ಲೋಟವನ್ನ ಕೈಗಿಡ್ಕೊಳ್ಳಿ. ನೀರಿಗೆ ಏನೇನು ಬೇಕು ಎಲ್ಲ ನೀರಿಗಲ್ಲ, ಸಾರಿ, ನಿಮಗೇನೇನು ಬೇಕು ಎಲ್ಲ ನೀರಿಗೆ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಐ ಆಮ್ ರಿಚ್, ಐ ಆಮ್ ರಿಚ್. ನಿಮ್ಗೆ ಏನೇನು ಆಗಬೇಕು ಅದನ್ನೆಲ್ಲ ಆಲ್ರೆಡಿ ಆಗಿದೆ ಅಂತೇಳಿ, ನಿಮ್ಮ ಕೆಲಸ ಕಾರ್ಯಗಳಾಗಿದೆ ಅಂತೇಳಿ. ಏನು ಹೇಳಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ 3 ಬಾರಿ ಗಾಯತ್ರಿ ಮಂತ್ರವನ್ನಾದರೂ ಹೇಳಿ. ನೀರು ಎನರ್ಜೈಸ್ ಆಗುತ್ತೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. I am rich, I am rich, I am rich. I am strong, I am strong, I am strong. I am healthy, I am healthy, I am healthy. I am wealthy, I am wealthy, I am wealthy. I am powerful, I am powerful, I am powerful. I am so beauty, I am so beauty, I am so beauty. I am handsome, I am handsome, I am handsome. I am rich, I am rich, I am rich. ನಾನು ತುಂಬ ಶ್ರೀಮಂತನಾಗಿದ್ದೇನೆ ಹಾಗೂ ಶ್ರೀಮಂತಳಾಗಿದ್ದೇನೆ. ಪಂಚಭೂತಗಳಲ್ಲಿ ಒಂದಾದ ಜನರೇ, ನೀನು ನನ್ನ ಎಲ್ಲ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿದ್ದೀಯಾ. ನನ್ನ ಎಲ್ಲ ಒಳ್ಳೆ ಕೆಲಸಗಳಲ್ಲಿ ನೀನು ಸಾಕ್ಷಿಯಾಗಿದ್ದೀಯಾ. ಇನ್ನು ಮುಂದೆ ಕೂಡ ನಾನು ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ನನಗೆ ಪ್ರಾಣಶಕ್ತಿಯನ್ನು ಹೆಚ್ಚಿಸಿ, ನನಗೆ ಆತ್ಮವಿಶ್ವಾಸವನ್ನು ಹೆಚ್ಚಿಸಿ, ಎಲ್ಲ ಕೆಲಸಗಳನ್ನು ಆರಾಮಾಗಿ ಮಾಡುವಂಥ ಮನಸ್ಥಿತಿ ನನಗೆ ಕೊಟ್ಟಿದ್ದೀಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೀರನ್ನು ಕುಡಿಯಿರಿ. ಈಗ ಚಕ್ರ ಸಾಧನೆದು ಇವತ್ತು ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಮಂತ್ ಇರುತ್ತೆ. ಡೇಟು ಆಫ್ಟರ್ 15 ಇರುತ್ತೆ ಮೇಡಮ್. ಇನ್ನೊಂದು ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಯಾಕಂದ್ರೆ ಈಗ ನೋಡಿ, ನೀವು ಎಲ್ಲೆಲ್ಲೋ ಏನೇನಿಕ್ಕೋ ಬಡ್ಡಿ ಕಟ್ಟಿನೋ ಹಾಸ್ಪಿಟಲ್ಗೆ ಹೋದ್ರೆ ನಾವು ಅಂದ್ಕೊಂಡಷ್ಟು ಖರ್ಚು ಮಾಡಿಸಲ್ಲ ಅವರು, ಅಲ್ವಾ? ಈಗ ನಾವು 1,000 ರೂಪಾಯಲ್ಲಿ ಆಗುತ್ತೆ ಅಂತ ಹೋದ್ರೆ ಅವ್ರು 10,000 ರೂಪಾಯಿ ಹೇಳ್ಬೋದು, 5,000 ರೂಪಾಯಿ ಹೇಳ್ಬೋದು, ಎಷ್ಟಾದ್ರೂ ಮಾಡ್ಬೋದು. ಒಂದು ಸಣ್ಣ ಎಕ್ಸ್ರೇ ಮಾಡೋಕ್ಕಾಗ್ಲಿ ಅಥವಾ ಏನೇನಕ್ಕಾದ್ರೂ ಖರ್ಚು ಮಾಡ್ತಾರೆ. ಸುಮ್ಮನೆ ಒಂದು ಮೆಡಿಸನ್ ತರೋಣ ಅಂತ ಹೋದಾಗ್ಲೂ 1,000 ರೂಪಾಯಿ
500 ರೂಪಾಯಿ ಚೆಕಪ್ಪಿಗೆ, 500 ರೂಪಾಯಿ ಮಾತ್ರೆಗೆ ಅಂತ ಬರ್ಕೊಡ್ತಾರಲ್ವಾ, ಆವಾಗ ನಾವು ಬಾಯಿ ಮುಚ್ಕೊಂಡು ಒಂದು ಮಾತಾಡದೆ ಕೊಟ್ಟು ಬರ್ತೀವಿ. ಬಟ್ ಇಲ್ಲಿ ನೀವು ಸ್ಪಿರಿಚುವಲ್ ಲೆವೆಲಲ್ಲಿ ನಿಮ್ಮ ಬಾಡಿ ನಿಮ್ಮ ಆರ ಏನಿದೆ ಅದು ಕ್ಲನ್ಸ್ ಆಗಿ, ನಿಮ್ಮ ಬ್ಲಾಕೇಜಸ್ ಏನಿದಾವೆ ಅದು ರಿಮೂವ್ ಆಗಿ, ನೆಗೆಟಿವ್ ಥಾಟ್ಸ್ ಏನಿದೆ ಅದು ರಿಮೂವ್ ಆಗಿ, ನೀವು ಚೆನ್ನಾಗಿ ಪಾಸಿಟಿವ್ ವೇನಲ್ಲಿ ಹೋಗೋಕ್ಕೆ ಹೆಲ್ಪ್ ಆಗುವಂಥ ಚಕ್ರಗಳನ್ನು ಆಕ್ಟಿವೇಶನ್ ಹೇಗೆ ಮಾಡ್ಕೊಳ್ಳೋ ಅನ್ನೋ ಒಂದು ಅದ್ಭುತವಾದ ವಿದ್ಯೆಯನ್ನು ಹೇಳ್ಕೊಡೋಕ್ಕೆ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ನಿಮ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲದೆ ನೀವು ತಲೆಗೆ ತಗೋತಾ ಇಲ್ವೋ ಏನೋ ಗೊತ್ತಿಲ್ಲ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಈಗ ಅಡ್ವರ್ಟೈಸ್ಮೆಂಟ್ ಹಾಕಬೇಕು. ಕೇವಲ 20 ಜನಕ್ಕೆ ಮಾತ್ರ ಮಾಡೋಣ, ಕ್ವಾಲಿಟಿಯಾಗಿ ಮಾಡೋಣ ಅಂತೇಳಿ. 20 ಜನ ಅಂತಂದರೆ, ಈಗ ಒಬ್ಬರೇ ಬಂದರೆ ನೀವು ಮನೇಲಿ ಒಬ್ಬರು ಕಲ್ತ್ಕೊಂಡು ಹೋಗ್ತೀರಾ, ಮನೆಯವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರೋದಿಲ್ಲ. ನೀವು ಅದನ್ನು ಮಾಡೋಕ್ಕೆ ಹೋದಾಗೆ ಇದನ್ನೇನು ಮಾಡ್ತೀಯ ಅಂತ ನಿಮ್ಮನ್ನು ಅವರು ನೆಗೆಟಿವ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಾವೇನು ಯೋಚನೆ ಮಾಡಿದ್ವಿ ಅಂತಂದರೆ, 20 ಜನ ಬಂದರೆ ನಿಮ್ಮ ಜೊತೆಯಲ್ಲಿ ಇನ್ನೂ ಒಬ್ಬರನ್ನ ಕರ್ಕೊಂಬರುವಂಥ ಅವಕಾಶ. 1+1 ಅಂತಾರೆ, ಗೆಟ್ 1 ಬೈ 1 ಗೆಟ್ 1 ಅಂತಾರಲ್ಲ, ಆ ಥರ ಬೈ ಒನ್ ಗೆಟ್ 3,000 ರೂಪಾಯಿನಲ್ಲಿ ನೀವು ಬರ್ಬೋದು, ಪ್ಲಸ್ ನಿಮ್ಮ ಫ್ಯಾಮಿಲಿಯವರು, ಹಸ್ಬೆಂಡ್, ನೀವು ಬಂದರೆ, ಲೇಡೀಸ್ ಬಂದರೆ ನಿಮ್ಮ ಹಸ್ಬೆಂಡ್ನ ಕರ್ಕೊಂಬರ್ಬೋದು. ಹಸ್ಬೆಂಡ್ ಬಂದಿಲ್ಲ ಅಂದರೆ 18 ಇಯರ್ಸ್ ಅಬೌವ್ ಇರೋಂತಕ್ಕಂಥ ನಿಮ್ಮ ಮಕ್ಕಳನ್ನ ಕರ್ಕೊಂಬರ್ಬೋದು, ಇಲ್ಲ ನಿಮ್ಮ ಸಿಸ್ಟರು, ನಿಮ್ಮ ಬ್ರದರು, ಅವರು ನಿಮಗೆ ಸಂಬಂಧಪಟ್ಟವ್ರು ಆಗ್ಬೋದು. ಫ್ರೆಂಡ್ಸ್ನ ಕರ್ಕೊಂಬರಂಗೆ, ತುಂಬ ಫ್ರೆಂಡು ಇವರು, ಯು ಲೈಕ್ ಮೈ ಸಿಸ್ಟರ್, ಆ ಥರ ಇದ್ರೆ ಓಕೆ. ಇಲ್ಲಾಂದರೆ ನಿಮ್ಮ ಸಿಸ್ಟರು, ಇಲ್ಲ ನಿಮ್ಮ ಬ್ರದರು, ಇಲ್ಲ ನಿಮ್ಮ ಹಸ್ಬೆಂಡು, ಅದು ಇಲ್ಲಾಂದರೆ 18 ಇಯರ್ಸ್ ಕಂಪ್ಲೀಟ್ ಆಗಿದ್ರೆ ನಿಮ್ಮ ಮಕ್ಕಳು. ಯಾಕಂದರೆ ಮನೆಯಲ್ಲಿ ಇಬ್ಬರು ಕಲ್ತ್ರೆ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಮಾಡೋಕ್ಕೆ ಈಸಿ ಆಗುತ್ತೆ, ಹೌದಾ ಅಲ್ವಾ? ನಾನು ಫಸ್ಟು ಒಬ್ಬರಿಗೆ 3,000 ಅಂದಿದ್ದೆ, ಈಗ ಹೌದು ಮೇಡಮ್. ಬೈ 1 ಗೆಟ್ 1. ನೀವು ಬಂದರೆ ನಿಮ್ಮ ಜೊತೆಯಲ್ಲಿ ಇನ್ನೊಬ್ರು ಬಂದಾಗ ಅವರ ಎನರ್ಜಿ, ಅವರ ಬ್ಲಾಕೇಜಸ್ ಕೂಡ ರಿಮೂವ್ ಆಗುತ್ತೆ. ಮತ್ತು ಮನೆಯಲ್ಲಿ ಇಬ್ಬರು ಕೂತು ಪ್ರಾಕ್ಟೀಸ್ ಮಾಡ್ಬೋದು. ಇಬ್ಬರಿಗೆ ಜ್ಞಾನ ಬಂದಾಗ ಚರ್ಚೆ ಮಾಡೋಕ್ಕೆ ಈಸಿ ಆಗುತ್ತೆ ಅಲ್ವಾ? ಒಬ್ಬರೇ ಕೂತ್ಕೊಂಡ್ರೆ ಏನಾಗುತ್ತೆ, ಅದನ್ನು ಮನೆಯಲ್ಲಿ ಬೇರೆಯವ್ರು ಕೇಳೋಕ್ಕೂ ಇದಿರಲ್ಲ. ಇಬ್ಬರಿಬ್ರು ಬಂದರೆ, ಈಗ ನಾನು ಆಲ್ಮೋಸ್ಟ್ ಯಾವ್ದಾದ್ರು ಕ್ಲಾಸ್ ಇದೆ ಅಂದರೆ ನನ್ನ ಮಗಳನ್ನು ಕರ್ಕೊಂಡು ಹೋಗ್ತೀನಿ ಜಾಸ್ತಿ. ಯಾಕಪ್ಪ ಅಂತಂದರೆ ವಾಪಸ್ ನಾವು ಮನೆಗೆ ಬಂದಾಗ ಅದು ಹಂಗಾಯ್ತು, ಇದು ಹಿಂಗಾಯ್ತು ಅಂತ ಅವಳು ಥಾಟಲ್ಲಿ ಅವಳು ಹೇಳ್ತಾಳೆ, ಅವಳು ನೋಡೋ ದೃಷ್ಟಿಕೋನದಲ್ಲಿ ಅವಳು ಹೇಳ್ತಾಳೆ, ನಾನು ನೋಡೋ ದೃಷ್ಟಿಕೋನದಲ್ಲಿ ನಾನು ಹೇಳ್ತೀನಿ. ಇಬ್ರಿಗೂ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಅವಕಾಶ ಸಿಗುತ್ತೆ, ಹೌದಾ ಅಲ್ವಾ? ಇದು ನೀವೊಬ್ಬರೇ ಬಂದೋದ್ರೆ ಏನಾಗುತ್ತೆ ಗೊತ್ತಾ, ಏನೋಗಿದ್ದೋ, ಏನಾಯ್ತೋ, ಏನು ಕಲ್ತೋ ಏನೋ ಅಂತಾರೆ. ಅದಕ್ಕೆ ಮನೆಯವ್ರನ್ನೂ ಒಬ್ಬರನ್ನ ಕರ್ಕೊಂಬಂದು ಕೂರಿಸ್ಕೊಂಡ್ಬಿಟ್ರೆ, ಕಲ್ತಿದ್ದು ಚೆನ್ನಾಗಿತ್ತು, ಹಿಂಗೆ ಅಳವಡಿಸ್ಕೊಳ್ಳೋಣ, ಹಿಂಗೆ ಮಾಡೋಣ ಅಂತ ಏನಾಗ್ತಾರೆ, ಅವ್ರಿಗೂ ಒಂದು ಅನುಭವ ಆದಾಗ ನಿಮ್ಮ ಜೊತೆ ಚೆನ್ನಾಗಿ ಮಾತಾಡಿ ಅದ್ರ ಬಗ್ಗೆ ಚರ್ಚೆ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ 3,000ಅಲ್ಲಿ ಇಬ್ಬರು ಬರುವಂಥ ಅವಕಾಶವನ್ನು ಇಟ್ಟು, ಇಷ್ಟು ಕಮ್ಮಿ ರೇಟಿಗೆ ನಿಜವಾಗ್ಲೂ ಯಾರೂ ಮಾಡಲ್ಲ. ನೀವು ಬೇಕಾದರೆ ಯಾರನ್ನಾರ ಕೇಳಿ, 10,000 8,000 ಪರ್ ಡೇಗೆ. ನಾನೇ 8,000 ಕೊಟ್ಟು ಕಲ್ತಿದ್ದೀನಿ. ಈ ಕ್ಲಾಸು 5,000ಕ್ಕಿಂತ ಮೇಲೇನೇ ಇರೋದು. ಬಟ್ ಯಾಕೋ ಗೊತ್ತಿಲ್ಲ, ನನಗೊಂದು ಆಫ್ಲೈನ್ ಕ್ಲಾಸ್ ಮಾಡಬೇಕು, ನಿಮ್ಮೆಲ್ಲರನ್ನು ನೋಡಬೇಕು, ಒಂದ್ಸರಿ ಒಂದು ಗೆಟ್ ಟುಗೆದರ್ ಮಾಡಬೇಕು ಅಂತ. ಸುಮ್ಮನೆ ಬನ್ನಿ ಅಂದರೆ ಅದು ಚೆನ್ನಾಗಿರಲ್ಲ. ಬಂದಮೇಲೆ ಏನಾದರೂ ಒಂದು ಕಲ್ತ್ಕೊಂಡು ಹೋಗ್ಬೇಕು ನೀವು ಅನ್ನೋ ಒಂದು ಕಾರಣಕ್ಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ಈ ಸರಿ ಲಾಸ್ಟ್ ಟೈಮ್ ಮಾಡ್ದಂಗೆ ಮಾಡಬೇಡಿ. ಲಾಸ್ಟ್ ಟೈಮ್ ಒಂದು 8-10 ಜನ ಅಷ್ಟೇ ಹಾಕಿದ್ರು. ಈಗ ನಾನು ಅಡ್ವರ್ಟೈಸ್ಮೆಂಟ್ ಕೊಡ್ತೀನಿ, ಅಲ್ಲೇನಾದರೂ ಜನ ಜಾಸ್ತಿ ಆದರು ಅಂದರೆ ಮತ್ತೆ ನೀವು ಲೇಟಾಗಿ ಪೇಮೆಂಟ್ ಮಾಡಿದ್ರೆ ನಾನು ತಗೊಳ್ಳೋದಿಲ್ಲ. ಬೇರೆ ಬೇರೆ ಗ್ರೂಪ್ಗಳಿಗೆ, ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇರೋದ್ರಿಂದ 20 ಜನ ಈಸಿಯಾಗಿ ಸಿಗ್ತಾರೆ. 20 ಜನ ಅಂದರೆ 20 ಜನ ಪೇ ಮಾಡ್ತೀರಾ, ಅದ್ರ ಜೊತೆಗೆ ಮತ್ತೆ 20 ಜನ, 40 ಜನದ ಕ್ಲಾಸ್ ಇರುತ್ತೆ. ಅದು ಪೇ ಮಾತ್ರ 20 ಜನಕ್ಕೆ ಮಾಡಬೇಕು. ಒಬ್ಬರು ಪೇ ಮಾಡಿ ಅವ್ರ ಜೊತೆಯಲ್ಲಿ ಇನ್ನೊಬ್ಬರನ್ನ ಕರ್ಕೊಂಬರ್ಬೋದು, ಆ ಥರ ಅವಕಾಶವನ್ನು ಮಾಡಿದ್ದೇವೆ. ಸೊ ಹಾಗಾಗಿ ನೀವು ಬೇಗ ಪೇಮೆಂಟ್ನ ಮುಗಿಸ್ಕೊಂಡ್ರೆ, ಈಗ ಇನ್ನೂ ಇವತ್ತು 26, ಒಂದು 5 ತಾರೀಕು ಅಷ್ಟೊತ್ತಿಗೆ ನಿಮ್ಮದು ಪೇಮೆಂಟ್ ಮುಗಿಸ್ಕೊಂಡ್ರೆ, ನೆಕ್ಸ್ಟ್ ಇನ್ನು ನನಗೆ ಹಾಲ್ ಬುಕ್ ಮಾಡೋಕ್ಕೆ ಅಥವಾ ನಿಮ್ಗೆ ಯಾವ ಥರ ಎಜುಕೇಷನ್ ಕೊಡಬೇಕು, ಅದ್ರ ಮೇಲೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಏನಾದ್ರು ಕೊಡಬೇಕಾ, ಅದನ್ನೆಲ್ಲ ನೋಡ್ಕೊಂಡು ನಾನು ನಿಮಗೆ ಎಲ್ಲಿ ಅಂತ ಲೊಕೇಶನ್ ನಾನು ನಿಮಗೆ 5 ಅಥವಾ 6ನೇ ತಾರೀಕಂಗೆ ಗ್ರೂಪಿಗೆ ಹಾಕ್ತೀನಿ. ಓಕೆನಾ? ಓಕೆ ಓಕೆ ಮೇಡಮ್. ನಾನು ಯಾವ ಡ್ರೆಸ್ ಕೋಡಲ್ಲಿ ಬರಬೇಕು, ಹೇಗೆ ಬರಬೇಕು, ಅದೆಲ್ಲ 5ನೇ ತಾರೀಕು ಮೇಲೆ ನಿಮಗೆ ಹೇಳ್ತೀನಿ. ಓಕೆ, ಲೋಕೇಶ್ ಸರ್ ಓಕೆ ಅಂದಿದ್ದಾರೆ. ನಿಮ್ಮ ಜೊತೆನಲ್ಲಿ ಒಬ್ಬರನ್ನ ಕರ್ಕೊಂಬನ್ನಿ, ಮನೆಯವ್ರನ್ನ ಕರ್ಕೊಂಬರ್ಬೇಕು. ಮೇನು ನೀವೇನು ಮಾಡ್ತಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗ್ಬೇಕು, ಅವಾಗ ನಿಮ್ಮ ಜೊತೆ ಕೈ ಜೋಡಿಸ್ತಾರೆ. ಸುಮ್ಮನೆ ಒಬ್ರೊಬ್ರೆ ಹೋದ್ರೆ
ಏನೋ ಕಲ್ತ್ಕೊಂಬಂದು ಏನೋ ಮಾಡ್ತಿದ್ದಾಳೆ, ಏನಾಗುತ್ತೋ ಏನೋ. ಅವ್ರಿಗೂ ಆ ಪಾಸಿಟಿವ್ ಥಾಟ್ ಬರಬೇಕು. ಅವರು ನಿಮ್ಮ ಜೊತೆನಲ್ಲಿ ಚೇಂಜ್ ಆಗಬೇಕು ಅಂದರೆ ನೀವು ಕಲಿಯುವಂಥ ಎಲ್ಲ ಕೆಲಸದಲ್ಲೂ ಅವ್ರನ್ನ ಇನ್ವಾಲ್ವ್ ಮಾಡಬೇಕು. ಆವಾಗ ನಿಮಗೆ ಸಪೋರ್ಟ್ ಮನೆಯಿಂದ ಸಿಗುತ್ತೆ ಅಲ್ವಾ? ಸೊ ಬರೀ ಬೆಂಗಳೂರವ್ರು ಮಾತ್ರ ಅಲ್ಲ, ಹೊರಗಡೆಯವರು ಕೂಡ ಬನ್ನಿ. ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ನೆಂಟರಿರ್ತಾರೆ. ನೆಂಟ್ರಿಲ್ಲ ಅಂದ್ರೂ ಡೋಂಟ್ ವರಿ, ಮೆಜೆಸ್ಟಿಕ್ಕಲ್ಲಿ ನಿಮಗೆ ಫ್ರೆಶ್ ಅಪ್ ಆಗಲಿಕ್ಕೆ ಸಿಗುತ್ತೆ. ಒಂದು 10 ರೂಪಾಯಿ ಕೊಟ್ಟರೆ ಸ್ನಾನ ಗಿನ ಆರಾಮಾಗಿ ಮಾಡ್ಕೋಬಹುದು. ಆಮೇಲೆ ತಿಂಡಿ ಗಿಂಡಿ ತಿನ್ಕೊಂಡು ರೆಡಿ ಆಗೋಷ್ಟೊತ್ತಿಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಕ್ಲಾಸ್ ಬನ್ನಿ, ಅಟೆಂಡ್ ಮಾಡಿ, ಮುಗಿಸ್ಕೊಳ್ಳಿ, ಮತ್ತೆ ಸಂಜೆ ಜರ್ನಿ ಮಾಡಿ. ನಾನು ಉಡುಪಿನಲ್ಲಿದ್ದಾಗ ಇಂಥ ಎಷ್ಟೋ ಸರಿ ನಾನು ಬಂದು ಈ ಥರ ಮುಗಿಸ್ಕೊಂಡು ಹೋಗಿದ್ದೀನಿ. ನಿಮ್ಮ ಉದ್ದೇಶ ಏನಿರಬೇಕು? ಕಲಿಕೆ ಮಾತ್ರ. ಕಂಫರ್ಟಬಲ್ ನೋಡಬೇಡಿ. ಒಂದೊಂದ್ಸರಿ ನಾವು ಎಲ್ಲ ರೀತಿಲೂ ಕಂಫರ್ಟಬಲ್ ಆಗಿರೋಕೆ ನೋಡೋಕ್ಕಾಗಲ್ಲ. ಈ ಥರ ಬಂದು ಕೆಲವೊಂದು ವಿದ್ಯೆನ ಕಲಿಯೋದ್ರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಇದು ನಿಮಗೆ ಮನಿ ಬ್ಲಾಕೇಜಸ್ ಇದ್ರೆ ರಿಮೂವ್ ಮಾಡುತ್ತೆ, ಬಂದಂಥ ಹಣ ನಿಲ್ಲುತ್ತೆ, ನಿಂತಂಥ ಹಣ ಬೆಳೆಯುತ್ತೆ, ಅದೆಲ್ಲ ಹೆಲ್ಪ್ ಆಗುತ್ತೆ. ಅದಕ್ಕಾಗಿ ನಾನು ಇಷ್ಟು ಸರಿ ಪದೇ ಪದೇ ಹೇಳ್ತಾ ಇರ್ತಕ್ಕಂಥದ್ದು, ಮೂಲಾಧಾರ ಚಕ್ರ ಏನಿದೆ ನಮ್ಮ ಕೆಳಗಡೆ ಜನನಾಂಗದ ಮಧ್ಯೆ ಇರುತ್ತೆ, ಅದನ್ನ ನೀವು ಆಕ್ಟಿವೇಟ್ ಮಾಡ್ಕೊಂಡ್ರೆ ಅದೇ ಮೇನು ಬೇಸ್ಮೆಂಟ್. ಅದನ್ನ ನೀವು ಓಪನ್ ಮಾಡ್ಕೊಂಡ್ರೆ ಏನಾಗುತ್ತೆ? ನಿಮಗೆ ಧನ ಆಕರ್ಷಣೆ ಆಗುತ್ತೆ. ರಿಸೀವ್ ಮಾಡ್ಕೊಳ್ಳೋಂಥ ಕೆಪಾಸಿಟಿ ನಿಮ್ಮಲ್ಲಿ ಬರುತ್ತೆ. ಬ್ಲಾಕೇಜ್ ಆಗ್ಬಿಟ್ಟಿರ್ತಾವೆ ಅವೆಲ್ಲ. ನಾವು ಮಾಡುವಂಥ ಕೆಲಸಗಳಿರ್ಬೋದು, ನಮ್ಮ ಥಾಟಿಂದ ಇರ್ಬೋದು, ಬ್ಲಾಕೇಜ್ ಆಗಿರುತ್ತೆ. ಅದು ಯಾವಾಗ ಓಪನ್ ಆಗುತ್ತಲ್ವಾ, ನಿಮಗೆ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಜನಗಳು ಬರ್ತಾರೆ, ಮತ್ತೆ ಹಣಗಳು ಬರ್ತಾರೆ, ಮತ್ತೆ ನಿಮ್ಮ ಮೆಂಟಾಲಿಟಿಗೆ ಸೂಟ್ ಆಗುವಂಥ ಜನ ಬರ್ತಾರೆ. ಬಂದು ಕಿರಿಕಿರಿ ಮಾಡೋರಲ್ಲ, ನಿಮ್ಗೆ ಇಷ್ಟ ಆಗೋ ರೀತಿ ನಡ್ಕೊಳ್ಳೋಂಥ ಜನಗಳು ಬರ್ತಾರೆ. ಅದ್ರ ಜೊತೆ ಹಣನೂ ಬರುತ್ತೆ. ಅದೇ ರೀತಿ ನೀವು ಮಣಿಪುರ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೊಂಡ್ರೆ, ಸ್ವಾದಿಷ್ಠಾನ ಚಕ್ರವನ್ನು ಆಕ್ಟಿವೇಟ್ ಮಾಡ್ಕೊಂಡ್ರೆ ಹೊಟ್ಟೆಯಲ್ಲಿ ಸಂಬಂಧಿತ ಕಾಯಿಲೆಗಳು ಕಮ್ಮಿ ಆಗ್ತವೆ. ಮಣಿಪುರವನ್ನು ಆಕ್ಟಿವೇಟ್ ಮಾಡ್ಕೊಂಡ್ರೆ ಬಂದಿರ್ತಕ್ಕಂಥ ಹಣ ನಿಲ್ಲುತ್ತೆ ನಿಮ್ಮ ಹತ್ರ. ತುಂಬಾ ಜನಕ್ಕೆ ಈಗ ಮೇಡಮ್ ನಾನು ತಿಂಗಳಿಗೆ 60-70 ಸಾವಿರ ದುಡಿತೀನಿ ಮೇಡಮ್, ನನ್ನ ಹತ್ರ ₹1 ಇಲ್ಲ. ಆ ಥರದವ್ರು ತುಂಬಾ ಜನ ಇದ್ದೀವಿ ಅಲ್ವಾ? ನಾನು 50 ಸಾವಿರ ದುಡಿತೀನಿ ಮೇಡಮ್, ನನ್ನ ಕೆಪಾಸಿಟಿಗೆ ನಾನು 10 ಸಾವಿರನೂ ದುಡಿಯೋಕ್ಕಾಗ್ತಾ ಇಲ್ಲ. 50 ಸಾವಿರ ದುಡಿತಿದ್ದೀನಿ, ದುಡ್ಡು ಬರ್ತಾ ಇದೆ, ಬಟ್ ಎಲ್ಲಿ ಹೋಗ್ತಾ ಇದೆ, ಎಲ್ಲಿ ಖರ್ಚಾಗ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ, ಸೇವಿಂಗ್ ಮಾಡೋಕ್ಕಾಗ್ತಾ ಇಲ್ಲ, ನಿಲ್ತಾ ಇಲ್ಲ ದುಡ್ಡು ನನ್ನ ಹತ್ರ. ಅವಾಗ ಅವ್ರಿಗೆ ಮಣಿಪುರಿ ಚಕ್ರ ಬ್ಲಾಕೇಜ್ ಆಗಿರುತ್ತೆ. ಅದನ್ನ ಕೂಡ ಬ್ಲಾಕೇಜನ್ನ ರಿಮೂವ್ ಮಾಡಿ ಆಕ್ಟಿವೇಟ್ ಮಾಡ್ಕೊಂಡ್ರೆ ಬಂದ ಹಣ ನಿಲ್ಲುತ್ತೆ. ನಿಂತ ಹಣ ದ್ವಿಗುಣವಾಗಿ ಅಂದ್ರೆ ಸೇವಿಂಗ್ ಮಾಡಿ ನೀವು ಅದನ್ನ ಡಬಲ್ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಸೊ ಈ ತರ ಕೆಲವರಿಗೆ ಹಾರ್ಟ್ ಚಕ್ರ ಬ್ಲಾಕ್ ಆಗಿರುತ್ತೆ ಅಂದ್ರೆ ನೀವು ಯಾರ ಜೊತೆನೂ ಫೀಲಿಂಗ್ಸೇ ಶೇರ್ ಮಾಡ್ಕೊಳಕ್ಕಾಗಲ್ಲ. ಅವರು ನಿಮ್ ಜೊತೆ ಏನಂತಾರೆ, ಒಂದು ಒಳ್ಳೆ ಭಾವನೆಯಿಂದ ಮಾತಾಡಕ್ಕೆ ಬರಲ್ಲ ಜನಗಳು. ನೋಡಿದ್ದೀರಾ, ಕೆಲವರು ಸುಮ್ಮನೆ ಎಲ್ಲೋ ಮೂಲೆಯಲ್ಲಿ ಕೂತಿರ್ತಾರೆ, ಅವ್ರಿಗೆ ಫೀಲಿಂಗ್ಸೇ ಬರಲ್ಲ, ಹೃದಯದಿಂದ ಯಾವುದೇ ತರದ ಭಾವನೆಗಳೇ ಬರಲ್ಲ, ಜನನೂ ಅವ್ರ ಹತ್ರ ಹೋಗೋದಿಲ್ಲ. ಆ ಥರ ಆಗಿರುತ್ತೆ. ಮತ್ತೆ ವಿಶುದ್ಧಿ ಚಕ್ರ ಅಂತ ಏನು ಬರುತ್ತೆ ಇಲ್ಲಿ ಗಂಟ್ಲ ಹತ್ರ, ಇದನ್ನ ನೀವು ಆಕ್ಟಿವೇಟ್ ಮಾಡ್ಕೊಳ್ಳೋದ್ರಿಂದ ನೀವು ಹೇಳುವಂಥ ಮಾತು ಎಫೆಕ್ಟಿವ್ ಆಗುತ್ತೆ. ಈಗ ಕೆಲವರು ಒಂದೇ ಲೈನ್ ಹೇಳ್ತಾರೆ, ಆದ್ರೂ ಅವ್ರು ಇಷ್ಟ ಆಗ್ಬಿಡ್ತಾರೆ. ಕೆಲವ್ರು ಗಂಟೆ ಇಡೀ ಮಾತಾಡಿದ್ರು ಏನು ಪರಿಣಾಮ ಬೀರೋದಿಲ್ಲ ಅಲ್ವಾ? ಹಾಗಾಗಿ ನೀವು ಯಾರಿಗಾರು ಒಂದು ಪ್ರೆಸೆಂಟೇಷನ್ ಕೊಡಕ್ಕೆ ಹೋಗ್ತೀರಿ ಅಥವಾ ಏನೋ ಒಂದು ಮಾತಾಡ್ತೀರಿ, ಹಿಂಗಲ್ಲ ಹಿಂಗ್ ಮಾಡು ಅಂದ್ರೆ ನಿಮ್ಮ ಮಾತನ್ನ ಕೇಳ್ತಾರೆ. ಯಾವಾಗ? ವಿಶುದ್ಧಿ ಚಕ್ರ ಆಕ್ಟಿವೇಟ್ ಆದಾಗ. ಇದು ನಮ್ಮ ಪಂಚತತ್ವಗಳು ಇಲ್ಲಿಂದ ಇದೆ. ಪೃಥ್ವಿ, ಅಗ್ನಿ, ಜಲತತ್ವ, ವಾಯುತತ್ವ, ಆಕಾಶ ತತ್ವ, ಇದಿಷ್ಟು ಏನು ನಮ್ಮ 5 ಚಕ್ರಗಳು ಇಲ್ಲಿದ್ದಾವೆ. 6ನೇ ಚಕ್ರ ಇದು ಆಗ್ನ ಚಕ್ರ, ಇದು ಗುರುತತ್ವ. ಇದು ಆಕ್ಟಿವೇಟ್ ಆದ್ರೆ ನೀವು ಗುರುಗಳಾಗಿ ಇನ್ನೊಬ್ಬರಿಗೆ ಉಪದೇಶ ಮಾಡ್ಬೋದು. ಅದೇನೇ ವಿಷಯ ಆಗಿರ್ಲಿ, ಒಂದು ಮನೆ ಕ್ಲೀನಾಗಿ ಇಟ್ಕೊಳ್ಳೋದಿರ್ಲಿ ಅಥವಾ ನೀವು ಮಾತಾಡೋದಿರ್ಲಿ, ಒಂದು ಡಿಸಿಪ್ಲಿನಡ್ ಆಗಿ ಹೇಗಿರೋದು, ಅದು ಪ್ರತಿಯೊಂದನ್ನು ಈ ಚಕ್ರ ಆಕ್ಟಿವೇಟ್ ಆದ್ರೆ ನಿಮ್ಮ ತಲೆನಲ್ಲಿ ವಿಷಯಗಳು ಬಂದಿದ್ದು ಉಳಿಯುತ್ತೆ. ಬೇರೆಯವರಿಗೆ ನೀವು ಅದನ್ನ ಹೇಳ್ಬಹುದು. ಮತ್ತೆ ಇಲ್ಲಿ ಮೇಲೆ ಬರುವಂಥದ್ದು ಸಹಸ್ರ ಚಕ್ರ. ಇದೇನಾದ್ರು ಆಕ್ಟಿವೇಟ್ ಆಯ್ತು ಅಂದ್ರೆ ನಿಮಗೆ ಬ್ರಹ್ಮತತ್ವ, ನೀವೇ ಬ್ರಹ್ಮ, ಇದು ಆಕ್ಟಿವೇಟ್ ಮಾಡ್ಕೊಂಡ್ರೆ ಸಾಕು. ಇದನ್ನು ಮಾಡ್ಕೋಬೇಕು, ಬಟ್ ಇದಕ್ಕೆ ಕೆಲವೊಂದು ಸಾಧನೆಗಳನ್ನ ಮಾಡಬೇಕು, ಟೈಮ್ ಕೊಡಬೇಕು. ಈಗ ಸದ್ಯಕ್ಕೆ ನಮ್ಮ ಪಂಚತತ್ವಗಳನ್ನ ನಾವು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ, 5 ಚಕ್ರ ಏನಿದಾವೆ ಪಂಚತತ್ವಗಳನ್ನ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ನಮ್ಗೆಲ್ಲ ರೀತಿಯಲ್ಲೂ 1:10 10 ಪಟ್ಟು ನಾವು ಚೆನ್ನಾಗಾಗ್ತೀವಿ ಚಕ್ರಗಳನ್ನ ಬ್ಯಾಲೆನ್ಸ್ ಮಾಡ್ಕೊಳ್ಳೋದ್ರಿಂದ. ಓಕೆನಾ? ದಯವಿಟ್ಟು ಇದನ್ನ ಮಿಸ್ ಮಾಡಬೇಡಿ. ನೀವು ಕೊಡೋದು ಲೇಟ್ ಆಯ್ತು, ನೀವು ಏನಂತೀರ, ಒಂದು ಫಾರ್ಮೆಟ್ ಕಳಿಸ್ತೀನಿ ನಾನು ಗ್ರೂಪಲ್ಲಿ, ನೀವು ಬರೋದು ಲೇಟ್ ಆಯ್ತು ಅಂದ್ರೆ ಬೇರೆ ಗ್ರೂಪ್ಗಳಿಗೆ ಅಡ್ವರ್ಟೈಸ್ಮೆಂಟ್ ಹಾಕಿ 20 ಮೆಂಬರ್ಸ್ ಆದ ತಕ್ಷಣ ನಾನು ಸ್ಟಾಪ್ ಮಾಡ್ತೀನಿ. ಓಕೆನಾ? ದೊಂಬಿ ಮಾಡಿಕೊಂಡು ಅಲ್ಲಿ ಏನೂ ಕಲಿಯಿಲ್ಲ ಅನ್ನೋದಕ್ಕಿಂತ ಬರೀ 20 ಜನ ಪ್ಲಸ್ ಅವ್ರ ಜೊತೆಲಿ 20 ಜನ ಬಂದು 40 ಜನಕ್ಕೆ ಒಂದು ಕ್ವಾಲಿಫೈಡ್ ಎಜುಕೇಶನ್ ಕೊಟ್ರೆ ಸಾಕು.
ಅದರಲ್ಲಿ 4 ಜನ ಮಾಡೇ ಮಾಡ್ತಾರೆ ನೆಕ್ಸ್ಟ್. ಈಗ ನಮ್ಮಲ್ಲಿ ಹೆಂಗಂದ್ರೆ ಬಂದವರೆಲ್ಲ ಮಾಡ್ತಾರೆ ಅಂತ ಗ್ಯಾರಂಟಿ ಇರಲ್ಲ. ಬಂದವರೆಲ್ಲ ಮಾಡ್ತಾರೆ ಅನ್ಕೊಂಡ್ರೆ ಅದ್ ಭ್ರಮೆ ಆಗತ್ತೆ. ನಮ್ಮ ಭ್ರಮೆ. ಎಸ್, ಕರೆಕ್ಟ್. ಓಕೆ, ಈಗ ನೀರ್ ಕುಡ್ದಾಯ್ತು. ಮಯೂರ್ಮ ಮಾಡೋಣ. ಸಂಡೇ ಇವತ್ತು Yes. ಇದನ್ನೆಲ್ಲ ಪ್ಲಾನ್ ಮಾಡ್ಕೊಂಡಿರ್ತೀರಿ. ಓಕೆ, ಮಯೂರ್ಮ ನನ್ನ ಕಡೆಯಿಂದ ಸಕಲ ಜೀವರಾಶಿಗಳಿಗೆ, ಬ್ರಹ್ಮಾಂಡಕ್ಕೆ ಪ್ರೀತಿಯ ನಮನ ಹಾಗೂ ಶುಭಾಶಯ. ಎಲ್ಲರೂ ಸೇಫ್ ಆಗಿರಿ, ಬ್ಲೆಸ್ಡ್ ಆಗಿರಿ, ಖುಷಿಯಾಗಿರಿ ಅಂತ. ಮಯೂರ್ಮ ಮಯೂರ್ಮ ಓಕೆ. ತುಂಬಾ ಖುಷಿ ಆಗುತ್ತೆ ಮಯೂರ್ಮ ಮಾಡಕ್ಕೆ. ಹೌದು, ನಂದು ಒನ್ ಆಫ್ ದಿ ಫೇವ್ರೇಟ್. ನಾನು ಯಾವಾಗ ಮಧ್ಯಾಹ್ನ ಸಂಜೆ ಎಲ್ಲ ಸುಮ್ನೆ ಕೂತಿರೋವಾಗೆಲ್ಲ ಹಿಂಗ್ ಮಾಡ್ತಿರ್ತೀನಿ. ಯಾರೋ ಒಬ್ರು ಕೇಳಿದ್ರೆ ಅದೇನದು ಹುಚ್ಚುಚ್ಚಾಗಿ ಏನೇನೋ ಮಾಡ್ತಿರ್ತೀಯಲ್ಲ ಅಂತ. ಅವಾಗ ಅನ್ಕೊಂಡೆ, ಪಾಪ ಅವ್ರಿಗೆ ನಾಲೆಡ್ಜ್ ಇಲ್ಲ ಅದ್ರ ಬಗ್ಗೆ. ನಮಗ್ ಗೊತ್ತಿಲ್ಲದೆ ಇರೋ ವಿಷಯ ನಾವೇನ್ ಹೇಳ್ತೀವಿ ಹೇಳಿ? ಒಂದು ಅದ್ ಇಲ್ವೇ ಇಲ್ಲ ಅಂತೀವಿ. ನಮಗ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅಂದ್ರೆ ಅದಿಲ್ಲ ಅಂತ ಹೇಳ್ತೀವಿ. ಇನ್ನೊಂದು ಅದ್ ಸರಿ ಇಲ್ಲ ಅಂತೀವಿ ಅಲ್ವಾ? ಸೊ ಹಂಗೇನೆ ಅದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಮಾತಾಡ್ತಾರೆ. ಬಟ್ ನನಗೆ ಒನ್ ಆಫ್ ದಿ ಮೈ ಫೇವ್ರೆಟ್ ಆಕ್ಟಿವಿಟೀಸ್ ಇದು ಮಯೂರ್ಮ ಮಾಡೋದು. ನಾನು ಒಂದೊಂದ್ಸರಿ ಬಸ್ ಮೇಡಮ್ ನಿಜವಾಗ್ಲೂ ಚೆನ್ನಾಗಿದೆ ಮೇಡಮ್ ಇದು. ಅಲ್ವಾ? ಹೊಸದಿದೆ, ನಮ್ಗೆ ಗೊತ್ತೇ ಇಲ್ಲ ಇದ್ರ ಬಗ್ಗೆ. ಬಟ್ ತುಂಬಾ ಚೆನ್ನಾಗಿದೆ ಖುಷಿ ಮೇಡಮ್. ಇದ್ರ ಬಗ್ಗೆ ಆಗುತ್ತೆ. ಇನ್ ಸ್ವಲ್ಪ ಹೇಳಿ. ಏನಿದೆ ಆ? ಸ್ವಲ್ಪ ಹೇಳಿ ನಮ್ಗೆ ಇದ್ರ ಬಗ್ಗೆ. ಇನ್ನೊಮ್ಮೆ ಸ್ವಲ್ಪ ಇದ್ರ ಬಗ್ಗೆ ಇದು ವಿವರಣೆ ಕೊಡಿ. ಮಯೂರ್ಮ. ಇನ್ನೊಂದ್ಸಲ ಹೇಳ್ತೀನಿ. ತುಂಬಾ ಚೆನ್ನಾಗಿದೆ. ನಮ್ಗೆ ನಾನು ಕಲಿತಾ ಇರ್ತೀನಲ್ಲ, ಅಲ್ಲಿ ನಮ್ಮ ಗುರುಗಳು ನನ್ಗೆ ಹೇಳ್ಕೊಡ್ತಾ ಇದ್ರು. ತುಂಬಾ ಬೇಜಾರಾದಾಗ ಮಯೂರ್ಮ ಮಾಡಿ ತುಂಬಾ ಖುಷಿ ಆಗುತ್ತೆ ಮನ್ಸಿಗೆ ಅಂತ ಹೇಳ್ತಾ ಇದ್ರು. ಇನ್ಫಿನಿಟಿ ಅಂದ್ರೆ ನೀವ್ ಎಷ್ಟು ಕೊಡ್ತೀರಿ, ಅಂತ್ಯವಿಲ್ಲದಷ್ಟು ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಜನರಿಗೆ ಕೊಟ್ರೆ ಅಷ್ಟು ನಿಮ್ಗೆ ಸಿಗುತ್ತೆ ಅಂತ ಅವರು ಹೇಳ್ಕೊಟ್ಟಿದ್ ನಮ್ಗೆ. ಸೊ ಹಾಗಾಗಿ ನನಗೂ ತುಂಬಾ ಇಷ್ಟ ಇದು ಮಯೂರ್ಮ. ಒಂದೊಂದ್ಸರಿ ಸುಮ್ನೆ ಕೂತಾಗೆಲ್ಲ ಮಾಡ್ತಾ ಇರ್ತೀನಿ ನಾನು. ಐ ಲವ್ ದಿಸ್. ನೀವು ಮಾಡಿ. ನಿಜವಾಗ್ಲೂ ಚೆನ್ನಾಗಿದೆ ಇದು. ಚೆನ್ನಾಗಿದೆ. ಬೆಳಿಗ್ಗೆ ಮಾತ್ರ ಅಲ್ಲ, ಯಾವಾಗ ಬೇಕಾದ್ರೂ ಮಾಡ್ಬೋದು. ನಾವು ಆಗ್ಲೇ ಸ್ಟಾರ್ಟ್ ಮಾಡಿದೀನಿ ಮಾಡಕ್ಕೆ. ವೆರಿ ಗುಡ್. ಒಬ್ರಿಂದ ಒಬ್ರಿಗೆ ಹಿಂಗೆ ಪಾಸಿಟಿವಿಟಿ ಸ್ಪ್ರೆಡ್ ಆಗ್ತಾ ಹೋಗ್ಬೇಕು ಅಲ್ವಾ? ಓಕೆ. ಇನ್ನೊಂದು ಫೇವ್ರೆಟ್ ತಥಾಸ್ತು. ಎಲ್ಲರಿಗೂ ಆಶೀರ್ವಾದ ತಥಾಸ್ತು. ಮಾಡುವಂತ ಅವಕಾಶ ಎಲ್ರಿಗೂ ಸಿಗಲ್ಲ. ಸೊ ಹಾಗಾಗಿ ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ. ಹಾಗೆ ನೀವು ಮಾಡುವಂತ ಎಲ್ಲ ಕೆಲಸಗಳಲ್ಲೂ ದೇವರ ಆಶೀರ್ವಾದ, ಪ್ರೀತಿ, ವಿಶ್ವಾಸ ನಿಮ್ಗೆ ಸಿಕ್ಕಿದೆ. ನೀವು ಮಾಡುವಂತ ಎಲ್ಲ ಕೆಲಸಗಳು ಸಕ್ಸಸ್ ಆಗಿದೆ. ಇಂದಿನ ನಿಮ್ಮ ದಿನ ಶುಭಕರವಾಗಿದೆ. ನೀವು ಅಂದುಕೊಂಡಂತ ಎಲ್ಲ ಕೆಲಸ ಕಾರ್ಯಗಳು ನೆರವೇರಿದೆ. ನಿಮ್ಮ ರಿಸಲ್ಟ್ 100% ಪಾಸಿಟಿವ್ ಆಗಿದೆ. ಆಗತ್ತೆ ಅನ್ಬೇಡಿ ಯಾವತ್ತೂ. ಆಗತ್ತೆ ಅಂದ್ರೆ ಅದು ಡೌಟ್. ಆಗಿದೆ ಅಥವಾ ಆಗ್ತಾ ಇದೆ, ಆನ್ ದ ವೇ. ಹೊರಡ್ತಾರೆ, ಯಾರೋ ಬರ್ತಾರಂತೆ ಅನ್ನೋದಕ್ಕಿಂತ ಹೊರಟಿದ್ದಾರೆ ಅಥವಾ ಬಂದಿದ್ದಾರೆ, ಇದೆರಡು ಜಾಸ್ತಿ ನಮ್ಗೆ ಎಫೆಕ್ಟಿವ್ ಕೊಡುತ್ತಲ್ವಾ? ಎಲ್ಲಿದ್ದಾರೆ ಈ ಕಡೆಯವರು ಅಂದಾಗ ಆನ್ ದ ವೇ, ಬರ್ತಾ ಇದ್ದಾರೆ ಅಂದ್ರೆ ಬರ್ತಾ ಇದ್ದಾರೆ ಅಂದ್ರೆ ಖಂಡಿತ ಬರ್ತಾರೆ. ಆಲ್ರೆಡಿ ಬಂದಿದ್ದಾರೆ ಅಂದ್ರೆ ಬಂದ್ಬಿಟ್ಟಿದ್ದಾರೆ. ನಮ್ಗೆ ಅವರ ಸ್ಪರ್ಶ ಜ್ಞಾನವಾಗಿದೆ, ಅವರನ್ನ ನೋಡಿದೀವಿ, ಬಂದಿದ್ದಾರೆ. ಹೊರಡ್ತಾರಂತೆ, ಬರ್ತಾರಂತೆ ಅಂದ್ರೆ ಡೌಟ್, ಬರ್ತಾರೋ ಬರಲ್ವೋ ಯಾರಿಗ್ ಗೊತ್ತು ಅಲ್ವಾ? ಸೊ ಹಾಗಾಗಿ ವರ್ತಮಾನ ಮತ್ತೆ ಭೂತಕಾಲದಲ್ಲಿ ಹೇಳ್ಬೇಕು ಯಾವಾಗ್ಲೂ. ಆಗೋಗಿದೆ ಅಥವಾ ಆಗ್ತಾ ಇದೆ. ಆಗತ್ತೆ ಅಂತ ಭವಿಷ್ಯದಲ್ಲಿ ಯಾವತ್ತೂ ಹೇಳ್ಬೇಡಿ. ನನ್ನ ಈ ದಿನ ಶುಭಕರವಾಗಿದೆ ಅಂತಾನೆ ಹೇಳಿ. ಓಕೆ, ಥ್ಯಾಂಕ್ ಯು. ಹಾಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಒಳ್ಳೇದಾಗ್ತಾ ಇದೆ. ಒಳ್ಳೇದಾಗ್ಲಿ. ತಥಾಸ್ತು. ಒಳ್ಳೇದಾಗಿದೆ. ತಥಾಸ್ತು. 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 ಯಾವಾಗಲೂ ದೇವರ ಆಶೀರ್ವಾದದಲ್ಲಿರಿ. ಒಳ್ಳೆ ಕೆಲಸಗಳನ್ನ ಮಾಡಿ ಖುಷಿಯಾಗಿ ಆರೋಗ್ಯವಾಗಿರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಬ್ಲೆಸ್ ಮಾಡಿ. ಎಲ್ಲರಿಗೂ ಶುಭಾಶಯ. ಥ್ಯಾಂಕ್ ಎಲ್ಲರಿಗೂ ಶುಭೋದಯ. ಥ್ಯಾಂಕ್ ಯು. ತಥಾಸ್ತು. ಓಕೆ. ತಥಾಸ್ತು. ಥ್ಯಾಂಕ್ ಯು. ಸರ್ವೇ ಜನ ಸುಖಿನೋ ಭವಂತು. ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ಭಾಗವೇ ಭಾಗ್ಭವೆ. ಭಾಗ್ಭವೆ. ಅದನ್ನ ಕೂಡ Thank you. ಹೇಳ್ಬಹುದು, ಇದನ್ನ ಕೂಡ ಹೇಳ್ಬಹುದು. ಮಯೂರ್ಮ ವೆರಿ ಸಿಂಪಲ್ ಆಗಿದೆ, ಅದಕ್ಕೆ ನಾವು ಇದನ್ನ ಹೇಳಿ ಹೇಳಿ ರೂಢಿಯಾಗಿ ಅದನ್ನ ಸ್ವಲ್ಪ ಬಿಟ್ಬಿಟ್ಟಿದೀವಿ ಈಗ. ಮಯೂರ್ಮ Thank you. ನಿಜವಾಗ್ಲೂ ಚೆನ್ನಾಗಿದೆ. ಎಲ್ಲರಿಗೂ Okay, ಒಳ್ಳೇದಾಗ್ಲಿ. ಬಿ ಹ್ಯಾಪಿ. ಸಂಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಟೇಕ್ ಕೇರ್. ಹುಷಾರಾಗಿರಿ, ಹೆಲ್ದಿಯಾಗಿರಿ.
ಬಾಯ್ ಬಾಯ್. ಬಾಯ್ ಥ್ಯಾಂಕ್ ಯು ಬಾಯ್. ಬಾಯ್.